ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈಗ ಆಲ್ರೆಡಿ ನೀವು ಮೊರಾರ್ಜಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಪರೀಕ್ಷೆ ನಡೆಯೋದರಿಂದ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ 2021-22ನೇ ಸಾಲಿನ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಅದನ್ನು ವಿವರವಾಗಿ ಬಿಡಿಸ್ತಾ ಹೋಗೋಣ. ಅಂದರೆ ನಿಮಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಥವಾ ಪ್ರಶ್ನೆಗಳು ಯಾವ ರೀತಿ ಬರುತ್ತವೆ ನಿಮ್ಮ ಸಬ್ಜೆಕ್ಟಿಂದ ಅಂತ ನಿಮಗೊಂದು ಐಡಿಯಾ ಬರಲಿ ಅಂತ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹ ಈ ಒಂದು ವಿಡಿಯೋದಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಿ ಅಂತ ಹೇಳ್ತಾ, ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲು ನಿಮ್ಮ ಒಂದು ಕ್ವಶನ್ ಪೇಪರ್ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ ನೋಡಿ. ಮೊದಲಿಗೆ ಇಲ್ಲಿ ವಿಷಯ ಸಂಕೇತ ಅಂತ ಇರುತ್ತೆ. ನಂತರ ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಸಮಯ, ಅದರಲ್ಲಿ ಒಟ್ಟು ಅವಧಿ ಅಂದರೆ ಇಲ್ಲಿ ನಿಮಿಷಗಳಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ ಅಂತ ಗಂಟೆಗಳಲ್ಲಿ ಕೊಟ್ಟಿರ್ತಾರೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೂ, ಅಂದರೆ 150 ನಿಮಿಷಗಳ ಕಾಲ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲಿಕ್ಕೆ ನಿಮಗೆ ಸಮಯ ಇರುತ್ತೆ. ಇನ್ನು ಉತ್ತರಿಸಲು ಇರುವ ಗರಿಷ್ಠ ಅವಧಿ 120 ನಿಮಿಷ. ನೀವು ಅರ್ಧ ಗಂಟೆ ಮುಂಚಿತವಾಗಿ ನಿಮ್ಮನ್ನು ಕೊಠಡಿ ಒಳಗೆ ಕರೆದು ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡೋದು, ಮತ್ತು ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಹೆಸರು, ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡೋದು, ಮತ್ತು ನಿಮ್ಮ ಸೈನ್ ಮಾಡೋದು, ಇದೆಲ್ಲ ಮಾಡಲಿಕ್ಕೆ ನೀವು ಅರ್ಧ ಗಂಟೆ ಮುಂಚಿತವಾಗಿ ಕೊಠಡಿಗೆ ಹೋಗಬೇಕಾಗತ್ತೆ. ಇನ್ನು ಈ ಒಂದು ಪರೀಕ್ಷೆಗೆ ಗರಿಷ್ಠ ಅಂಕಗಳು ಅಂದರೆ 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರುತ್ತೆ. ಒಟ್ಟು 100 ಕ್ವಶನ್ಗಳು ಇರ್ತವೆ. ಇದೇ ರೀತಿಯಾಗಿ ನಿಮ್ಮ ಒಂದು ಕ್ವಶನ್ ಪೇಪರ್ ಬರುತ್ತೆ. ನಿಮಗೆ ಉತ್ತರ ಪತ್ರಿಕೆಯನ್ನು ಅಂದರೆ ಉತ್ತರ ತುಂಬಲಿಕ್ಕೆ ಬೇರೆ ಒಂದು OMR ಶೀಟ್ ಅಂತ ಕೊಡ್ತಾರೆ. ಅದರಲ್ಲಿ ನೀವು ಈ ಕ್ವಶನ್ ಪೇಪರ್ನಲ್ಲಿ ಪ್ರಶ್ನೆಗಳನ್ನು ನೋಡಿ ಉತ್ತರಗಳನ್ನು ಮಾತ್ರ ಅದರಲ್ಲಿ ತುಂಬಬೇಕಾಗಿರುತ್ತೆ. ಉತ್ತರಗಳನ್ನು ಬರೀ ತುಂಬೋದಿರುತ್ತೆ, ಬರೆಯೋದಿರೋದಿಲ್ಲ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಈ ರೀತಿಯಾಗಿ ಕನ್ನಡ ಸಬ್ಜೆಕ್ಟ್ಗೆ ಕುರಿತಂತೆ ಮೊದಲನೇ ವಿಭಾಗ 1 ಅಂತ ಇರುತ್ತೆ. ಅದರಲ್ಲಿ ಕನ್ನಡ ಸಬ್ಜೆಕ್ಟ್ ಮೊದಲಿಗೆ ಇರುತ್ತೆ. ಕನ್ನಡದಲ್ಲಿ ಬರುವಂಥ ಪ್ರಶ್ನೆಗಳನ್ನು 2021 ಮತ್ತು 22ನೇ ಸಾಲಿನ ಪ್ರಶ್ನೆ ಪತ್ರಿಕೆ ಇದಾಗಿರೋದ್ರಿಂದ ಅವುಗಳನ್ನು ಬಿಡಿಸ್ತಾ ಹೋಗೋಣ. ನಿಮಗೆ ಅದರಿಂದ ಒಂದು ಐಡಿಯಾ ಸಿಗುತ್ತೆ, ನೀವು ಓದಿರೋದು ಸರಿ ಇದೆಯಾ ಅಥವಾ ನೀವು ಓದಿರೋದು ಯಾವ ರೀತಿ ಓದಿದ್ದೀರಿ, ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದೆಯಾ ಅಂತ ನೀವೇ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆಯನ್ನು ನೋಡಿ. ಪತ್ರದ ಮೇಲ್ಭಾಗದಲ್ಲಿ ಡ್ಯಾಶ್ ಇರಬೇಕು. ಅಂದರೆ ಪತ್ರದ ಮೇಲ್ಭಾಗದಲ್ಲಿ ಏನು ಇರಬೇಕು? ನಾವು ಯಾವುದೇ ಒಂದು ಪತ್ರವನ್ನು ಬರಿಬೇಕಾದ್ರೆ ಅಲ್ಲಿ ಏನಿರಬೇಕು ಅಂತ ಪ್ರಶ್ನೆ ಇರೋದು. ಕ್ಷೇಮ ಅಂತ ಇರಬೇಕಾ, ತೀರ್ಥರೂಪು ಅಂತ ಇರಬೇಕಾ, ವಿವರ ಅಂತ ಇರಬೇಕಾ, ಮತ್ತು ದಿನಾಂಕ, ಹೆಸರು ಮತ್ತು ವಿಳಾಸ ಇರಬೇಕಾ? ನೋಡಿ, ವೈಯಕ್ತಿಕ ಪತ್ರಗಳನ್ನು ಮಾತ್ರ ಬರೆಯುವಾಗ ಕ್ಷೇಮ ಅಂತ ಬಳಸ್ತೇವೆ, ಆದರೆ ವ್ಯಾವಹಾರಿಕ ಪತ್ರಗಳನ್ನು ಬರೆಯುವಾಗ ಕ್ಷೇಮ ಅಂತ ಬಳಸೋದಿಲ್ಲ. ತೀರ್ಥರೂಪು ಅನ್ನುವಂಥದ್ದು ಸಹ ತಂದೆಯವರಿಗೆ ಪತ್ರ ಬರೀಬೇಕಾದ್ರೆ ಬಳಸುವಂಥ ಒಂದು ಸಂಬೋಧನೆಯಾಗಿದೆ. ಇನ್ನು ವಿವರಣೆಯನ್ನು ನಾವು ಕೊನೆಗೆ ಬರಿತೇವೆ, ಅಂದರೆ ಮಿಡಲ್ನಲ್ಲಿ ಬರಿತೀವಿ, ಮಧ್ಯದಲ್ಲಿ ಬರಿತೀವಿ. ಹಾಗಾಗಿ ವಿವರ ಕೂಡ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಅಂತ ಇದೆಯಲ್ಲ, ಇದು ದಿನಾಂಕ, ಹೆಸರು ಮತ್ತು ವಿಳಾಸ ಯಾವಾಗಲೂ ಪತ್ರವನ್ನು ಬರೆಯಬೇಕಾದ್ರೆ ಮೇಲ್ಭಾಗದಲ್ಲಿ ನಾವು ಬರಿತಾ ಹೋಗ್ತೇವೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡಿ. ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ. ಕೂಡಲ ಸಂಗಮ ದೇವ ಅನ್ನುವಂಥದ್ದು ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಇನ್ನು ಆಪ್ಷನ್ಗಳನ್ನು ನೋಡೋದಾದರೆ ಮೊದಲನೇದು ರೂಢನಾಮ ಅಂತ ಇದೆ, ಅಂಕಿತನಾಮ, ಅನ್ವರ್ಥನಾಮ ಮತ್ತು ಭಾವನಾಮ. ಇದರಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ, ಅಂಕಿತನಾಮ ಅಂತ ಇದೆಯಲ್ಲ ಅದು ಸರಿಯಾಗಿರುತ್ತೆ. ಕೂಡಲ ಸಂಗಮ ದೇವ ಅನ್ನುವಂಥದ್ದು ಬಸವಣ್ಣನವರ, ಯಾರ್ದು? ಬಸವಣ್ಣನವರ ಒಂದು ಅಂಕಿತನಾಮ ಆಗಿದೆ. ನೀವೆಲ್ಲರೂ ಓದಿದ್ದೀರಿ. ಇನ್ನು ರೂಢನಾಮ ಅಂದರೆ ರೂಢಿಯಿಂದ ಬಂದಂಥದ್ದು ಪದಗಳಿಗೆ ನಾವು ರೂಢನಾಮಗಳು ಅಂತ ಕರಿತೀವಿ.
ಅನ್ವರ್ಥನಾಮ ಅಂದರೆ ಈಗ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಗುಣ, ವೃತ್ತಿ ಇದಕ್ಕೆ ಸಂಬಂಧಪಟ್ಟಂತೆ ಇಟ್ಟಂಥ ಹೆಸರುಗಳೆಲ್ಲವೂ ಅನ್ವರ್ಥನಾಮಕ್ಕೆ ಸೇರ್ತಾ ಹೋಗ್ತವೆ. ಅನ್ವರ್ಥನಾಮಕ್ಕೆ ಉದಾಹರಣೆ ಈ ಕುಂಟ, ಕಿವುಡ, ವ್ಯಾಪಾರಿ ಈ ರೀತಿಯಾಗಿ ಅವರ ವೃತ್ತಿಯನ್ನು ಅಥವಾ ಅವರ ಗುಣವನ್ನು ನೋಡಿ ಇಟ್ಟಂಥ ಹೆಸರುಗಳು. ಇನ್ನು ರೂಢನಾಮಗಳು ನಮ್ಮ ಪೂರ್ವಜರಿಂದನೂ ಅದನ್ನೇ ಕರಿತಾ ಇದ್ರು, ಈಗಲೂ ನಾವು ಅದನ್ನೇ ಕರಿತಾ ಇದ್ರಿ, ಅವೆಲ್ಲವೂ ರೂಢನಾಮಗಳಾಗ್ತವೆ. ಉದಾಹರಣೆಗೆ ಪರ್ವತ, ಬೆಟ್ಟ, ಗುಡ್ಡ, ಮನೆ ಇವೆಲ್ಲವೂ ರೂಢನಾಮಗಳಿಗೆ ಉದಾಹರಣೆಗಳು. ಇನ್ನು ಅಂಕಿತನಾಮ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ, ಸ್ಥಳ ಮತ್ತು ನದಿಗಳ ಹೆಸರು ಈ ರೀತಿಯಾಗಿ ಹೆಸರುಗಳು ಬರ್ತಾವಲ್ಲ ಅವೆಲ್ಲವೂ ಅಂಕಿತನಾಮಗಳಲ್ಲಿ ಬರ್ತಾ ಹೋಗ್ತವೆ. ಇನ್ನು 3ನೇ ಪ್ರಶ್ನೆಯನ್ನು ನೋಡೋದಾದರೆ ಧೀರ ಸೇನಾನಿ ಬೇವೂರರು ಈ ಜಿಲ್ಲೆಗೆ ಸೇರಿದ್ದಾರೆ ಅಂತ ಇದೆ. ಅಂದರೆ ಇದು ನಿಮ್ಮ ಪಾಠದಿಂದ ತೆಗೆದಂತಹ ಒಂದು ಪ್ರಶ್ನೆ ಆಗಿರೋದು. ಆಪ್ಷನ್ ಎ ನೋಡಿ ಬೀದರ್ ಅಂತ ಇದೆ, ಬಾಗಲಕೋಟೆ, ಕೊಡಗು ಮತ್ತು ಕೋಲಾರ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಧೀರ ಸೇನಾನಿ ಬೇವೂರರು ಬಾಗಲಕೋಟೆ ಜಿಲ್ಲೆಗೆ ಸೇರಿದಂತಹ ವ್ಯಕ್ತಿಯಾಗಿದ್ದಾರೆ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋದಾದರೆ KS ನಿಸಾರ್ ಅಹ್ಮದ್ ಅವರ ಕವನ ಯಾವುದು ಅಂತ ಕೇಳಿದ್ದಾರೆ. ನೋಡಿ KS ನಿಸಾರ್ ಅಹ್ಮದ್ ಅವರ ಕವನ ನಿತ್ಯೋತ್ಸವ ಅಂತ ಇದೆಯಲ್ಲ ಅದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಕೆಲವೊಂದಷ್ಟು ಪ್ರಶ್ನೆಗಳು ನಿಮ್ಮ ಪುಸ್ತಕದಲ್ಲಿರುವಂತಹ ಪಾಠಗಳಿಂದನೇ ಬಂದಿರ್ತವೆ. ಪಾಠಗಳಿಂದ ಅಥವಾ ಪದ್ಯಗಳಿಂದ ಬರುವಂಥ ಪ್ರಶ್ನೆಗಳು ಕಡಿಮೆ. ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ನೀವು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಹೋಗ್ತಾರೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡಿ ಕಾಂಚನ ಸುಂದರ ಹುಡುಗಿ. ಈ ಒಂದು ವಾಕ್ಯದಲ್ಲಿ ಸುಂದರ ಅನ್ನುವಂಥದ್ದು ಏನು ಅಂತ ಕೇಳಿದ್ದಾರೆ. ವಿಭಕ್ತಿನ, ಪ್ರತ್ಯಯನ, ನಾಮಪದನ ಅಥವಾ ಗುಣವಿಶೇಷಣನ. ಇಲ್ಲಿ ಸುಂದರ ಅನ್ನುವಂಥದ್ದು ಕಾಂಚನ ಹೇಗಿದ್ದಾಳೆ ಅಂತ ಅದು ವಿವರಣೆಯನ್ನು ಮಾಡ್ತಾ ಇದೆ. ಹಾಗಾಗಿ ಸುಂದರ ಅನ್ನುವಂಥದ್ದು ಕಾಂಚನಾಳ ಗುಣವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಇದು ಗುಣವಿಶೇಷಣ ಪದ ಆಗಿದೆ ಅಂತ ನಾವು ಹೇಳ್ಬೋದು. ಇನ್ನು 6ನೇ ಪ್ರಶ್ನೆಯನ್ನು ನೋಡೋದಾದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಯಾವುದು ಅಂತ ಕೇಳಿದ್ದಾರೆ. ಕವಿಶಿಷ್ಯನ, ಶ್ರೀನ, ಅಂಬಿಕಾತನಯ ದತ್ತ, ಆನಂದ ಕಂದ. ಇದು ಕೂಡ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಂಬಿಕಾತನಯ ದತ್ತ ಅನ್ನುವಂಥದ್ದು ಬೇಂದ್ರೆಯವರ ಒಂದು ಕಾವ್ಯನಾಮ ಆಗಿರುತ್ತೆ. ನೀವು ಬೇರೆ ಬೇರೆ ಕವಿಗಳಿಗೆ ಸಂಬಂಧಪಟ್ಟಂತೆ ಈಗ ಅವರ ಕಾವ್ಯನಾಮಗಳನ್ನು ತಿಳಿದುಕೊಂಡಿರಬೇಕು. ಈಗ ಅಲ್ಲಮಪ್ರಭು ಅವ್ರದ್ದು ಗುಹೇಶ್ವರ, ಅಕ್ಕ ಮಹಾದೇವಿಯವ್ರದ್ದು ಚೆನ್ನಮಲ್ಲಿಕಾರ್ಜುನ, ಬಸವಣ್ಣನವ್ರದ್ದು ಕೂಡಲ ಸಂಗಮ ದೇವ, ಮತ್ತು ಅದೇ ರೀತಿ ಕುವೆಂಪು ಅವ್ರದ್ದು ಕುವೆಂಪು ಅನ್ನುವಂಥದ್ದೇ ಅವರ ಕಾವ್ಯನಾಮ. ಅವರ ಹೆಸರು ಬಂದ್ಬಿಟ್ಟು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಅವರ ಪೂರ್ಣ ಹೆಸರು. ಅವರು ಅದರಲ್ಲಿ ಎಲ್ಲದರಲ್ಲೂ ಮೊದಲ ಅಕ್ಷರವನ್ನು ತೆಗೆದುಕೊಂಡು ಕುವೆಂಪು ಅಂತ ಅವರ ಕಾವ್ಯನಾಮವಾಗಿ ಇಟ್ಕೊಂಡಿದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಕವಿಗಳದ್ದು ಕಾವ್ಯನಾಮಗಳ ಕುರಿತಾಗಿ ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬಹುದು. ಇನ್ನು 7ನೇ ಪ್ರಶ್ನೆಯನ್ನು ನೋಡೋದಾದರೆ ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ ಅಂತ ಇದೆ. ಕೆಳಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡ ಸಂಧಿ ಯಾವುದು ಅಲ್ಲ ಅಂತ ನಾವು ಗುರುತಿಸಬೇಕಾಗತ್ತೆ. ಮೊದಲನೇದು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ದೀರ್ಘ ಸಂಧಿ. ಇದರಲ್ಲಿ ಕನ್ನಡ ಸಂಧಿ ಅಲ್ಲದೆ ಇರುವಂಥದ್ದು ದೀರ್ಘ ಸಂಧಿ ಅಂತ ಇದೆಯಲ್ವಾ, ಇದು ಕನ್ನಡ ಸಂಧಿ ಅಲ್ಲ, ಅದು ಸಂಸ್ಕೃತ ಸಂಧಿ ಆಗಿರುತ್ತೆ. ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಂಧಿಗಳು 3 ಇವೆ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇವು 3 ಕೂಡ ಕನ್ನಡ ಸಂಧಿಗಳಾಗಿರ್ತವೆ. ಇನ್ನು 8ನೇ ಪ್ರಶ್ನೆಯನ್ನು ನೋಡಿ ಕರ್ನಾಟಕ ಸಂಗೀತ ಪಿತಾಮಹ ಡ್ಯಾಶ್ ಅಂತ ಇದೆ. ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ನಾವು ಪುರಂದರದಾಸರನ್ನ ಕರಿತೇವೆ. ಇನ್ನು 9ನೇ ಪ್ರಶ್ನೆಯನ್ನು ನೋಡಿ ರಾಮನು ನದಿಯಲ್ಲಿ ಈಜಿದನು ಅಂತ ಇದೆ. ಈ ವಾಕ್ಯದಲ್ಲಿ ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ, ಅಂದರೆ ಯಾವುದನ್ನು ಸೂಚಿಸುತ್ತೆ ಅಂತ ಅರ್ಥ ಕೇಳಿದ್ದಾರೆ. ಮೊದಲನೇದು ಕರ್ತೃ ಅಂತ ಇದೆ, ಕರ್ಮ, ಕ್ರಿಯಾ, ಪ್ರಕೃತಿ. ನೋಡಿ ಈಜಿದನು ಅವನು ಏನು ಕೆಲಸ ಮಾಡಿದ್ದಾನೆ ಅಥವಾ ಏನು ಕ್ರಿಯೆ ಮಾಡಿದಾನಂತೆ ವರ್ಣಿಸ್ತಾ ಇರೋದ್ರಿಂದ ಅದು ಒಂದು ಕ್ರಿಯಾಪದ ಆಗಿರುತ್ತೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಕ್ರಿಯಾ ಅಂತ ಇದೆಯಲ್ಲ ಅದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ. ಇನ್ನು 10ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ, ಇಲ್ಲಿ ಒಂದು ವಾಕ್ಯ ಕೊಟ್ಟಿದ್ದಾರೆ. ಅದ್ಭುತವಾದ ಚಿತ್ರ ಅನ್ನುವಂಥದ್ದು ಒಂದು ವಾಕ್ಯ. ಇದರಲ್ಲಿ ಒಂದು ಚಿಹ್ನೆಯನ್ನು ಬಳಸಿದ್ದಾರೆ. ಆ ಚಿಹ್ನೆ ಯಾವುದು ಅಂತ ಕೇಳಿರೋದು. ಇಲ್ಲಿ ಪೂರ್ಣ ವಿರಾಮನ, ಉದ್ಧರಣನ, ಭಾವಸೂಚಕನ, ಪ್ರಶ್ನಾರ್ಥಕನ. ಈ ಒಂದು ಚಿಹ್ನೆ
ಭಾವಸೂಚಕ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ನಾವು ಕರಿತೀವಿ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುತ್ತೆ. ಇನ್ನು ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ನಮಗೆಲ್ಲರಿಗೂ ಗೊತ್ತು, ಪ್ರಶ್ನೆಗಳನ್ನು ಕೇಳುವಾಗ ಬಳಸುವಂಥ ಚಿಹ್ನೆ ಅದು ಈ ರೀತಿಯಾಗಿರುತ್ತೆ ಅಂತ. ಇನ್ನು ಪೂರ್ಣ ವಿರಾಮ ಅಂದರೆ ಒಂದು ಚುಕ್ಕಿ ಇರುತ್ತೆ, ಅದು ಪೂರ್ಣ ವಿರಾಮ. ಉದ್ಧರಣ ಅಂದರೆ ಯಾರಾದರೂ ಒಬ್ಬರು ಹೇಳಿರುವಂಥ ಮಾತನ್ನು ಯಥಾ ರೀತಿಯಾಗಿ ಹೇಳುವಾಗ ಬಳಸುವಂಥ ಚಿಹ್ನೆಗೆ ನಾವು ಉದ್ಧರಣ ಚಿಹ್ನೆ ಅಂತ ಹೇಳ್ತೇವೆ. ಇನ್ನು ವಿವರಣೆ ಚಿಹ್ನೆ ಅಂತ ಬರುತ್ತೆ. ವಿವರಣೆ ಚಿಹ್ನೆ ಈ ರೀತಿಯಾಗಿರುತ್ತೆ, ಇದು ವಿವರಣೆ ಚಿಹ್ನೆ. ಅಲ್ಪ ವಿರಾಮ ಅಂತ ಬರುತ್ತೆ ನೋಡಿ, ಕಾಮ ಹಾಕ್ತೀವಲ್ಲ ಅದು ಅಲ್ಪ ವಿರಾಮ. ಈ ರೀತಿಯಾಗಿ ಚಿಹ್ನೆಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ನೀವು ಎಲ್ಲ ಚಿಹ್ನೆಗಳನ್ನು ಯಾವಾಗ ಬಳಸ್ತೀವಿ ಅಥವಾ ಆ ಒಂದು ಚಿಹ್ನೆ ಕೊಟ್ಟು ಅದರ ಹೆಸರನ್ನು ನಿಮಗೆ ಕೇಳ್ಬೋದು. ಈ ರೀತಿಯಾಗಿ ಪ್ರಶ್ನೆಗಳು ಬರುತ್ತವೆ. ಇನ್ನು 11ನೇ ಪ್ರಶ್ನೆಯನ್ನು ನೋಡಿ, ಮನೆ ಪ್ಲಸ್ ಉ ಎರಡೂ ಸೇರಿದಾಗ ಏನಾಗುತ್ತೆ ಅಂತ ಪ್ರಶ್ನೆ. ಇಲ್ಲಿ ಮೊದಲನೇ ಆಪ್ಷನ್ ಮನೆಯು ಅಂತ ಇದೆ, ಎರಡನೇದು ಬಿ ಮನು ಅಂತ ಇದೆ, ಮನೆಯಿಂದ ಮನೆಯ. ನೋಡಿ ಇಲ್ಲಿ ಮನೆ ಪ್ಲಸ್ ಉ ಸೇರಿ ಎರಡನ್ನು ಕೂಡಿಸಿ ಹೇಳಿದಾಗ ಮನೆಯು ಅನ್ನಲ್ಲ, ನಾವು ಮನೆಯು ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ನಾವು ಅದನ್ನು ಯಾವ ರೀತಿ ಉಚ್ಚಾರ ಮಾಡ್ತೀವಲ್ವ ನಾವು ಅದನ್ನು ತಿಳಿದುಕೊಂಡು ಆಪ್ಷನನ್ನು ಆಯ್ಕೆ ಮಾಡಬೇಕಾಗತ್ತೆ. ಇನ್ನು 12ನೇ ಪ್ರಶ್ನೆಯನ್ನು ನೋಡೋದಾದರೆ, ಕೆಲಸ, ಉದ್ಯೋಗ, ಕವನ, ಊಳಿಗ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದ್ದಾರೆ. ಕೆಲಸ ಮತ್ತು ಉದ್ಯೋಗ ಸಾಮಾನ್ಯವಾಗಿ ಎಲ್ಲ ಎರಡೂ ಒಂದೇ. ಕೆಲಸ ಅಂದರೂ ಒಂದೇ, ಉದ್ಯೋಗ ಅಂದರೂ ಒಂದೇ. ಇನ್ನು ಊಳಿಗ ಅಂತ ಇದೆಯಲ್ಲ, ಅದು ಕೂಡ ಕೆಲಸ ಅನ್ನುವಂಥ ಅರ್ಥವನ್ನೇ ಕೊಡುತ್ತೆ. ಆದರೆ ಇಲ್ಲಿ ಕವನ ಅನ್ನುವಂಥದ್ದು ಯಾರಾದರೂ ಒಂದು ಕವಿತೆಯನ್ನು ಬರಿತಿರ್ತಾರೆ, ಅದಕ್ಕೆ ಕವನ ಅಂತ ನಾವು ಕರೆಯೋದ್ರಿಂದ ಕವನ ಅನ್ನುವಂಥದ್ದು ಆ ಗುಂಪಿಗೆ ಸೇರೋದಿಲ್ಲ. ಇನ್ನು 13ನೇ ಪ್ರಶ್ನೆಯನ್ನು ನೋಡಿ, ರಾಮನು ನೀರನ್ನು ಕುಡಿಯುವನು ಅಂತ ಇದೆ. ಇದರಲ್ಲಿ ಯಾವ ಕಾಲದಲ್ಲಿ ಈ ಒಂದು ವಾಕ್ಯ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ, ಭೂತಕಾಲವಿದೆ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲವಿದೆ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಗುರುತಿಸಬೇಕಾದ್ರೆ ನಿಮಗೆ ಕಾಲಗಳ ಪರಿಚಯ ಇರಬೇಕಾಗುತ್ತೆ. ಒಟ್ಟು ಮೂರು ಕಾಲಗಳು ಬರ್ತವೆ. ಒಂದು ವರ್ತಮಾನ ಕಾಲ, ಎರಡನೇದು ಭೂತಕಾಲ, ನಂತರ ಭವಿಷ್ಯತ್ ಕಾಲ. ಭೂತಕಾಲ ಅಂದರೆ ಈಗಾಗಲೇ ನಡೆದು ಹೋಗಿರುವಂಥದ್ದಕ್ಕೆ ಭೂತಕಾಲದಲ್ಲಿ ಬರುತ್ತೆ. ಇನ್ನು ವರ್ತಮಾನ ಕಾಲ ಅಂತಂದ್ರೆ ಈಗ ಪ್ರೆಸೆಂಟ್ ಆಗಿ ನಡೀತಾ ಇರುತ್ತಲ್ಲ, ಅದು ನಡೆಯುತ್ತಿರೋದು. ಇನ್ನು ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಏನ್ ನಡೆಯುತ್ತಲ್ಲ, ಅದು ಮುಂದೆ ನಡೆಯುವಂಥದ್ದು ಭವಿಷ್ಯತ್ ಕಾಲ ಆಗಿರುತ್ತೆ. ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ರಾಮನು ನೀರನ್ನು ಕುಡಿಯುವನು ಅಂತ ಇದೆ. ನೋಡಿ, ಇಲ್ಲಿ ನಾವು ಕೇವಲ ಒಂದು ಅಕ್ಷರವನ್ನು ಗುರುತಿಸೋದ್ರಿಂದ ಈ ಮೂರೂ ಕಾಲಗಳನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಭೂತಕಾಲದಲ್ಲಿ ದ ಅಂತ ಬಂದಿರುತ್ತೆ. ಯಾವುದೇ ಒಂದು ವಾಕ್ಯ ಕೊಟ್ಟು ಅದರಲ್ಲಿ ಅದು ಯಾವ ಕಾಲದಲ್ಲಿದೆ ಅಂತ ಕೇಳಿದ್ರೆ ಭೂತಕಾಲ ದ ಅಂತ ನೆನ್ಪಿಟ್ಕೊಳ್ಳಿ, ವರ್ತಮಾನ ಕಾಲ ಉತ್ತ ಅಂತ ನೆನ್ಪಿಟ್ಕೊಳ್ಳಿ, ಉತ್ತ. ಇನ್ನು ಭವಿಷ್ಯತ್ ಕಾಲ ವ ಅಂತ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಕುಡಿಯುವನು ಅಂತ ಇದೆ, ವ ಅಂತ ಬಂದಿದೆ. ಹಾಗಾಗಿ ಇದು ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಆಗಿದೆ. ಇನ್ನು ಅದೇ ಕುಡಿದನು ಅಂತ ಇತ್ತು ಅಂದ್ರೆ ನೋಡಿ, ಇಲ್ಲಿ ರಾಮನು ನೀರನ್ನು ಕುಡಿದನು ಅಂತ ಇತ್ತು ಅಂದ್ರೆ ನೋಡಿ, ಇಲ್ಲಿ ದ ಅಂತ ಬಂದಿದೆ. ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ ನೋಡಿ, ಇಲ್ಲಿ ದ ಅಂತ ಬಂದಿದೆ. ಕುಡಿದನು, ಈಗಾಗಲೇ ಕುಡಿದು ಬಿಟ್ಟಿದ್ದಾನೆ ನೀರನ್ನು, ಅದು ಆಗೋಗಿರೋದು ಅಂದರೆ ಅದು ಭೂತಕಾಲಕ್ಕೆ ಉದಾಹರಣೆ ಆಗತ್ತೆ. ಅದೇ ರೀತಿಯಾಗಿ ಇನ್ನು ನಾವು ವರ್ತಮಾನ ಕಾಲವನ್ನು ಹೇಳೋದಾದರೆ ನೋಡಿ, ವರ್ತಮಾನ ಕಾಲದಲ್ಲಿ ಉತ್ತ ಅಂತ ಬಂದಿರುತ್ತೆ ಅಂತ ಹೇಳಿದೆ. ಕುಡಿಯುತ್ತಿದ್ದಾನೆ ಅಥವಾ ಕುಡಿಯುತ್ತಾನೆ, ಈ ರೀತಿಯಾಗಿ ಉತ್ತ ಅಂತ ಬಂತು ಅಂದರೆ ಕುಡಿಯುತ್ತಿದ್ದಾನೆ ಅಥವಾ ಕುಡಿಯುತ್ತಾನೆ ಅಥವಾ ಕುಡಿಯುತ್ತಿದ್ದಾನೆ, ಕುಡಿಯುತ್ತಾನೆ, ಈ ರೀತಿಯಾಗಿ ಉತ್ತ ಅಂತ ಬಂದಿದೆ ನೋಡಿ ಇಲ್ಲಿ.
ಇಲ್ಲಿ ಉತ್ತ ಅಂತ ಬಂದಿದೆ. ಈ ರೀತಿಯಾಗಿ ಉತ್ತ ಅಂತ ಬಂದರೆ ಅದು ವರ್ತಮಾನ ಕಾಲ ಅಂತ ನಾವು ಈಗ ನಡೀತಾ ಇರುವಂಥ ಕಾಲ ಅಂತ ನಾವು ಸುಲಭವಾಗಿ ಗುರುತಿಸ್ಬೋದು. ಇವು ಮೂರೂ ಕೂಡ ನೀವು ನೆನಪಿಟ್ಕೊಂಡ್ರೆ ಅವರು ಯಾವುದೇ ವಾಕ್ಯವನ್ನು ಕೊಟ್ಟು ಕಾಲವನ್ನು ಕೇಳಿದ್ರೆ ನೀವು ಸುಲಭವಾಗಿ ಉತ್ತರವನ್ನು ನೀಡ್ಬೋದು. ಇನ್ನು ಈ ಕಾಲಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್ 100% ಇರುತ್ತೆ. ನೋಡಿ ಮುಂದಿನ ಪ್ರಶ್ನೆಯನ್ನು ನೋಡಿ. ಪಂಚಮಿ ಇದರಲ್ಲಿಯ ಅನುಸ್ವಾರಾಕ್ಷರ ಅಂತ ಕೇಳಿದ್ದಾರೆ. ನೋಡಿ ಒಟ್ಟು ಸ್ವರಗಳು ಮತ್ತು ವ್ಯಂಜನಗಳು ಎಲ್ಲವುದರ ಪರಿಕಲ್ಪನೆ ನಮಗೆ ಇರಬೇಕಾಗತ್ತೆ. ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ನೋಡಿ ಮಕ್ಕಳೇ, ಒಟ್ಟು ಸ್ವರಗಳು ಎಷ್ಟಿವೆ ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ನಂತರ ವ್ಯಂಜನಗಳು ಕುರಿತಾಗಿ ಗೊತ್ತಿರಬೇಕಾಗತ್ತೆ. ಅವುಗಳ ವಿಧಗಳು ಗೊತ್ತಿರಬೇಕಾಗತ್ತೆ. ಸ್ವರಗಳು 13, ನಂತರ ವ್ಯಂಜನಗಳು 34, ಟೋಟಲ್ಲು 4 3 7 3 1 4 47 ಆಯಿತು. ವರ್ಣಮಾಲೆಗಳು ಒಟ್ಟು ಇರುವಂಥದ್ದು 49. ಹಾಗಾದರೆ ಇನ್ನೂ 2 ಯಾವುವು ಅಂತಂದರೆ ನೋಡಿ, ಒಂದು ಅನುಸ್ವಾರ ಅಂತ ಬರುತ್ತೆ, ಮತ್ತೊಂದು ವಿಸರ್ಗ ಅಂತ ಬರುತ್ತೆ. ಅನುಸ್ವಾರ ಮತ್ತು ವಿಸರ್ಗ ಎರಡು ಒಟ್ಟು 49 ವರ್ಣಮಾಲೆಗಳು ಕನ್ನಡದಲ್ಲಿರುವಂಥ ವರ್ಣಮಾಲೆಗಳು ಎಷ್ಟು ಅಂತ ಕೇಳಿದ್ರೆ 49 ಅಂತ ಹೇಳಬೇಕು. ಸ್ವರಗಳು 13, ವ್ಯಂಜನಗಳು 34, ಮತ್ತು ಅನುಸ್ವಾರ ಮತ್ತು ವಿಸರ್ಗ ಅಂತ ಬರುತ್ತವೆ. ಅನುಸ್ವಾರ ಅಂದರೆ ನೋಡಿ, ನಾವು ಅನುಸ್ವಾರ ಅಂತಂದರೆ ಅಂತ ಬರುತ್ತಲ್ಲ, ಅದು ಅನುಸ್ವಾರ ಆಗಿರುತ್ತೆ. ಇನ್ನು ವಿಸರ್ಗ ಅಂತ ಬಂದರೆ ಅಹ ಅಂತ ಇರುತ್ತಲ್ಲ, ಅದು ವಿಸರ್ಗ ಆಗಿರುತ್ತೆ. ಇಲ್ಲಿ ಅನುಸ್ವಾರಾಕ್ಷರವನ್ನು ಕೇಳಿದ್ದಾರೆ. ಅನುಸ್ವಾರ ಅಂದರೆ ಇದರಲ್ಲಿ ನೋಡಿ ಪಂ ಅಂತ ಇದೆಯಲ್ಲ, ಇದು ಅನುಸ್ವಾರಾಕ್ಷರ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಇನ್ನು 15ನೇ ಪ್ರಶ್ನೆಯನ್ನು ನೋಡೋದಾದರೆ, ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು ಅಂತ ಇದೆ. ಇದಕ್ಕೆ ಇದು ಒಂದು ಒಗಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ, ಕಪ್ಪೆ ಇದೆಯಲ್ಲ ಅದು ಸರಿಯಾಗಿರುತ್ತೆ. ಕಪ್ಪೆ ಹಾರತ್ತೆ, ನಂತರ ಅದು ಕೂಗಿದ್ರೆ ಕೂತಾ ಇರುತ್ತೆ, ರಾತ್ರಿ ಹೊತ್ತು ಸೌಂಡ್ ಮಾಡುತ್ತೆ, ಮತ್ತು ಕೂತರೆ ಎಲ್ಲಿ ಕೂತಿರುತ್ತೋ ಅಲ್ಲೇ ಇರುತ್ತೆ. ಅದು ಎಷ್ಟು ಹೊತ್ತಾದರೂ ಸರಿ ತಂಪಾಗಿರುವಂಥ ಪ್ರದೇಶದಲ್ಲಿ ಕೂತ್ಬಿಟ್ರೆ ಅಲ್ಲೇ ಜಾಸ್ತಿ ಹೊತ್ತು ಕೂತ್ಕೊಳ್ಳುತ್ತೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಕಪ್ಪೆ. ಇನ್ನು 16ನೇ ಪ್ರಶ್ನೆಯನ್ನು ನೋಡಿ. ಬಾಲಕರು ಪತ್ರಗಳನ್ನು ಹಂಚಿದರು ಅಂತ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಏಕವಚನದಲ್ಲಿ ಹೇಳ್ಬೇಕಿದೆ. ಈಗ ಬಾಲಕರು ಅಂತ ಇರುವಂಥದ್ದು ಏಕವಚನದಲ್ಲಿ ಹೇಳಿದ್ರೆ ಅದು ಬಾಲಕ ಆಗುತ್ತೆ. ನಂತರ ಪತ್ರಗಳನ್ನು ಅಂತ ಇದೆ. ಪತ್ರಗಳನ್ನು ಅಂತದ್ದು ಬಹುವಚನ ಆಗಿರೋದ್ರಿಂದ ಅದನ್ನು ಏಕವಚನಕ್ಕೆ ನಾವು ಪರಿವರ್ತನೆ ಮಾಡಿದ್ರೆ ಪತ್ರವನ್ನು ಅಂತ ಆಗುತ್ತೆ. ಒಂದೇ ಒಂದಿದ್ರೆ ಪತ್ರವನ್ನು ಅಂತ ಬಳಸ್ತೀವಿ. ನಂತರ ಹಂಚಿದರು ಅಂತ ಇದೆ. ಒಬ್ಬನೇ ಹಂಚ್ತಾ ಇದ್ರೆ ಅದನ್ನು ಹಂಚಿದನು ಅಂತ ಹೇಳ್ತೀವಿ. ಹಾಗಾಗಿ ಬಾಲಕ ಪತ್ರವನ್ನು ಹಂಚಿದನು ಯಾವ ಆಪ್ಷನ್ನಲ್ಲಿದೆ ನೋಡಿ, ಆಪ್ಷನ್ ಎ ನಲ್ಲಿದೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ. ಇನ್ನು 17ನೇ ಪ್ರಶ್ನೆಯನ್ನು ನೋಡಿ. ಅಕ್ಕ ಅನ್ನುವಂಥ ಒಂದು ಪದ ಕೊಟ್ಟು ಅದನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಅಕ್ಕ ಅನ್ನುವಂಥದ್ದನ್ನ ಬಿಡಿಸಿ ಬರೆದ್ರೆ ಸ್ವರಗಳು ಹೇಗಿರ್ತವೋ ಹಾಗೆ ಇರ್ತವೆ. ಇನ್ನು ಈ ಕ ಅಂತ ಇದೆಯಲ್ವಾ, ಅದು ವ್ಯಂಜನಾಕ್ಷರ ಆಗತ್ತೆ. ಕ ಅನ್ನುವಂಥದ್ದು ವ್ಯಂಜನಾಕ್ಷರ. ಈ ಥರ ಬರೆದ್ರೆ ವ್ಯಂಜನಾಕ್ಷರ ಅಂತ ಕರಿತೀವಿ. ಇನ್ನು ಕೆಳಗಡೆ ಒತ್ತಿರೋದ್ರಿಂದ ಮತ್ತೊಂದು ಕ ವ್ಯಂಜನಾಕ್ಷರವನ್ನು ಬರಿಬೇಕಾಗತ್ತೆ. ಇನ್ನು ಇಲ್ಲಿ ಕ ಅಂತ ಕೊಂಬು ಬಂದಿರೋದ್ರಿಂದ ಅವನ್ನು ಕೊನೆಗೆ ಬರಿಬೇಕಾಗತ್ತೆ. ಯಾವ ಆಪ್ಷನ್ನಲ್ಲಿದೆ ನೋಡಿ, ಆಪ್ಷನ್ ಎ ನಲ್ಲಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ. ಇನ್ನು 18ನೇ ಪ್ರಶ್ನೆಯನ್ನು ನೋಡಿ. ಭಾರತ ದೇಶ ಸ್ವತಂತ್ರವಾದ ದಿನ ಯಾವುದು ಅಂತ ಕೇಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತು, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 15 ಆಗಸ್ಟ್ ಅಥವಾ 8 1947ರಲ್ಲಿ ಸ್ವಾತಂತ್ರ್ಯ ಬಂತು. ಇದನ್ನು ಅವರು ಈ ರೀತಿಯಾಗಿ ಕೊಟ್ಟಿಲ್ಲ, ಕನ್ನಡ ಅಂಕಿಗಳಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಕನ್ನಡ ಅಂಕಿಗಳಲ್ಲಿ ಬರೆಯೋಣ. 1 ಈ ರೀತಿಯಾಗಿ ಬರಿತೇವೆ, 5 ಈ ರೀತಿ, ನಂತರ 8 ನೋಡಿ ಈ ರೀತಿಯಾಗಿ ಬರಿತೇವೆ, 1 9 ನೋಡಿ ಈ ರೀತಿ ಬರಿತೀವಿ, 4 ನಂತರ 7. ಇದು ಆಪ್ಷನ್ ಯಾವುದರಲ್ಲಿದೆ ನೋಡಿ, ಆಪ್ಷನ್ ಬಿ ಯಲ್ಲಿದೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ
ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡಿ, 19ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದಿಮಾಗದಿರು ಅಂದರೆ ಅದರ ಅರ್ಥ ಏನು ಅಂತ ಕೇಳಿದ್ದಾರೆ. ಒಂದಿಮಾಗದರು ಅಂದರೆ ಇದು ನಿಮ್ಮ ಪಾಠದಲ್ಲಿ ಬರುವಂತಹ ಶಬ್ದಾರ್ಥಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯಾಗಿದೆ. ಒಂದಿಮಾಗದರು ಅಂದರೆ ಹೊಗಳು ಭಟ್ಟರು ಅಂತ ಅರ್ಥ. ಇನ್ನು 20ನೇ ಪ್ರಶ್ನೆ ನೋಡಿ, ರವೀಂದ್ರನಾಥ್ ಟ್ಯಾಗೂರ್ ರವರ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ನಿಮಗೆ ಪಂಜರಶಾಲೆ ಅನ್ನುವಂಥ ನಾಟಕ ಇದೆ ಅಲ್ವಾ, ಅದು ಮೂಲತಃ ರವೀಂದ್ರನಾಥ್ ಟ್ಯಾಗೂರ್ ಅವರು ಬಂಗಾಳಿ ಭಾಷೆಯಲ್ಲಿ ಬರೆದಿರುವಂಥ ಒಂದು ನಾಟಕ. ಅದನ್ನು ಕನ್ನಡಕ್ಕೆ ಯಾರು ಅನುವಾದ ಮಾಡಿದ್ರು, ಕನ್ನಡದಲ್ಲಿ ಅದನ್ನು ಯಾರು ಬರೆದ್ರು ಅಂತ ಕೇಳಿದ್ದಾರೆ. ಇದು ಕೂಡ ನಿಮ್ಮ ಪಠ್ಯಪುಸ್ತಕದಿಂದ ಪಾಠದಿಂದ ತೆಗೆದಂಥ ಪ್ರಶ್ನೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕುವೆಂಪು ಅವರು ಈ ಒಂದು ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇಲ್ಲಿಗೆ 20 ಪ್ರಶ್ನೆಗಳು, ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮುಕ್ತಾಯ ಆಯಿತು. ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ವಿಭಾಗ 2ಕ್ಕೆ ನಾವೀಗ ಬರ್ತಾ ಇದ್ದೀವಿ. ಒಟ್ಟು ಕನ್ನಡದಲ್ಲಿ 20 ಪ್ರಶ್ನೆ, ಇಂಗ್ಲೀಷ್ನಲ್ಲಿ 20, ಗಣಿತ 20, ಪರಿಸರ ಅಧ್ಯಯನ 20 ಮಾರ್ಕ್ಸು. ಇನ್ನು 20 ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ 20 ಪ್ರಶ್ನೆಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತವೆ. ಈಗ ಇಂಗ್ಲೀಷನ್ನು ನಾವು ನೋಡೋದಾದರೆ ಮೊದಲನೇ ಪ್ರಶ್ನೆ ನೋಡಿ, 21ನೇ ಪ್ರಶ್ನೆ, ನಾಗರಾಜ್ ಈಸ್ ಅ ಕ್ಲೆವರ್ ಬಾಯ್ ಅಂತ ಇದೆ. ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ಇಲ್ಲಿ ನಾಗರಾಜನಿಗೆ ಕುರಿತಂತೆ ಅವನ ವಿವರಣೆಯನ್ನು ನೀಡುವಂಥ ಪದ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಕ್ಲೆವರ್ ಅಂತ ಇದೆಯಲ್ವಾ, ನಾಗರಾಜ್ ಯಾವ ರೀತಿ ಹುಡುಗ, ಕ್ಲೆವರ್ ಬಾಯ್ ಅವನು ಅಂದರೆ ಜಾಣ ವಿದ್ಯಾರ್ಥಿ ಅಥವಾ ಜಾಣ ಹುಡುಗ ಅಂತ ಇದೆ. ಅವನನ್ನು ಡಿಸ್ಕ್ರೈಬ್ ಮಾಡ್ತಾ ಇರುವಂಥ ವರ್ಡು ಯಾವುದು, ಕ್ಲೆವರ್ ಅನ್ನುವಂಥದ್ದು. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಇನ್ನು ಶಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್ ಅಂದರೆ ಅವಳು ಶಾಲೆಗೆ ಬಂದಳು. ಮುಂದೆ ಕಾರ್ ಅಂತ ಕೊಟ್ಟಿದ್ದಾರೆ, ಒಂದು ಡ್ಯಾಶ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಅಪ್ರಾಪ್ರಿಯೇಟ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ತುಂಬಬೇಕು. ನಾನು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ವಿವರವಾಗಿ ಅದರ ವಿಧಗಳನ್ನೆಲ್ಲ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ನೀವಿನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಆ ಒಂದು ವಿಡಿಯೋವನ್ನು ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಬೈ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಶಿ ಕಮ್ಸ್ ಟು ಸ್ಕೂಲ್ ಬೈ ಕಾರ್ ಅಂದರೆ ಅವಳು ಕಾರಿನಿಂದ ಶಾಲೆಗೆ ಬಂದಳು ಅಂತ ಆಗತ್ತೆ. ವಿತ್ ಅಂತ ಬಂದರೆ ಕಾರಿನ ಜೊತೆಗೆ ಬಂದಳು ಅಂತಂದರೆ ಸೆಂಟೆನ್ಸ್ ಒಂದು ಅರ್ಥಗರ್ಭಿತ ವಾಕ್ಯ ಆಗೋದಿಲ್ಲ. ಇಲ್ಲಿ ಟು ಅಂತ ಹಾಕಿದ್ರೆ ಕೂಡ ಶಿ ಕಮ್ಸ್ ಟು ಸ್ಕೂಲ್ ಟು ಕಾರ್ ಅಂತಂದರೆ ಕಾರ್ಗೆ ಬಂದಳು, ಶಾಲೆಗೆ ಬಂದಳು ಅಂತಾಗತ್ತೆ, ಅರ್ಥ ತಪ್ಪಾಗುತ್ತೆ. ಇನ್ನು ಓವರ್ ಅನ್ನುವಂಥದ್ದು ಕೂಡ ಬರೋದಿಲ್ಲ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಇನ್ನು 23ನೇ ಪ್ರಶ್ನೆಯನ್ನು ನೋಡಿ, ಲೆಟ್ ಅಸ್ ಡ್ಯಾಶ್ ಟುಮಾರೋ ಅಂತ ಇದೆ. ಆಪ್ಷನ್ ಎ ಮೀಟ್ ಅಂತ ಇದೆ, ಮ್ಯೂಟ್ ಅಂತ ಇದೆ, ಮೆಟ್ ಅಂತ ಇದೆ, ಮೀಟ್ ಅಂತ ಇದೆ. ಲೆಟ್ ಅಸ್ ಮೀಟ್ ಟುಮಾರೋ ಅಂದರೆ ನಾವು ನಾಳೆ ಭೇಟಿಯಾಗೋಣ ಅಂತ ಇದರ ಒಂದು ವಾಕ್ಯದ ಅರ್ಥ. ಇಲ್ಲಿ ಮೀಟ್ ಅನ್ನುವಂಥ ಪದ ಎರಡಿದೆ, ಮೊದಲನೇದು ಮೀಟ್ ಇದೆ, ಎರಡನೇದು ಮೀಟ್ ಇದೆ. ಇದು ಮೆಟ್ ಅಂತ ಇದೆ, ಇದನ್ನು ತೆಗಿಬೋದು. ಮೆಟ್ ಅಂದರೆ ಭೂತಕಾಲದಲ್ಲಿ ಬಳಸ್ತೇವೆ, ಅಂದರೆ ಭೇಟಿಯಾಗಿದ್ದೆವು, ನಿನ್ನೆ ಭೇಟಿಯಾಗಿದ್ದೆವು ಅಂತೀವಲ್ವ, ಆ ರೀತಿ ಭೂತಕಾಲದಲ್ಲಿ ಮೆಟ್ ಅಂತ ಬಳಸ್ತೇವೆ. ಇನ್ನು ಮ್ಯೂಟ್ ಅಂತಂದರೆ ನಮಗೆ ಗೊತ್ತು ಸೈಲೆಂಟ್ ಆಗಿರೋದು, ಅಥವಾ ನಾವು ಈಗ ಮೊಬೈಲ್ ಎಲ್ಲ ಇದ್ದರೆ ಮ್ಯೂಟ್ ಮಾಡು ಅಂತ ಹೇಳ್ತಾ ಇರ್ತೀವಿ. ಮ್ಯೂಟ್ ಅಂದರೆ ನಿಶಬ್ದಗೊಳಿಸುವುದು ಅಥವಾ ಸೈಲೆಂಟ್ ಮಾಡೋದು ಅಂತ ಅರ್ಥ. ಹಾಗಾಗಿ ಇದನ್ನು ಕೂಡ ತೆಗಿಬೋದು. ಇನ್ನು ಮೀಟ್ ಅಂತ ಎರಡು ಉಳಿದಿದೆ. MEAT ಮೀಟ್ ಅಂದರೆ ಮಾಂಸ ಅಂತ ಅರ್ಥ. ಹಾಗಾಗಿ ಆಪ್ಷನ್ ಎ ಕೂಡ ತಪ್ಪಾಗುತ್ತೆ. ಸರಿಯಾಗಿರುವಂಥ ಉಳಿದಿರೋದು ಒಂದೇ ಆಪ್ಷನ್ನು, ಮೀಟ್ ಅಂದರೆ ಭೇಟಿಯಾಗುವುದು. ಲೆಟ್ ಅಸ್ ಮೀಟ್ ಟುಮಾರೋ ಅಂತ ಆಗತ್ತೆ. ಇನ್ನು 24ನೇ ಪ್ರಶ್ನೆಯನ್ನು ನೋಡೋದಾದರೆ, ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್ ಅಂದರೆ ನಾವು ಮಾಡುವಂಥ ಕಾರ್ಯವು ಮಾತನಾಡುವುದಕ್ಕಿಂತ ಹೆಚ್ಚಿಗೆ ಮಾತನಾಡುತ್ತದೆ ಅಂತ ಈ ಒಂದು ವಾಕ್ಯದ, ಜೋರಾಗಿ ಮಾತನಾಡುತ್ತದೆ ಅಂತ ಈ ಒಂದು ವಾಕ್ಯದ ಅರ್ಥ. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಅರ್ಥವನ್ನು ಕೊಡುವಂಥ ವಾಕ್ಯ ಯಾವುದು ಕೆಳಗಿನ 4 ಆಪ್ಷನ್ಗಳಲ್ಲಿ ಅಂತ ಕೇಳಿದ್ದಾರೆ. ಆ್ಯಕ್ಷನ್ಸ್ ಕ್ಯಾನ್ ಸ್ಪೀಕ್ ವರ್ಡ್ಸ್ ಅಂದರೆ ಕ್ರಿಯೆಗಳು ಶಬ್ದಗಳನ್ನು ಮಾತನಾಡ್ತಾವ ಅಥವಾ ಪದಗಳನ್ನು ಮಾತನಾಡ್ತಾವ? ಇಲ್ಲ, ಹಾಗಾಗಿ ಇದು ತಪ್ಪು. ಇನ್ನು ಒನ್ ಶುಡ್ ಇಂಪ್ಲಿಮೆಂಟ್ ಇಸ್ ಆ್ಯಕ್ಷನ್ಸ್ ರ್ಯಾದರ್ ದ್ಯಾನ್ ಕೀಪ್ ಟಾಕಿಂಗ್ ಅಬೌಟ್ ದೆಮ್ ಅಂದರೆ
ಒಬ್ಬರು ಯಾವುದೇ ಒಂದರ ಬಗ್ಗೆ ಮಾತನಾಡುವುದಕ್ಕಿಂತ ಅವುಗಳನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸುವುದೇ ಉತ್ತಮ ಅಂತ ಇದೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ಇನ್ನು ಆಪ್ಷನ್ ಸಿ ನೋಡಿ, ಆಕ್ಷನ್ ಈಸ್ ಬೆಟರ್ ಸ್ಪೀಕರ್ ದ್ಯಾನ್ ವರ್ಡ್ ಅಂತ ಇದೆ. ಇದು ಕೂಡ ಅರ್ಥ ಅಷ್ಟು ಸರಿಯಾಗೋದಿಲ್ಲ. ವರ್ಡ್ ಈಸ್ ಬೆಟರ್ ದ್ಯಾನ್ ಆಕ್ಷನ್, ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಬಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು 25ನೇ ಪ್ರಶ್ನೆಯನ್ನು ನೋಡಿ, ದಿಸ್ ಈಸ್ ಡ್ಯಾಶ್ ಅಡ್ವೆಂಚರಸ್ ಸ್ಟೋರಿ. ನೋಡಿ, ಇಲ್ಲಿ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆ ಬಂದಿರುವಂಥದ್ದು. ಆರ್ಟಿಕಲ್ಗಳಲ್ಲಿ ಒಟ್ಟು ಎರಡು ವಿಧಗಳಿದೆ, 2 ಟೈಪ್ಸು. ಮೊದಲನೇದು ಡೆಫಿನೇಟ್ ಆರ್ಟಿಕಲ್ಸ್ ಅಂತ ಬರುತ್ತೆ, ಎರಡನೇದು ಇನ್ಡೆಫಿನೇಟ್ ಆರ್ಟಿಕಲ್ ಅಂತ ಬರುತ್ತೆ. ಒಟ್ಟು ಆರ್ಟಿಕಲ್ಸ್ಗಳಲ್ಲಿ 2 ರೀತಿಯಾಗಿ ಬರ್ತವೆ, ಒಂದು ಡೆಫಿನೇಟ್ ಆರ್ಟಿಕಲ್ಲು, ಇನ್ನೊಂದು ಇನ್ಡೆಫಿನೇಟ್ ಆರ್ಟಿಕಲ್ಲು. ನೋಡಿ, ಡೆಫಿನೇಟ್ ಆರ್ಟಿಕಲಲ್ಲಿ ಒಂದು ಪದ ಬರುತ್ತೆ, ದ ಅನ್ನುವಂಥದ್ದು. ಈ ದ ಅನ್ನು ನಾವು ಯಾವಾಗ ಬಳಸ್ತೀವಿ ಅಂತ ತಿಳ್ಕೊಂಡ್ಬಿಟ್ರೆ ಆರ್ಟಿಕಲ್ ಮುಗಿದೋಗುತ್ತೆ. ಡೆಫಿನೇಟ್ ಆರ್ಟಿಕಲ್ಲು ದ ಅನ್ನು ನಾವು ನಮಗೆ ಈಗಾಗಲೇ ಗೊತ್ತಿರುವಂಥ ವಸ್ತು ಇದ್ದರೆ, ಅಥವಾ ಅದು ಇಡೀ ಜಗತ್ತಿನಲ್ಲಿ ಒಂದೇ ಒಂದಿದ್ರೆ ಅಂಥ ಒಂದು ಪದಗಳನ್ನು ಬಳಸುವಾಗ ನಾವು ದ ಅನ್ನು ಬಳಸ್ತೀವಿ. ಇನ್ನು ಇನ್ಡೆಫಿನೇಟ್ ಆರ್ಟಿಕಲ್ಸ್ ಯಾವ್ಯಾವು ಅಂತಂದರೆ ಎ ಮತ್ತು ಆ್ಯನ್ ಅಂತ 2 ಆರ್ಟಿಕಲ್ಸ್ ಬರ್ತವೆ. ಇನ್ಡೆಫಿನೇಟ್ ಆರ್ಟಿಕಲ್ಸಲ್ಲಿ ಈ ಎ ಮತ್ತು ಆ್ಯನ್ ಅನ್ನು ಯಾವಾಗ ಬಳಸ್ತೇವೆ, ಎ ಮತ್ತು ಆ್ಯನ್ ಅನ್ನು ನಾವು ಯಾವಾಗ ಬಳಸ್ತೇವೆ ಅನ್ನೋದಂಥದ್ದನ್ನು ಈಗ ನೋಡೋಣ. ನೋಡಿ, ಇಲ್ಲಿ ಯಾವುದೇ ಒಂದು ಪದದ ಹಿಂದೆ ಎ ಅಥವಾ ಆ್ಯನ್ ಅನ್ನು ಯಾವಾಗ ಬಳಸಬೇಕು ಅಂತಂದರೆ, ಮೊದಲನೇ ಅಕ್ಷರ ಇರುತ್ತಲ್ಲ ಅದು ಓವೆಲ್ಲಿಂದ ಪ್ರಾರಂಭ ಆಗಿರಬೇಕು, ಮತ್ತು ಅದು ಓವೆಲ್ ಸೌಂಡನ್ನು ಕೊಡ್ತಿರಬೇಕು. ಓವೆಲ್ನಿಂದ ಪ್ರಾರಂಭ ಆಗಿರಬೇಕು ಮತ್ತು ಓವೆಲ್ ಸೌಂಡನ್ನು ಕೊಡ್ತಿರಬೇಕು. ಇಲ್ಲಿ ಅಡ್ವೆಂಚರಸ್ ಅಂತ ಇದೆ, ಅದನ್ನು ನಾವು ಕನ್ನಡದಲ್ಲಿ ಬರೆದ್ರೆ ನೋಡಿ, ಅಡ್ವೆಂಚರಸ್ ಅಂತ ಈ ರೀತಿಯಾಗಿ ಬರಿತೀವಿ, ಅಡ್ವೆಂಚರಸ್. ಇಲ್ಲಿ ಓವೆಲ್ ಅಂದರೆ ಏನಂತ ಹೇಳಿದ್ದೆ, ಸ್ವರ ಅಂತ ಹೇಳಿದ್ದೆ. ಓವೆಲ್ಸ್ ಅಂದರೆ ಸ್ವರಗಳು, ಕನ್ನಡದಲ್ಲಿ ಸ್ವರ ಅಂತೀವಿ, ಇಂಗ್ಲೀಷ್ನಲ್ಲಿ ಓವೆಲ್ಸ್ ಅಂತೀವಿ. ಒಟ್ಟು 5 ಓವೆಲ್ಸ್ಗಳಿವೆ, ಎ, ಇ, ಐ, ಓ ಮತ್ತು ಯು. ಇವು 5 ಕೂಡ ಓವೆಲ್ಸ್. ಇಂಗ್ಲೀಷ್ನಲ್ಲಿ ಕೇವಲ 5 ಸ್ವರಗಳಿದೆ, ಕನ್ನಡದಲ್ಲಿ 13 ಇದೆ. ಇಲ್ಲಿ ನೋಡಿ, ಮೊದಲನೇ ಅಕ್ಷರ ಅ ಅಂತ ಬಂದಿದೆ, ಅಂದರೆ ಇದು ಒಂದು ಸ್ವರ. ಇಂಗ್ಲೀಷ್ನಲ್ಲಿ ಎ ಅಂತ ಬಂದಿದೆ, ಅದು ಕೂಡ ಸ್ವರ. ಇನ್ನು ಯಾವ ರೀತಿ ಸೌಂಡ್ ಯಾವ ರೀತಿ ಇದೆ, ಅ ಅಂತಲೇ ಓದ್ತಾ ಇದ್ದೀವಿ. ಕೆಲವೊಂದ್ಸಲಿ ಎ ಇರೋದನ್ನು ಎ ಅಂತ ಓದ್ತೀವಿ, ಅ ಅಂತ ಓದ್ತೀವಿ, ಆ ಅಂತ ಓದ್ತೀವಿ. ಈ ರೀತಿಯಾಗಿ ಸೌಂಡನ್ನು ಕೊಡ್ತಾ ಹೋಗುತ್ತೆ. ನಾವು ಓದುವಂಥ ವಿಧಾನದ ಮೇಲೆ ಅದರ ಸೌಂಡ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ಓವೆಲ್ಸ್ ಇರೋದ್ರಿಂದ ಇಲ್ಲಿ ನಾವು ಯಾವಾಗಲಾದರೂ ಓವೆಲ್ಸ್ ಬಂದರೆ ಅಲ್ಲಿ ಆ್ಯನ್ ಅನ್ನು ತುಂಬಬೇಕಾಗತ್ತೆ. ಅದೇ ಇಲ್ಲಿ ಕಾನ್ಸೋನೆಂಟ್ ಬಂದರೆ, ಅಂದರೆ ಇವು 5 ಬಿಟ್ಟು ಬೇರೆ ಯಾವುದಾದ್ರೂ ಪದಗಳು ABCD ಅಲ್ಲಿ ಆಲ್ಫಾಬೆಟ್ಸಲ್ಲಿ ಇರುವಂತಹ ಪದಗಳು ಇಲ್ಲಿ ಮೊದಲಿಗೆ ಬಂದರೆ, ಇಲ್ಲಿ ಎ ಬರೋ ಬದಲು ಡಿ ಬಂದಿತ್ತು ಅಂತಂದರೆ ಅಲ್ಲಿ ನಾವು ಎ ಅನ್ನು ತುಂಬಬೇಕಾಗತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಇದು ನಿಮ್ಮ ಪಾಠದಿಂದ ಬಂದಂಥ ಪ್ರಶ್ನೆ. ರಮಣ ಮಹರ್ಷಿ ಡ್ಯಾಶ್ ಅಂತ ಇದೆ. ಲವ್ಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಲಿವ್ಡ್ ಇನ್ ಸಿಟಿ, ವಾಸ್ ಎ ಡಾಕ್ಟರ್, ವಾಸ್ ಆ್ಯನ್ ಇಂಜಿನಿಯರ್. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡಿ, ಫೆಮಿನೈನ್ ಜೆಂಡರ್ ಆಫ್ ಮೆನ್ ಈಸ್ ಅಂತ ಇದೆ. ನೋಡಿ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಜೆಂಡರು, ನಂಬರ್ಸು ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಂಗ್ಲೀಷ್ ಗ್ರಾಮರ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಆ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ನೋಡಿ ಈ ಒಂದು ಪ್ರಶ್ನೆ ನೋಡಿ, ಫೆಮಿನೈನ್ ಜೆಂಡರ್ ಅಂದರೆ ಲಿಂಗಗಳು. ಫೆಮಿನೈನ್ ಜೆಂಡರ್ ಅಂದರೆ ಸ್ತ್ರೀಲಿಂಗ, ಮೆಸ್ಕ್ಯುಲಿನ್ ಜೆಂಡರ್ ಅಂದರೆ ಪುಲ್ಲಿಂಗ. ಇಲ್ಲಿ ಮೆನ್ ಅಂತ ಕೊಟ್ಟಿದ್ದಾರೆ, ಇದರದ್ದು ಫೆಮಿನೈನ್ ಜೆಂಡರ್, ಮೆನ್ ಅಂದರೆ ಗಂಡಸು ಅಂತ ಅರ್ಥ. ಈ ಗಂಡಸು ಅನ್ನುವಂಥದ್ದನ್ನು ಸ್ತ್ರೀಲಿಂಗದಲ್ಲಿ ಯಾವ ರೀತಿಯಾಗಿ ಬಳಸ್ತೀವಿ ಅಂತ ಇದೆ. ಆಪ್ಷನ್ ಎ ಲೇಡಿ ಅಂತ ಇದೆ, ಗರ್ಲ್, ಫೀಮೇಲ್, ವುಮೆನ್. ಇದಕ್ಕೆ ಸರಿಯಾಗಿರುವಂಥ ಉತ್ತರ ವುಮೆನ್ ಅಂತ ಇದೆಯಲ್ಲ, ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಮ್ಯಾನ್ ಅಂತ ಬಂದಿದ್ರೆ ವುಮ್ಯಾನ್ ಅನ್ನುವಂಥದ್ದು ಸರಿಯಾಗ್ತಿತ್ತು. ಇಲ್ಲಿ ಲೇಡಿ ಅಂತ ಬಂದಿದೆ,
ಲೇಡಿಗೆ ಅದರ್ ಜೆಂಡರ್ ಯಾವುದು ಅಂದರೆ ಜೆಂಟಲ್ಮ್ಯಾನ್ ಅಂತ ಬರುತ್ತೆ, ಜೆಂಟಲ್ಮ್ಯಾನ್. ಇನ್ನು ಗರ್ಲ್ ಅದರ್ ಜೆಂಡರ್ ಬಾಯ್, ಫೀಮೇಲು ಮೇಲ್. ಈ ರೀತಿಯಾಗಿ ಜೆಂಡರ್ಗೆ ಕುರಿತಂತೆ ಎಲ್ಲ ಯಾವ್ಯಾವ ಪದಗಳು ಬರ್ತವೆ ಅವೆಲ್ಲ ಲಿಸ್ಟನ್ನು ನಾನು ಕಳೆದ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ನೀವು ಆ ವಿಡಿಯೋವನ್ನು ಬೇಕಾದರೆ ನೋಡ್ಬೋದು. ಇನ್ನು 28ನೇ ಪ್ರಶ್ನೆ ನೋಡಿ, ಡ್ಯಾಶ್ ಈಸ್ ಯುವರ್ ಕ್ಲಾಸ್ ಟೀಚರ್. ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಇರೋದ್ರಿಂದ ಇಲ್ಲಿ ಯಾವ ಒಂದು ವರ್ಡ್ ಸೂಟ್ ಆಗುತ್ತೆ ಅಂತ ನಾವು ತುಂಬಬೇಕು. ಹೂ ಅಂತ ತುಂಬಿದ್ರೆ ಹೂ ಈಸ್ ಯುವರ್ ಕ್ಲಾಸ್ ಟೀಚರ್. ಹೂ ಅಂದರೆ ಯಾರು ಅಂತ ಅರ್ಥ, ವೈ ಅಂದರೆ ಯಾಕೆ ಅಂತ ಅರ್ಥ, ವೆನ್ ಅಂದರೆ ಯಾವಾಗ ಅಂತ ಅರ್ಥ, ಇನ್ನು ವಾಟ್ ಅಂತಂದರೆ ಏನು ಅಂತ ಅರ್ಥ. ಇಲ್ಲಿ ಯಾವ ಸೂಟ್ ಆಗುತ್ತೆ? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್, ನಿನ್ನ ಕ್ಲಾಸ್ ಟೀಚರ್ ಯಾರು ಅನ್ನೋವಂಥ ಸೂಟ್ ಆಗುತ್ತಾ? ಯಾಕೆ ನಿನ್ನ ಕ್ಲಾಸ್ ಟೀಚರ್ ಅಂತ ಸೂಟ್ ಆಗುತ್ತಾ? ಏನು ನಿನ್ನ ಕ್ಲಾಸ್ ಟೀಚರ್, ಯಾವಾಗ ನಿನ್ನ ಕ್ಲಾಸ್ ಟೀಚರ್, ಯಾವ ಪದವನ್ನು ತುಂಬಿದಾಗ ಸರಿಯಾದಂಥ ಒಂದು ಕ್ವಶನ್ ಟ್ಯಾಗ್ ಆ್ಯಡ್ ಆಗತ್ತೆ ಅಂತ ನಾವು ನೋಡೋದಾದರೆ ಆಪ್ಷನ್ ಎ ಸರಿಯಾಗಿರುತ್ತೆ. ಯಾರು ನಿನ್ನ ಕ್ಲಾಸ್ ಟೀಚರ್, ಹೂ ಈಸ್ ಯುವರ್ ಕ್ಲಾಸ್ ಟೀಚರ್. ಇನ್ನು 29ನೇ ಪ್ರಶ್ನೆಯನ್ನು ನೋಡಿ, ದ ಅಪೋಸಿಟ್ ವರ್ಡ್ ಆಫ್ ಆ್ಯಕ್ಟಿವ್ ಈಸ್. ಅಂದರೆ ಅಪೋಸಿಟ್ ಅಂದರೆ ವಿರುದ್ಧಾರ್ಥಕ ಪದ, ಆ್ಯಕ್ಟಿವ್ ಅನ್ನುವಂಥದ್ದು ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ. ಆ್ಯಕ್ಟಿವ್ ಅಂದರೆ ಸದಾ ಚುರುಕಾಗಿರೋದು, ಸದಾ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿರುವಂಥದ್ದು. ಇದಕ್ಕೆ ಅಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಫಾಸ್ಟ್ ಆಗುತ್ತಾ? ಫಾಸ್ಟ್ ಅಂದರೆ ವೇಗ, ಕ್ವಿಕ್ ಅಂದರೆ ತಕ್ಷಣ, ಲೇಜಿ ಅಂದರೆ ಸೋಮಾರಿ, ಸ್ಪೀಡಿ ಅಂದರೆ ಇದು ಕೂಡ ಸ್ಪೀಡ್ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇದು 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 ಮೂರು ಕೂಡ ಒಂದೇ ಅರ್ಥವನ್ನು ಕೊಡ್ತವೆ. ಫಾಸ್ಟ್ ಅಂದರೂ ಒಂದೇ, ಕ್ವಿಕ್ ಅಂದರೂ ಒಂದೇ, ಅದು ಬೇಗ ಅಂತ ಕೊಡುತ್ತೆ. ಸ್ಪೀಡಿ ಅಂದರೆ ಅದು ಕೂಡ ಬೇಗ ಅನ್ನುವಂಥ ಅರ್ಥನೇ ಕೊಡ್ತಾ ಇದೆ. ಇವೆಲ್ಲವೂ ಸಮಾನಾರ್ಥಕ ಪದಗಳಾಗ್ತವೆ, ಇದು ಇದು ಮತ್ತು ಇದು. ಹಾಗಾಗಿ ಇಲ್ಲಿ ಲೇಜಿ ಅಂತ ಇದೆಯಲ್ಲ, ಇದು ವಿರುದ್ಧಾರ್ಥಕ ಪದ ಆಗಿರುತ್ತೆ. ಆ್ಯಕ್ಟಿವ್ ಅಂದರೆ ಚುರುಕಾಗಿರೋದು, ಲೇಜಿ ಅಂದರೆ ಮಬ್ಬಾಗಿರೋದು ಅಥವಾ ಸೋಮಾರಿ ಅಂತ ನಾವು ಕರಿತೇವೆ. ಇನ್ನು 30ನೇ ಪ್ರಶ್ನೆಯನ್ನು ನೋಡಿ, ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್ ಅಂತ ಇದೆ. ಇದು ಯಾವ ವಾಕ್ಯ ಅಂತ ಕೇಳಿದ್ದಾರೆ ಇಲ್ಲಿ. ಇದು ಯಾವ ರೀತಿಯಾದಂಥ ಒಂದು ವಾಕ್ಯ ಅಂತ ನಾವು ಉತ್ತರಿಸಬೇಕಾಗಿದೆ. ಇದು ಒಂದು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್. ನೋಡಿ, ಇಲ್ಲಿ ಭಾವಸೂಚಕ ಚಿಹ್ನೆ ಇದೆ. ಭಾವಸೂಚಕ ಚಿಹ್ನೆ ಅಂದರೆ ಇದು ಒಂದು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಅಂದರೆ ಒಂದು ನಮ್ಮ ಭಾವನೆಯನ್ನು ವ್ಯಕ್ತಪಡಿಸುವಂಥ ಒಂದು ವಾಕ್ಯವನ್ನು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಅಂತ ಕರಿತೇವೆ. ಇನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಬರುತ್ತೆ. ಇಂಟ್ರಾಗೇಟಿವ್ ಅಂದರೆ ಇಂಟ್ರಾಗೇಷನ್ ಮಾಡೋದು. ಈಗ ಯಾವುದರ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತೀವಲ್ಲ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಯಾವ ಪ್ರಶ್ನೆಯನ್ನು ಕೇಳಿದ್ರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಎಕ್ಸ್ಕ್ಲೇಮೇಟರಿ ಅಂದರೆ ಒಂದು ಭಾವಸೂಚಕ ವಾಕ್ಯ. ಇನ್ನು 31ನೇ ಪ್ರಶ್ನೆಯನ್ನು ನೋಡಿ, ನಂದಿನಿ ವಾಸ್ ಡ್ಯಾಶ್ ಅಂತ ಇದೆ. ಇದು ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನಂದಿನಿ ಅನ್ನುವಂಥದ್ದು ಒಬ್ಬ ಲೇಡಿ ಅಥವಾ ಹೆಣ್ಣು ಮಗಳ ಹೆಸರಾಗಿರೋದ್ರಿಂದ ಇಲ್ಲಿ ಸನ್ ಮತ್ತು ಬ್ರದರ್ ಅಂತ ಇದೆಯಲ್ಲ, ಇವೆರಡನ್ನು ನಾವು ಈಸಿಯಾಗಿ ತೆಗಿಬೋದು. ಇನ್ನು ಉಳಿದಿರೋದು ಎ ಮತ್ತು ಸಿ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಆಗಿರಬೇಕು. ಇದರಲ್ಲಿ ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತೆ ಇದು ಡಾಟರ್ ಆಫ್ ಕಾಮಧೇನು ಅಂದರೆ ಕಾಮಧೇನುವಿನ ಮಗಳ ಹೆಸರು ನಂದಿನಿ ಅಂತ ನಿಮ್ಮ ಪಾಠದಿಂದ ತೆಗೆದಿರುವಂಥ ಒಂದು ಪ್ರಶ್ನೆ. ಇನ್ನು 32ನೇ ಪ್ರಶ್ನೆಯನ್ನು ನೋಡಿ, ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್. ಇದು ಕೂಡ ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಮಕ್ಕಳದು ಒಂದು ಬ್ರೇವರಿ ಅವಾರ್ಡ್ಸ್ ಅಂತ ಪಾಠನೇ ಇದೆ. ಆ ಒಂದು ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ತಗೊಂಡಿದ್ದಾರೆ. ಆ ಬ್ರೇವರಿ ಅವಾರ್ಡ್ಸನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ, ಯಾವಾಗ ಪ್ರಕಟ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿರೋದು. 5th ಸೆಪ್ಟೆಂಬರ್, 2nd ಅಕ್ಟೋಬರ್, 14th ನವೆಂಬರ್, 1st ಮಾರ್ಚ್ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ 14th ನವೆಂಬರ್. ಯಾಕೆ ಅವತ್ತೇ ಮಾಡ್ತಾರಂದರೆ ಈ ಒಂದು ಬ್ರೇವರಿ ಅವಾರ್ಡ್ಸನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ದಿನಾಚರಣೆ 14 ನವೆಂಬರ್ 14ಕ್ಕೆ ನಾವು ಆಚರಣೆ ಮಾಡ್ತೇವೆ. ಅದು ಯಾರ ಜನ್ಮದಿನ ಆಗಿರೋದು ಅಂತಂದರೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಆದ್ದರಿಂದ ಅವತ್ತು ಈ ಒಂದು ಅವಾರ್ಡ್ಸನ್ನು ಅನೌನ್ಸ್ ಮಾಡ್ತಾರೆ. ಇನ್ನು 33ನೇ ಪ್ರಶ್ನೆಯನ್ನು ನೋಡಿ, ಪಿಥಿಯಾಸ್ ಆ್ಯಂಡ್ ಡೆಮೋನ್ ಕೆಪ್ಟ್ ದೇರ್ ಡ್ಯಾಶ್ ಅಂತ ಇದೆ. ಹೆಲ್ಪಾ, ಸ್ಟಡಿನಾ, ಪ್ರಾಮಿಸಾ, ವರ್ಕಾ. ಇದು ಕೂಡ ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಂತೆ ಇರೋದು. ಪ್ರಾಮಿಸ್ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು 34ನೇ ಪ್ರಶ್ನೆಯನ್ನು ನೋಡಿ, ದ ಫಸ್ಟ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ. ಇದು ಪಾಠದ್ದೇ
ಸ್ವಾಮಿ ವಿವೇಕಾನಂದರವರ ಮೊದಲ ಹೆಸರೇನು ಅಂತ ಕೇಳಿದರೆ ಆಪ್ಷನ್ ಸಿ ಇದೆಯಲ್ಲ, ನರೇಂದ್ರ ಅನ್ನುವಂಥದ್ದು ಅವರ ಮೊದಲ ಅಥವಾ ಹುಟ್ಟಿದ ತಕ್ಷಣ ಇಟ್ಟಂಥ ಹೆಸರು. ನಂತರ ಅವರು ಸ್ವಾಮಿ ವಿವೇಕಾನಂದ ಬದಲಾಗ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರವರ ಗುರುಗಳು ರಾಮಕೃಷ್ಣ ಅಂತ ಇದೆಯಲ್ಲ, ರಾಮಕೃಷ್ಣ ಪರಮಹಂಸ ಅನ್ನುವಂಥವ್ರು ಅವರ ಗುರುಗಳಾಗಿರ್ತಾರೆ. ಇನ್ನು 35ನೇ ಪ್ರಶ್ನೆ ನೋಡಿ, ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಡ್ಯಾಶ್ ಎ ನೋಟ್ ಬುಕ್ ಅಂತ ಇದೆ. ಇದು ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಇಲ್ಲಿ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚು ಸೂಟ್ ಆಗುತ್ತೆ ಅಂತ ನೋಡಿ ನಾವು ತುಂಬಬೇಕಾಗಿದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆರ್ ಅನ್ನುವಂಥದ್ದು ಸೂಟ್ ಆಗುತ್ತೆ. ಇಲ್ಲಿ ನಾವು ಆರ್ ಅಂತ ತುಂಬಿದ್ರೆ ಇದರ ಅರ್ಥ ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಆರ್ ಎ ನೋಟ್ ಬುಕ್. ಇದು ಒಂದು ಪಠ್ಯ ಪುಸ್ತಕವೂ ಅಲ್ಲ, ನೋಟ್ ಪುಸ್ತಕವೂ ಅಲ್ಲ ಅಂತ ಅರ್ಥವನ್ನು ಕೊಡುತ್ತೆ. ಇನ್ನು 36ನೇ ನೋಡಿ, ತುಂಬ ಈಸ್ ಇನ್ ಡ್ಯಾಶ್ ಅಂತ ಇದೆ. ತುಂಬ ಅನ್ನುವಂಥ ಪ್ಲೇಸ್ ಎಲ್ಲಿದೆ ಅಂತ ಕೇಳಿರೋದು. ಇದು ಕೇರಳದಲ್ಲಿರೋದ್ರಿಂದ ಕೇರಳ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು ದ ರೈಮಿಂಗ್ ವರ್ಡ್ ಆಫ್ ಸಿ ಈಸ್ ಅಂತ ಇದೆ. ಸಿ ಅನ್ನುವಂಥ ಪದದ ರೈಮಿಂಗ್ ವರ್ಡ್ ಅಂದರೆ ಪ್ರಾಸ ಪದ ಅಂತ ನಾವು ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರೀತಾರೆ. ರೈಮಿಂಗ್ ವರ್ಡ್ಸ್ಗೆ ಸಂಬಂಧಪಟ್ಟಂತೆ ನೋಡಿ, ಕೊನೆ 2 ಅಕ್ಷರಗಳು ಸೇಮ್ ಇರ್ತವೆ ಯಾವಾಗಲೂ. ಇಲ್ಲಿ ಕೊನೆ 2 ಅಕ್ಷರಗಳು ಸೇಮ್ ಇರುವಂಥದ್ದು ಆಪ್ಷನ್ ಸಿ ಒಂದೇ. ಫ್ಲೀ ಅಂತ ಇದೆಯಲ್ಲ, ಸಿ ಫ್ಲೀ, ಇದು ಫ್ಲೀ ಅನ್ನುವಂಥದ್ದು ಸಿ ರೈಮಿಂಗ್ ವರ್ಡ್ ಆಗಿರುತ್ತೆ. ಇನ್ನು 38ನೇ ಪ್ರಶ್ನೆ ನೋಡಿ, ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್ ಅಂದರೆ ಕರೆಕ್ಟ್ ಆಗಿರುವಂಥ ಶಾರ್ಟ್ ಫಾರ್ಮ್ ಇರುವಂಥ ಒಂದು ಆಪ್ಷನ್ ಯಾವುದು ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ವಿ ಆರ್ ಅಂತ ಇದೆ. ಶಾರ್ಟ್ ಫಾರ್ಮು ಮತ್ತು ಲಾಂಗ್ ಫಾರ್ಮ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಬರುತ್ತೆ. ವಿ ಆರ್ ಅಂತ ಇದೆ, ಇದನ್ನು ನಾವು, ಇದು ತಪ್ಪು, ಇದನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಅಂದರೆ ವಿ ಅಂತ ಬರೆದು ಅಪೋಸ್ಟ್ರಫಿ ಕೊಟ್ಟು ಆರ್ ಅಂತ ಬರಿಬೋದು, ಈ ರೀತಿಯಾಗಿ ಬರಿಬೋದು. ಇನ್ನು ಊ ಅಂತ ಇದೆ, ಊ ಈಸ್ ಅಂತ ಇದೆ, ಇದನ್ನು ನಾವು ಈ ರೀತಿಯಾಗಿ ಬರೆದ್ರೆ ಸರಿಯಾಗುತ್ತೆ, ಹಾಗಾಗಿ ಇದು ಕೂಡ ತಪ್ಪು. ಇನ್ನು ವಿ ವಿಲ್ ಅಂತ ಇದೆ, ಇದರ ಶಾರ್ಟ್ ಫಾರ್ಮು ನೋಡಿ ಈ ರೀತಿಯಾಗಿರುತ್ತೆ. ವಿ ಬರೆದು ಅಪೋಸ್ಟ್ರಫಿ ಕೊಟ್ಟು ಎಲ್ ಬರೆದ್ರೆ ವಿ ವಿಲ್ ಆಗುತ್ತೆ. ಇಲ್ಲಿ ಸರಿಯಾಗಿರುವಂಥದ್ದು ಆಪ್ಷನ್ ಡಿ ಅಂತ ಇದೆಯಲ್ಲ, ಇದು ಸರಿಯಾಗಿದೆ. ಇನ್ನು 39ನೇ ಪ್ರಶ್ನೆಯನ್ನು ನೋಡಿ, ಚಿಲ್ಡ್ರನ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್ ಅಂತ ಇದೆ. ಮಕ್ಕಳು ಯಾವಾಗಲೂ ಸತ್ಯವನ್ನೇ ಹೇಳುತ್ತಾರೆ ಅಂತ ಬರಬೇಕು. ನಾವು ಕನ್ನಡದಲ್ಲಿ ಹೇಳುತ್ತಾರೆ ಅಂತ ಆಗುತ್ತೆ. ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಹೇಳುತ್ತಾರೆ ಅನ್ನೋದಕ್ಕೆ ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಸ್ಪೋಕ್, ಸ್ಪೀಕ್, ಸ್ಪೀಕ್ಸ್, ಸ್ಪೋಕನ್. ಇದರಲ್ಲಿ ಸರಿಯಾಗಿರುವಂಥ ಉತ್ತರ ಸ್ಪೀಕ್ ಅಂತ ಆಗುತ್ತೆ. ಯಾವಾಗಲೂ ಸತ್ಯವನ್ನೇ ಮಾತನಾಡುತ್ತಾರೆ ಅಥವಾ ಸತ್ಯವನ್ನೇ ಹೇಳುತ್ತಾರೆ, ಸ್ಪೀಕ್ ಅನ್ನುವಂಥದ್ದು ಸರಿಯಾಗಿರುತ್ತೆ. ಅದೇ ರೀತಿಯಾಗಿ ಕಿಟನ್, ಕ್ಯಾಟ್ ಅಂತ ಇದೆ. ಕಿಟನ್ ಅಂದರೆ ಬೆಕ್ಕಿನ ಮರಿ, ಕ್ಯಾಟ್ ಅಂತ ಕೊಟ್ಟಿದ್ದಾರೆ. ಬೆಕ್ಕಿನ ಮರಿ ಕಿಟನ್ನು, ಬೆಕ್ಕು. ಅದೇ ರೀತಿಯಾಗಿ ಫೋಲ್ ಅಂದರೆ ಕುದುರೆ ಮರಿ ಅಂತ ಅರ್ಥ. ಹಾಗಾಗಿ ಇಲ್ಲಿ ಹಾರ್ಸ್ ಅಂತ ಇದೆಯಲ್ಲ, ಅದು ಸರಿಯಾಗಿರುತ್ತೆ. ಇದಿಷ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟದ್ದು. ಈಗ ನಾವು 3ನೇ ವಿಭಾಗಕ್ಕೆ ಬಂದಿದ್ದೀವಿ, ಅದು ಗಣಿತ ವಿಭಾಗ. ಇದರಲ್ಲಿ ಕೂಡ 20 ಪ್ರಶ್ನೆಗಳಿರ್ತವೆ. ಮೊದಲನೇ ಪ್ರಶ್ನೆಯನ್ನು ನೋಡಿ, ಇದು ಇಂಗ್ಲೀಷ್ ವರ್ಷನ್ನು ನೋಡಿ, ಕನ್ನಡದಲ್ಲಿ ಕೂಡ ಇರುತ್ತೆ, ಇಲ್ಲಿದೆ ಕನ್ನಡ. ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷ್ನಲ್ಲಿಯೂ ಕೂಡ ಇರುತ್ತೆ, ಕನ್ನಡದಲ್ಲೂ ಕೂಡ ಇರುತ್ತೆ. ನಿಮಗೆ ಯಾವುದು, ನೀವು ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದೀರಾ ಆ ಮೀಡಿಯಮನ್ನು ನೋಡಿ ನೀವು ಆನ್ಸರನ್ನು ಹಾಕ್ಬೋದು. ಈಗ ಕೆಲವೊಂದಷ್ಟು ಜನ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಂದ ಬಂದಿರ್ತಾರೆ, ಅವರು ಇಂಗ್ಲೀಷ್ನಲ್ಲಿ ಓದ್ತಾರೆ. ನೀವು ಕನ್ನಡ ಮೀಡಿಯಂದಲ್ಲಿ ಓದ್ತಾ ಇದ್ದರೆ ನೀವು ಕನ್ನಡದಲ್ಲಿ ಪ್ರಶ್ನೆ ನೋಡಿ ಉತ್ತರವನ್ನು ಹಾಕ್ಬೋದು. 41ನೇ ಪ್ರಶ್ನೆ ನೋಡಿ, ಈ ವೃತ್ತದಲ್ಲಿ ವ್ಯಾಸ ಯಾವುದು ಅಂತ ಕೇಳಿದ್ದಾರೆ. ನೀವು ಈಗಾಗಲೇ ಗಣಿತ ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಮಾಡಿದ್ದೀರಿ. ಇಲ್ಲಿ ಇದು ಒಂದು ಮಧ್ಯ ಬಿಂದು ಅಂತ ಕರಿತೀವಿ. ವೃತ್ತದ ಮಧ್ಯದಲ್ಲಿರುವಂಥ ಬಿಂದು ಯಾವುದು ಅಂತ ಕೇಳಿದರೆ ಎನ್ ಅಂತ ಹಾಕಬೇಕು. ಆದರೆ ಇಲ್ಲಿ ವ್ಯಾಸ ಅಂತ ಕೇಳಿದ್ದಾರೆ. ಇಲ್ಲಿ ಎನ್ ಇಂದ ಎಮ್ ಇದೆಯಲ್ವಾ, ಈ ಗೆರೆ ಇದೆಯಲ್ಲ, ಇದನ್ನು ನಾವು ತ್ರಿಜ್ಯ ಅಂತ ಕರಿತೇವೆ. ತ್ರಿಜ್ಯ, ಇದನ್ನು ಆರ್ ಅನ್ನುವಂಥ ಅಕ್ಷರದಿಂದ ಗುರ್ತು ಮಾಡ್ತೇವೆ. ಅದೇ ರೀತಿಯಾಗಿ ಈ ಮಧ್ಯ ಬಿಂದುವಿನ ಮೇಲೆ ವೃತ್ತದ 2 ಬಿಂದುಗಳನ್ನು ಸೇರಿಸುವಂಥ ಒಂದು ರೇಖೆಗೆ ನಾವು ವ್ಯಾಸ ಅಂತ ಕರಿತೇವೆ. ಈ ವ್ಯಾಸವನ್ನು ಡಿ ಅನ್ನುವಂಥ ಅಕ್ಷರದಿಂದ ಗುರ್ತು ಮಾಡ್ತೇವೆ. ಹಾಗಾಗಿ ಇಲ್ಲಿ ವ್ಯಾಸ ಯಾವುದು ಅಂತಂದರೆ ಎ ಮತ್ತು ಬಿ, ಎ ಬಿ ಅನ್ನುವಂಥದ್ದು ವ್ಯಾಸ ಆಗಿರುತ್ತೆ. ಆಪ್ಷನ್ ಡಿ ಅನ್ನುವಂಥದ್ದು
ಸರಿಯಾಗಿರುವಂಥ ಉತ್ತರ. ಇನ್ನು ನಿಮಗೆ ಬೇರೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು ಅಂದರೆ, ಒಂದು ವ್ಯಾಸದಲ್ಲಿ ಎಷ್ಟು ತ್ರಿಜ್ಯಗಳಿರ್ತವೆ ನೋಡಿ, ಇಲ್ಲೊಂದು ತ್ರಿಜ್ಯ ಇದೆ, ಇಲ್ಲೊಂದು ತ್ರಿಜ್ಯ ಇದೆ, ಒಟ್ಟು 2 ತ್ರಿಜ್ಯಗಳು ಇರ್ತವೆ ಒಂದು ವ್ಯಾಸದಲ್ಲಿ. ಅದೇ ರೀತಿಯಾಗಿ ಒಂದು ವೃತ್ತದಲ್ಲಿ ಎಷ್ಟು ವ್ಯಾಸಗಳನ್ನ ಎಳಿಬೋದು ಅಂತ ಕೇಳ್ತಾರೆ. ಎಷ್ಟು ಬೇಕಾದರೂ ಎಳಿಬೋದು ನೋಡಿ, ಹೀಗೆ 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 ಎಷ್ಟು ವ್ಯಾಸಗಳನ್ನು ಬೇಕಾದರೂ ಎಳಿಬೋದು. ಅದೇ ರೀತಿಯಾಗಿ ತ್ರಿಜ್ಯಗಳನ್ನು ಎಷ್ಟು ಎಳಿಬೋದು ಅಂತ ಕೇಳ್ತಾರೆ. ಅದು ಕೂಡ ಅಸಂಖ್ಯಾತ ತ್ರಿಜ್ಯಗಳನ್ನು ಎಳಿಬೋದು. ಇನ್ನು ಮಧ್ಯಬಿಂದುಗಳು ಎಷ್ಟಿರ್ತವೆ ಒಂದು ವೃತ್ತದಲ್ಲಿ ಅಂತ ಕೇಳ್ತಾರೆ. ಕೇವಲ ಒಂದೇ ಒಂದು ಮಧ್ಯಬಿಂದು ಇರುತ್ತೆ. ಪರಿಧಿಯಲ್ಲಿ ಎಷ್ಟು ಬಿಂದುಗಳು ಅಂತ ಇರ್ತವೆ ಅಂತ ಕೇಳ್ತಾರೆ. ನೋಡಿ, ಇದು ಪರಿಧಿ, ಇದು ಸುತ್ತ ಇದೆಯಲ್ಲ, ಇದನ್ನ ಪರಿಧಿ ಅಂತ ಕರಿತೀವಿ. ಇದರಲ್ಲಿ ಅಸಂಖ್ಯಾತ ಬಿಂದುಗಳು ಇರ್ತವೆ. ಇಲ್ಲೊಂದು 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 ಕಣ್ಣಿಗೆ ಕಾಣದೇ ಇರುವಷ್ಟು ಅಸಂಖ್ಯಾತ ಬಿಂದುಗಳು ಸೇರಿ ಒಂದು ಪರಿಧಿಯಾಗಿರುತ್ತೆ. ಇದಿಷ್ಟು ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಬರುವಂಥ ಪ್ರಶ್ನೆಗಳ ಮಾಹಿತಿ. ಇನ್ನು 42ನೇ ಪ್ರಶ್ನೆಯನ್ನು ನೋಡಿ, 5 kg 600 ಗ್ರಾಂ ಅನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ ಅಂತ ಕೇಳಿದ್ದಾರೆ. ಇಲ್ಲಿ 600 ಅನ್ನುವಂಥದ್ದು ಗ್ರಾಮ್ ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ, ಅದರದ್ದೇನು ಸಮಸ್ಯೆ ಇಲ್ಲ. ಇನ್ನು 5 kg ಅಂತ ಇದೆ. 1 kgಗೆ ಎಷ್ಟು ಗ್ರಾಮ್? ನೀವೆಲ್ಲರೂ ಅಂಗಡಿಗೆ ಹೋಗಿರ್ತೀರಿ, 1 kg ಏನಾದರೂ ತಗೊಂಡಾಗ ಅಲ್ಲಿ ತಕ್ಕಡಿಯಲ್ಲಿ ನಂಬರ್ಸ್ ಬರ್ತಾ ಇರುತ್ತೆ. ಅಲ್ಲಿ 1000 ಅಂತ ಬಂತು ಅಂದರೆ ಅದು 1 kg ಇದೆ ಅಂತ ಅರ್ಥ. 1000 ಅಂತಂದರೆ ಇದು ಗ್ರಾಮ್, ಅದು ಗ್ರಾಮ್ನಲ್ಲಿ ತೋರಿಸ್ತಾ ಇರುತ್ತೆ ಡಿಜಿಟಲ್ ತಕ್ಕಡಿ. ಇನ್ನು ಇಲ್ಲಿ 5 kg ಕೇಳಿದ್ದಾರೆ. ನಾವು ಈ 1000ಕ್ಕೆ 5ರಿಂದ ಗುಣಾಕಾರ ಮಾಡಿದಾಗ ನಮಗೆ 5 kgಗೆ ಎಷ್ಟು ಗ್ರಾಮ್ ಅಂತ ಸಿಗುತ್ತೆ. 5 0 0 0 0 5 1 5 ಅಂದರೆ 5 kg ಅಂದರೆ 5000 ಗ್ರಾಮ್ ಆಯಿತು. ಈಗ ಇದಕ್ಕೆ 600 ಗ್ರಾಮನ್ನು ಕೂಡಿಸೋಣ. ನೋಡಿ, ಯಾವಾಗಲೂ ಕೂಡಿಸ್ಬೇಕಾದ್ರೆ ಕೆಳಗೆ ಬರೆಯುವಂಥ ಸಂಖ್ಯೆನ ಬಿಡಿ ಸ್ಥಾನದಿಂದ ಬರೆದುಕೊಳ್ಳಿ. ಅದೇ ನಾವು ಈ ಕಡೆಯಿಂದ ಬರೆದುಕೊಂಡ್ರೆ ಉತ್ತರ ತಪ್ಪಾಗತ್ತೆ. 0 2 ಕೂಡಿಸಿದಾಗ ನೋಡಿ 0 0 6ಕ್ಕೆ 0 ಕೂಡಿಸಿದ್ರೆ 0 5ಕ್ಕೆ 5 ಅಂದರೆ 5600 ಗ್ರಾಮ್ ಆಯಿತು. ಆಪ್ಷನ್ ಯಾವ ಸರಿ ಇದೆ ನೋಡಿ. ಮೊದಲನೇದು 560 ಅಂತಿದೆ, ಇದು ತಪ್ಪು. ಇದು ನೋಡಿ ಬಿಡಿ 10 100 1000 10,000 56,000 ಅಂತ ಇದೆ, ಹಾಗಾಗಿ ಇದು ಕೂಡ ತಪ್ಪು. ಆಪ್ಷನ್ ಸಿ ಅಂತ ಇದೆಯಲ್ಲ, ಇದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಮುಖಗಳು ಅಂತಂದರೆ ನೋಡಿ, ಒಟ್ಟು ಈ ಚೌಕದಲ್ಲಿ, ಘನ ಚೌಕದಲ್ಲಿ ಅಥವಾ ಘನಾಕೃತಿ ಅಂತಲೂ ಕರೀತಾರೆ. ಘನಾಕೃತಿನೂ ಅಂದರೂ ಒಂದೇ, ಘನ ಚೌಕ ಅಂದರೂ ಕೂಡ ಒಂದೇ. ಇದರಲ್ಲಿ ಮುಖಗಳು ಎಷ್ಟಿದೆ ಅಂತ ಕೇಳಿದ್ದಾರೆ. ಮುಖಗಳು ಅಂದರೆ 6 ಮುಖಗಳು ಇರ್ತವೆ ನೋಡಿ. ಇದು ಒಂದು ಮುಖ, ಇಲ್ಲಿದೆಯಲ್ಲ ಇದು ಒಂದು ಮುಖ, ಮೇಲಿರುವಂಥದ್ದು, ನಂತರ ಕೆಳಗೊಂದಿರುತ್ತೆ, ಒಟ್ಟು 2 ಆಯಿತು. ನಂತರ ಈ ಪಕ್ಕದಲ್ಲಿ ಒಂದು, ಬಲಗಡೆ ಒಂದು, ಎಡಗಡೆ ಒಂದು, ಇದು 2 ಆಯಿತು. ನಂತರ ಇದು ಮುಂದೆ ಇರುವಂಥದ್ದೊಂದು, ಹಿಂದೆ ಇರುವಂಥದ್ದೊಂದು, ಒಟ್ಟು 6 ಮುಖಗಳಿರ್ತವೆ ಒಂದು ಚೌಕಘನದಲ್ಲಿ. ಅಥವಾ ಆಯತಘನದಲ್ಲೂ ಕೂಡ 6 ಮುಖಗಳಿರ್ತವೆ. ಇನ್ನು ಬೇರೆ ರೀತಿ ಯಾವ ರೀತಿಯಾಗಿ ಪ್ರಶ್ನೆ ಬರುತ್ತಂದರೆ, ಇದರಲ್ಲಿರುವಂಥ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಅಂಚುಗಳು ಅಂದರೆ ಮೂಲೆಗಳು ಅಂತ ಕರಿತೀವಿ ನಾವು. ನೋಡಿ, ಇಲ್ಲಿ ಒಂದಿದೆ ಅಂಚು, ಇಲ್ಲಿ ಒಂದು ಅಂಚಿದೆ, ಇಲ್ಲಿ ಒಂದು ಅಂಚು, ಇಲ್ಲಿ ಒಂದು ಅಂಚು, ಇಲ್ಲೊಂದು ಅಂಚು, ಇಲ್ಲೊಂದು ಅಂಚು, ಇಲ್ಲೊಂದು ಅಂಚು, ಒಟ್ಟು ಇಲ್ಲೊಂದು ಅಂಚಿದೆ. ಒಟ್ಟು ಅಂಚುಗಳು ಎಷ್ಟಿದೆ ಅಂತಂದರೆ 8 ಅಂಚುಗಳಿದೆ. ಅದೇ ರೀತಿಯಾಗಿ ನಂತರ ಬಾಹುಗಳು ಎಷ್ಟಿದೆ ಅಂತ ಕೇಳ್ತಾರೆ. ಬಾಹುಗಳಂದರೆ ನೋಡಿ, ಈ ಗೆರೆಗಳನ್ನ ಬಾಹುಗಳು ಅಂತ ಕರಿತೀವಿ. ನೋಡಿ 1 2 3 ಮತ್ತು 4 ಆಯಿತು. ಅದೇ ರೀತಿಯಾಗಿ 1 2 3 4 4 4 8 ಆಯಿತು. 9 10 11 12 ಒಟ್ಟು ಬಾಹುಗಳು 12 ಇರುತ್ತೆ. ಬಿಂದುಗಳು ಎಷ್ಟಿದೆ ನೋಡಿ, ಎಲ್ಲ ಮೂಲೆಗಳಲ್ಲೂ ಒಂದೊಂದು ಬಿಂದು ಇರುತ್ತೆ. ಒಟ್ಟು 8 ಬಿಂದುಗಳಿದೆ. ಈ ರೀತಿಯಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು. ಆಯತಘನದಲ್ಲೂ ಕೂಡ ಸೇಮ್ ಇರುತ್ತೆ. 8 ಅಂಚೆ ಇರುತ್ತೆ, 8 ಬಿಂದುಗಳಿರುತ್ತೆ, 12 ಬಾಹುಗಳಿರುತ್ತೆ, 6 ಮುಖಗಳಿರುತ್ತೆ. ಆಯತಘನ ಮತ್ತು ಚೌಕಘನ ಎರಡೂ ಕೂಡ ಸೇಮ್. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ನೋಡಿ, ಭಿನ್ನರಾಶಿ ರೂಪದಲ್ಲಿ ಬರೀಬೇಕಾದ್ರೆ ಕೆಳಗಡೆ ಛೇದ ಇರುತ್ತೆ, ಮೇಲೆ ಅಂಶ ಇರುತ್ತೆ. ಛೇದ ಅಂತಂದರೆ ಒಟ್ಟು ಎಷ್ಟು ಭಾಗ ಮಾಡಿದ್ದೀವಿ
ಅಂತ 1 2 3 4 5 6 ಒಟ್ಟು ಭಾಗಗಳು 6 ಇದೆ. ಒಟ್ಟು ಭಾಗಗಳನ್ನ ಕೆಳಗಡೆ ಬರೀಬೇಕು ಯಾವಾಗಲೂ. ಇನ್ನು ಅವರು ಬಣ್ಣ ಬಳಿದ ಭಾಗ ಅಂತ ಕೇಳಿದ್ದಾರೆ. ಬಣ್ಣ ಹಚ್ಚಿರೋದು ಎಷ್ಟಕ್ಕೆ? 1ಕ್ಕೆ ಮಾತ್ರ. ಇಲ್ಲಿ ಬಣ್ಣ ಹಚ್ಚಿರೋದು ಅಂತ ಕೇಳಿರೋದ್ರಿಂದ 1 ಅಂತ ಬರೀಬೇಕು. ಅದೇ ಅವರು ಬಣ್ಣ ಹಚ್ಚದೇ ಇರುವಂತಹ ಭಾಗಗಳನ್ನ ಕೇಳಿದ್ರೆ ಸೇಮ್ ಕೆಳಗಡೆ ಎಷ್ಟು ಭಾಗಗಳಿವೆ ಒಟ್ಟು ಭಾಗಗಳು ಬರೀಬೇಕು. ಬಣ್ಣ ಹಚ್ಚದೇನೆ ಇರೋ ಎಷ್ಟಿವೆ? 1 2 3 4 5 5 ಅಂತ ಮೇಲೆ ಬರಿಬೇಕು. ಈಗ ಅವರು ಬಣ್ಣ ಬಳಿದ ಭಾಗ ಅಂತ ಕೇಳಿರೋದ್ರಿಂದ ಇದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಹಾಗಾಗಿ 6ನೇ ಒಂದು ಎಲ್ಲಿದೆ ನೋಡಿ, ಅದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಸಾರಿ. ಇನ್ನು 45ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಒಟ್ಟು ಕೋನಗಳಲ್ಲಿ 4 ವಿಧಗಳು ಬರ್ತವೆ. ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಈ ರೀತಿಯಾಗಿ ಬರ್ತಾ ಹೋಗ್ತವೆ. ಲಘು ಕೋನ ಅಂದರೆ 1 ಡಿಗ್ರಿಯಿಂದ 89 ಡಿಗ್ರಿವರೆಗೆ ಅಳತೆಯನ್ನು ಹೊಂದಿರುವಂಥ ಕೋನಗಳನ್ನು ನಾವು ಲಘು ಕೋನಗಳು ಅಂತ ಕರಿತೇವೆ. ಅದೇ ರೀತಿಯಾಗಿ 90 ಡಿಗ್ರಿ ಇತ್ತು ಅಂತಂದರೆ ಅದು ಲಂಬ ಕೋನ ಆಗಿರ್ತದೆ. 91ರಿಂದ 90ಕ್ಕಿಂತ ಹೆಚ್ಚು ಮತ್ತು 180ಕ್ಕಿಂತ ಕಡಿಮೆ ಅಥವಾ 179 ಡಿಗ್ರಿ ಅಳತೆಯನ್ನು ಹೊಂದಿರುವಂಥವೆಲ್ಲವೂ ವಿಶಾಲ ಕೋನಗಳಾಗ್ತವೆ. ಇನ್ನು 180 ಡಿಗ್ರಿ ಇತ್ತು ಅಂದರೆ ಅದು ಒಂದು ಸರಳ ಕೋನ ಆಗಿರುತ್ತೆ. ಇವಿಷ್ಟನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಇಲ್ಲಿ ಕೇಳಿರುವಂಥದ್ದು ವಿಶಾಲ ಕೋನ. ವಿಶಾಲ ಕೋನ ಅಂದರೆ 90ಕ್ಕಿಂತ ಹೆಚ್ಚಿರಬೇಕು, 180ಕ್ಕಿಂತ ಕಡಿಮೆ ಅಳತೆಯನ್ನು ಹೊಂದಿರಬೇಕು. ಇಲ್ಲಿರುವಂಥ ಉತ್ತರ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾಗಿರುತ್ತೆ. ಇನ್ನು ನೋಡಿ 46ನೇ ಪ್ರಶ್ನೆಯನ್ನು ನೋಡಿ, ಈ ಸಂಖ್ಯೆಯನ್ನು ಅಲ್ಪವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆ. ಇಲ್ಲಿ ಅಕ್ಷರ ರೂಪದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸಂಖ್ಯಾ ರೂಪದಲ್ಲಿ ಬರಿಬೇಕು. ಅತಿ ದೊಡ್ಡ ಸ್ಥಾನ ನೋಡಿ 65,000 ಅಂತ ಇದೆ, ಅಂದರೆ 10,000 ಸ್ಥಾನ ಕೂಡ ಇದೆ. ನಾವು ಡ್ಯಾಶ್ಗಳನ್ನು ಹಾಕೋಣ. ಬಿಡಿ 10, ಬಿಡಿ 10, 100, 1000, 10,000. ಈಗ ಎಷ್ಟು ಸಾವಿರ ಕೊಟ್ಟಿದ್ದಾರೆ? 65,000. ನೋಡಿ ಇವೆರಡೂ ಕೂಡ ಸಾವಿರದ ಸ್ಥಾನಗಳು. ಇಲ್ಲಿ 65ಅನ್ನು ಬರಿತೇನೆ. ನಂತರ 718. 18 ಅಂದರೆ 8 ಬಿಡಿ ಸ್ಥಾನ, 1 10ರ ಸ್ಥಾನ, 100ರ ಸ್ಥಾನದಲ್ಲಿ 7 ಬರುತ್ತೆ. ಇದನ್ನು ನಾವು ಸರಿಯಾಗಿ ಬರೆದ್ವಿ, ಅಂದರೆ ಈ ರೀತಿಯಾಗಿ ಸಂಖ್ಯಾ ರೂಪದಲ್ಲಿ ಬರೆದ್ವಿ. ಈಗ ಅದನ್ನು ಅಲ್ಪ ವಿರಾಮ ಹಾಕಿ ಅಂತ ಹೇಳಿದ್ದಾರೆ. ಬಿಡಿ 10, 100ರ ನಂತರ ಒಂದು ಅಲ್ಪ ವಿರಾಮ ಹಾಕ್ತೀವಿ. ಹಾಗಾಗಿ ಇದರಲ್ಲಿ ಮತ್ತೆ 2 ಪದ್ಧತಿಗಳು ಬರ್ತವೆ ಅಲ್ಪ ವಿರಾಮ ಹಾಕೋದ್ರಲ್ಲಿ. ಒಂದು ಭಾರತೀಯ ಪದ್ಧತಿ, ಇನ್ನೊಂದು ಅಂತಾರಾಷ್ಟ್ರೀಯ ಪದ್ಧತಿ ಅಂತ ಬರುತ್ತೆ. ಭಾರತೀಯ ಪದ್ಧತಿಯಲ್ಲಿ ಮೊದಲು 3 ಸ್ಥಾನ ಆದ ನಂತರ ಅಲ್ಪ ವಿರಾಮ ಹಾಕ್ತೀವಿ. ನಂತರ 1000, 10,000 ಆದಮೇಲೆ ಒಂದು ಅಲ್ಪ ವಿರಾಮ, ನಂತರ ಲಕ್ಷ, 10 ಲಕ್ಷ, ನಂತರ ಕೋಟಿ, 10 ಕೋಟಿ. ಹೀಗೆ ಮೊದಲು ಮಾತ್ರ 3 ಸ್ಥಾನದ ನಂತರ ಅಲ್ಪ ವಿರಾಮ ಹಾಕ್ತೀವಿ. ಮುಂದೆ 2 ಸ್ಥಾನದ ನಂತರ ಹಾಕ್ತಾ ಹೋಗ್ತೀವಿ. ಆದರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಪ್ರತಿ ಬಾರಿಯೂ ಕೂಡ 3 ಸ್ಥಾನಗಳ ನಂತರ ಅಲ್ಪ ವಿರಾಮವನ್ನು ಹಾಕ್ತೀವಿ. ನೋಡಿ ಉದಾಹರಣೆಗೆ ಈ ರೀತಿಯಾಗಿ ಒಂದು ಸಂಖ್ಯೆ ಕೊಟ್ಟಿದ್ರು ಅಂದ್ಕೊಳ್ಳಿ. ಇದನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿದ್ರೆ ಮೊದಲು 3ರ ನಂತರ ಎಲ್ಲವೂ ಕೂಡ 3 ಸ್ಥಾನದ ನಂತರ ಅಲ್ಪ ವಿರಾಮವನ್ನು ಹಾಕ್ತೀವಿ. ಅದೇ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನು ಹಾಕಿದ್ರೆ ಮೊದಲು 100 ಸ್ಥಾನದ ನಂತರ 2 ಸ್ಥಾನದ ನಂತರ ಅಲ್ಪ ವಿರಾಮವನ್ನು ಹಾಕ್ತಾ ಹೋಗ್ತೀವಿ. ಇದು ಭಾರತೀಯ ಪದ್ಧತಿ, ಇದು ಅಂತಾರಾಷ್ಟ್ರೀಯ ಪದ್ಧತಿ. ಇವೆರಡನ್ನು ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ತಡ ಮಾಡೋದು ಬೇಡ. ಮುಂದಿನ ಪ್ರಶ್ನೆ ನೋಡಿ, 47ನೇ ಪ್ರಶ್ನೆ. ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ ಇದ್ದರೆ, ನೋಡಿ ಆಯತಾಕಾರದ್ದು ಒಂದು ಕೊಠಡಿ ಇದೆ, ಅದರದ್ದು ಉದ್ದ ಕೊಟ್ಟಿದ್ದಾರೆ 4 ಮೀಟರ್, ಅಗಲ 3 ಮೀಟರ್ ಇದೆ. ಅದರದ್ದು ಸುತ್ತಳತೆ ಕೇಳಿದ್ದಾರೆ. ಸುತ್ತಳತೆ ನೋಡಿ, ಸುತ್ತ ಇರುವಂಥ ಅಳತೆ ಇದು 4 ಮೀಟರ್ ಇದ್ದರೆ ಇದು ಕೂಡ 4 ಮೀಟರ್ ಇರುತ್ತೆ. ಇದು 3 ಮೀಟರ್ ಇದ್ದರೆ ಈ ಸೈಡ್ದು ಕೂಡ 3 ಮೀಟರ್ ಇರುತ್ತೆ. ಸುತ್ತಳತೆ ಅಂದರೆ ಎಲ್ಲವನ್ನು ಕೂಡಿಸಿದಾಗ ಬರುವಂಥ ಅಳತೆನೇ ಸುತ್ತಳತೆ ಆಗಿರುತ್ತೆ. ಇಲ್ಲ ನಮಗೆ ಈ ರೀತಿ ಗೊತ್ತಾಗಲಿಲ್ಲ ಅಂದರೆ
ಆಯತಾಕಾರದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರ ನೋಡಿ, ಉದ್ದ 2 ಇಂಟು ಉದ್ದ ಪ್ಲಸ್ ಅಗಲ. ಇದು ಆಯತದ ಸುತ್ತಳತೆಯ ಸೂತ್ರ. ಇಲ್ಲಿ ನಾವು ಉದ್ದ ಎಷ್ಟು ಕೊಟ್ಟಿದ್ದಾರೆ, 4 ಮೀಟರ್ ಕೊಟ್ಟಿದ್ದಾರೆ, ಪ್ಲಸ್ ಅಗಲ 3 ಮೀಟರ್ ಇದೆ. 4 3 7 ಆಯಿತು. ಅದನ್ನು 2ರಿಂದ ಗುಣಾಕಾರ ಮಾಡಿದ್ರೆ 14 ಮೀಟರ್ ಅದರ ಒಂದು ಸುತ್ತಳತೆ ಆಗಿರುತ್ತೆ. ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾಗಿರುವಂಥ ಉತ್ತರ. ಅದೇ ರೀತಿಯಾಗಿ ಚೌಕದ ಸುತ್ತಳತೆಯನ್ನು ಕೇಳಿದ್ರೆ 4 ಇಂಟು ಉದ್ದ ಅನ್ನುವಂಥದ್ದು ಚೌಕದ ಸುತ್ತಳತೆ ಆಗಿರುತ್ತೆ. 4 ಇಂಟು ಉದ್ದ ಇದು ಚೌಕದ ಸುತ್ತಳತೆಯ ಸೂತ್ರ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್, ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲು ಕೇಳಿದ್ದು ಆಯತಾಕಾರದ ಸುತ್ತಳತೆಯನ್ನು ಕೇಳಿದ್ರು, ಅದರ ಸೂತ್ರವನ್ನು ನೋಡಿದ್ವಿ. ಈಗ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಆಯತಾಕಾರದ ವಿಸ್ತೀರ್ಣವನ್ನು ಕೇಳಿಲ್ಲ, ಇಲ್ಲಿ ಚೌಕಾಕಾರದ ಕೊಠಡಿ ಇದೆ, ಅದರದ್ದು ವಿಸ್ತೀರ್ಣ ಕೇಳಿದ್ದಾರೆ. ನೋಡಿ, ಇದು ಚೌಕಾಕಾರದ ಒಂದು ಕೊಠಡಿ, ಇದರ ಒಂದು ಬಾಹುವಿನ ಅಳತೆ 6 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಚೌಕದ ಎಲ್ಲ ಬಾಹುಗಳು ಸೇಮ್ ಇರೋದ್ರಿಂದ ಎಲ್ಲದರ ಅಳತೆಗಳು ಕೂಡ 6 ಮೀಟ್ರೇ ಇರುತ್ತೆ. ಈಗ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಉದ್ದ ಇಂಟು ಉದ್ದ. ಇದು ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. ಉದ್ದ ಎಷ್ಟು ಕೊಟ್ಟಿದ್ದಾರೆ, 6 ಮೀಟ್ರು. ಅದನ್ನೇ ಇನ್ನೊಂದು ಸಲ ಬರ್ಕೊಳ್ಳಿ, 6 ಮೀಟ್ರು. 6 ಗುಣಾಕಾರ ಮಾಡಬೇಕು, 36 ಬರುತ್ತೆ. ಇದು ಮೀಟರ್ ಇಂಟು ಮೀಟರು, ಮೀಟರ್ ಸ್ಕ್ವೇರ್ ಅಥವಾ ಚದರ ಮೀಟರ್ ಅಂತ ಬರುತ್ತೆ. ನೋಡಿ ಯಾವುದರಲ್ಲಿದೆ, ಆಪ್ಷನ್ ಎ ಇದೆ ಅಲ್ಲ, 36 ಸ್ಕ್ವೇರ್ ಮೀಟರ್ ಅಂತ ಇದೆ, ಅದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ ಅಂತ ಇದೆ. ಮೊದಲಿಗೆ ನಮಗೆ 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರು ಅಂತ ಗೊತ್ತಿರಬೇಕು. 1 ಕಿಲೋಮೀಟ್ರಿಗೆ 1000 ಮೀಟರ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಈಗ ಅವರು ಕೊಟ್ಟಿರುವಂಥದ್ದನ್ನು ಮೇಲೆ ಬರೆದುಕೊಳ್ಳಿ. 3000 ಮೀಟರ್ನ ನಾವು ಕಿಲೋಮೀಟ್ರಿಗೆ ಪರಿವರ್ತನೆ ಮಾಡಬೇಕು. ಈ 3 0 ಹೋಯಿತು. ಕೆಳಗಡೆ 1 ಇತ್ತು ಅಂತಂದರೆ, ಛೇದದಲ್ಲಿ 1 ಇದ್ದರೆ ಮೇಲೆ ಎಷ್ಟಿರುತ್ತೋ ಅದೇ ನಮ್ಮ ಉತ್ತರ ಆಗಿರುತ್ತೆ. 3 ಕಿಲೋಮೀಟರ್ ನಾವೇನು ಮಾಡಿದ್ವಿ, ಮೀಟರ್ ಇದ್ದಿದ್ದನ್ನು ಕಿಲೋಮೀಟ್ರಿಗೆ ಪರಿವರ್ತನೆಯನ್ನು ಮಾಡಿದ್ವಿ. ನೋಡಿ, ನಾವು ಯಾವಾಗಲೂ ಸಣ್ಣ ಮಾನದಿಂದ ದೊಡ್ಡ ಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಭಾಗಾಕಾರವನ್ನು ಮಾಡಬೇಕು. ಅದೇ ದೊಡ್ಡ ಮಾನದಿಂದ ಸಣ್ಣ ಮಾನಕ್ಕೆ ನಾವು ಪರಿವರ್ತನೆ ಮಾಡಬೇಕಾದ್ರೆ ಗುಣಾಕಾರವನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಇದೆಯಲ್ಲ, ಅದು ಸರಿಯಾಗಿರುತ್ತೆ. ಇನ್ನು 50ನೇ ಪ್ರಶ್ನೆ ನೋಡಿ, 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ ಅಂತ ಇದೆ. ಈಗ 2 ಸಂಖ್ಯೆಗಳನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬರುತ್ತೋ ಅಂತ ಕೊಟ್ಟಿದ್ದಾರೆ, ಮತ್ತು ಒಂದು ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವೀಗ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಬೇಕು. ಮೊದಲನೇ ಸಂಖ್ಯೆ ಕೊಟ್ಟಿದ್ದಾರೆ 37,946. ಇದಕ್ಕೆ ಯಾವುದೋ ಒಂದು ಸಂಖ್ಯೆಯನ್ನು ನಾವಿಲ್ಲಿ ಕೂಡಿಸ್ತಾ ಇದ್ದೀವಿ. ಸೇರಿಸಿದರೆ ಅಂದರೆ ಕೂಡಿಸೋದು. ಯಾವುದೋ ಒಂದು ಸಂಖ್ಯೆಯನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬರುತ್ತಂತೆ, 91,643 ಬರುತ್ತಂತೆ. ಹಾಗಾದರೆ ಅವರು ಕೊಡದೇ ಇರುವಂಥ ಸಂಖ್ಯೆ ಇದೆಯಲ್ಲ, ಇದು ಯಾವುದು ಅಂತ ನಾವೀಗ ಕಂಡುಹಿಡಿಬೇಕು. ನೋಡಿ, ಈ ರೀತಿಯಾಗಿ ಉತ್ತರವನ್ನು ಕಂಡುಹಿಡಿಬೇಕಾದ್ರೆ ಈ ಉತ್ತರದಿಂದ ಈ ಒಂದು ಸಂಖ್ಯೆಯನ್ನು, ಅವರು ಕೊಟ್ಟಂಥ ಸಂಖ್ಯೆಯನ್ನು ಕಳೆದ್ರೆ ನಮಗೆ ಉತ್ತರ ಬರುತ್ತೆ. ಅದನ್ನು ಈ ಸಂಖ್ಯೆಯನ್ನು ಈ ಉತ್ತರದಲ್ಲಿ ಕಳೀತಾ ಹೋಗೋಣ. ಮೊದಲಿಗೆ ಆ ಉತ್ತರವನ್ನು ಬರೆದುಕೊಳ್ಳೋಣ. 91,643. ಒಂದು ಸಂಖ್ಯೆಯನ್ನು ಬರೆದುಕೊಳ್ಳೋಣ. ಅವ್ರು ಕೊಟ್ಟಿರುವಂಥದ್ದು 37,946. ಈಗ 2ನ್ನು ಕಳೆಯೋಣ. 3ರಲ್ಲಿ 6 ಕಳೀಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ದಶಕ. 13ರಲ್ಲಿ 6ನ್ನು ಕಳೆದ್ರೆ 7 ಉಳಿಯುತ್ತೆ. ಇನ್ನು 4ರಲ್ಲಿ 4 ಕಳೆದ್ರೆ 0 ಬರುತ್ತೆ. 0ಯಲ್ಲಿ ಈ ದಶಕ ತೆಗೆದುಕೊಂಡಿರೋದನ್ನು ಸಹ ಕಳಿಬೇಕಾಗತ್ತೆ. ಹಾಗಾಗಿ 0ಯಿಂದ 1 ಕಳೆಯಲು ಬರಲ್ಲ. ಮತ್ತೆ ಒಂದು ದಶಕವನ್ನು ತೆಗೆದುಕೊಂಡ್ರೆ ಇದು 14 ಆಗುತ್ತೆ. 14ರಲ್ಲಿ 5ನ್ನು ಕಳೆದ್ರೆ 9. ಅದೇ ರೀತಿಯಾಗಿ 6ರಲ್ಲಿ 9ನ್ನು ಕಳೆಯಕ್ಕೆ ಬರಲ್ಲ, ಹಾಗಾಗಿ 16ರಲ್ಲಿ 10ನ್ನು ಕಳೆದ್ರೆ 6.
ನಂತರ ಮತ್ತೆ ಒಂದು ದಶಕ 11ರಲ್ಲಿ 8 ಕಳೆದ್ರೆ 3. ಈಗ 9ರಲ್ಲಿ 4 ಕಳೆದ್ರೆ 5 ಬರುತ್ತೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ 53,697 ಅಂತ ಇದೆಯಲ್ಲ, ಅದು ಆಪ್ಷನ್ ಡಿ ಯಲ್ಲಿದೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 51ನೇ ಪ್ರಶ್ನೆ. 1435 ಡಿವೈಡೆಡ್ ಬೈ 15 ಇದರ ಭಾಗಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಭಾಗಾಕಾರವನ್ನು ಮಾಡಿ ಭಾಗಲಬ್ಧವನ್ನು ಕಂಡುಹಿಡಿಬೇಕು. 15ರಿಂದ ಭಾಗ ಮಾಡಬೇಕು. ಯಾವ ಸಂಖ್ಯೆಯನ್ನು? 1435. ಇಲ್ಲಿ ಭಾಗಲಬ್ಧ ಅಂದರೆ ಈ ಕಡೆ ಬರುತ್ತಲ್ಲ, ಇದು ಬರುವಂಥ ಉತ್ತರವನ್ನು ಭಾಗಲಬ್ಧ ಅಂತ ಕರೀತಾರೆ. ಅದನ್ನು ನಾವು ಕಂಡುಹಿಡಿಬೇಕು. ಇನ್ನು ಇಲ್ಲಿದೆಯಲ್ಲ, ಇದನ್ನು ಭಾಗ ಮಾಡೋದು, ಇದು ಮಾಡುವಂಥ ಸಂಖ್ಯೆಯನ್ನು ಭಾಜಕ ಅಂತ ಕರೀತಾರೆ. ಇನ್ನು ಭಾಗ ಆಗುವಂಥ ಸಂಖ್ಯೆ ಇಲ್ಲಿದೆಯಲ್ಲ, ಇದನ್ನು ಭಾಜ್ಯ ಅಂತ ಕರೀತಾರೆ. ಈ ಸಂಖ್ಯೆ ಭಾಜ್ಯ ಅಂದರೆ ಭಾಗ ಆಗುವಂಥ ಸಂಖ್ಯೆ ಭಾಜ್ಯ ಅಂತ ಕರೀತಾರೆ. ಈಗ 15ರ ಮಧ್ಯೆಯಲ್ಲಿ 4 ಇಲ್ಲ. ಹಾಗಾಗಿ ಭಾಗಾಕಾರವನ್ನು ಮಾಡುವಾಗ ಯಾವಾಗಲೂ ಬಲಗಡೆಯಿಂದ ಎಡಗಡೆ ಹೋಗಬೇಕು. ಈಗ 15 ಭಾಜ್ಯ ಸಂಖ್ಯೆ ಯಾವಾಗಲೂ ಭಾಜಕದಷ್ಟೇ ಇರಬೇಕು, ಅಥವಾ ಆ ಸಂಖ್ಯೆಗಿಂತ ಚಿಕ್ಕ ಸಂಖ್ಯೆ ಆಗಿದ್ದರೆ ನಡೆಯುತ್ತೆ, ಆದರೆ ದೊಡ್ಡ ಸಂಖ್ಯೆ ಆಗಿರಬಾರ್ದು. ಈಗ ನೋಡಿ, ಮೊದಲಿಗೆ 15ರ ಮಧ್ಯೆಯಲ್ಲಿ 1 ಇಲ್ಲ. ಹಾಗಾಗಿ 2 ಸಂಖ್ಯೆಯನ್ನು ಒಟ್ಟಿಗೆ ತೆಗೆದುಕೊಳ್ತೇನೆ. 14 ಆಯಿತು. 15ರ ಮಧ್ಯೆಯಲ್ಲಿ 14 ಸಹ ಇಲ್ಲ, ಅದಕ್ಕಿಂತ ಚಿಕ್ಕದು ಕೂಡ ಇಲ್ಲ. ಹಾಗಾಗಿ 3 ಸ್ಥಾನಗಳನ್ನು ಒಟ್ಟಿಗೆ ನಾನು ತೆಗೆದುಕೊಳ್ತೇನೆ. 3 ಸ್ಥಾನಗಳನ್ನು ಒಟ್ಟಿಗೆ ತೆಗೆದುಕೊಂಡ್ರೆ 143 ಆಯಿತು. 15ರ ಮಧ್ಯೆಯಲ್ಲಿ 143 ಇದೆಯಾ ಅಂತ ನೋಡೋಣ. 15ರ ಮಧ್ಯೆಯಲ್ಲಿ 143 ಇಲ್ಲ. ಹಾಗಾಗಿ ಅದಕ್ಕಿಂತ ಚಿಕ್ಕದು 15 9 135 ಅನ್ನುವಂಥದ್ದು, ಅದನ್ನು ಬರೆದುಕೊಳ್ತೇನೆ. ಇನ್ನು 3ರಲ್ಲಿ 5 ಕಳೆಯೋಕ್ಕೆ ಬರಲ್ಲ, ಹಾಗಾಗಿ ಒಂದು ದಶಕ. 13ರಲ್ಲಿ 5 ಕಳೆದ್ರೆ 8 ಬರುತ್ತೆ. 4ರಲ್ಲಿ 4 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0. ಈಗ ಉಳಿದಿರುವಂಥ ಸಂಖ್ಯೆಯನ್ನು ಕೆಳಗಡೆ ಇಳಿಸ್ಕೊಳ್ತೀನಿ. 85 ಆಯಿತು. ಇಲ್ಲಿ ಎಷ್ಟಲೇ? 15 9 ಅಂತ ಬಂತು. ನಂತರ ನೋಡಿ, ಈಗ 85 ಆಗಿದೆ. 85 ಅಂದರೆ 15ರ ಮಧ್ಯೆಯಲ್ಲಿ 85 ಇದೆಯಾ ನೋಡಿ. 15ರ ಮಧ್ಯೆಯಲ್ಲಿ 85 ಇಲ್ಲ. ಹಾಗಾಗಿ 15 5ರಲ್ಲಿ 75. 85ಕ್ಕಿಂತ ಚಿಕ್ಕ ಸಂಖ್ಯೆ ಇದೇ ಇರೋದು 15ರ ಮಧ್ಯೆಯಲ್ಲಿ. 5ರಲ್ಲಿ 5 ಕಳೆದ್ರೆ 0, 8ರಲ್ಲಿ 7 ಕಳೆದ್ರೆ 1. ಇನ್ನು 15ರ ಮಧ್ಯೆಯಲ್ಲಿ 10 ಇಲ್ಲ. ಮುಂದೆ ಇಳಿಸ್ಕೊಳ್ಳೋದಕ್ಕೆ ಯಾವುದೇ ಸಂಖ್ಯೆ ಕೂಡ ಉಳಿದಿಲ್ಲ. ಹಾಗಾಗಿ ಶೇಷ, ಇದು ಉಳಿದಿರುವಂಥದ್ದನ್ನು ಶೇಷ ಅಂತ ಕರೀತಾರೆ. ಆದರೆ ಅವ್ರು ಕೇಳಿರೋದು ಶೇಷ ಕೇಳಿಲ್ಲ, ಭಾಗಲಬ್ಧ ಕೇಳಿದ್ದಾರೆ. ಭಾಗಲಬ್ಧ ನಮಗೆ ಬಂದಿರುವಂಥದ್ದು 95. ನೋಡಿ, ಆಪ್ಷನ್ ಏನಲ್ಲಿದೆಯಲ್ಲ, ಅದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು 52ನೇ ಪ್ರಶ್ನೆ ನೋಡಿ, ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಕ್ಕೆ 7:20 AM ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 3:20 PM ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, AM PM ಕುರಿತಂತೆ ನಿಮಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರ ಮಾಡಬೇಕಾದ್ರೆ ನಾವು ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ ಅಂದರೆ ಮಧ್ಯಾಹ್ನ 11:59ವರೆಗೂ ಏನಿರುತ್ತೆ ಅದನ್ನು ನಾವು AM ಅಂತ ಕರಿತೀವಿ. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 11:59ವರೆಗೂ, ಇದು ಬೆಳಿಗ್ಗೆ, ಇದು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 11:59ವರೆಗೂ AM ಅಂತ ಬಳಸ್ತೇವೆ. ಅದೇ ಮಧ್ಯಾಹ್ನ 12 ಗಂಟೆ ಆಯಿತು ಅಂದರೆ ಅದನ್ನು ಮಧ್ಯಾಹ್ನ ಅಂತ ಕರಿತೇವೆ. ಮಧ್ಯಾಹ್ನ ಮತ್ತು ರಾತ್ರಿ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11:59ವರೆಗೂ PM ಅಂತ ಬಳಸ್ತೇವೆ. ಇದು ನಿಮಗೆ ಸರಿಯಾಗಿ ಗೊತ್ತಿರಬೇಕಾಗತ್ತೆ. ಈಗ ಬೆಳಗ್ಗೆ 7:50 AM ಒಳಗಡೆ ಹೋಗ್ತಾನಂತೆ. ಅಂದರೆ 7:20 AM ಒಳಗಡೆ ಹೋಗ್ತಾನೆ. 7:20 ನಂತರ 8:20 9:20 10:20 11:20 12:20 ಇಲ್ಲಿಗೆ PM ಸ್ಟಾರ್ಟ್ ಆಗುತ್ತೆ. 1 2 3 4 5 ಅವರ್ ಆಯಿತು. ಇಲ್ಲಿಗೆ ಅವರು ಹೊರಗಡೆ ಬರೋದು 3:20 PM. ಅಂದರೆ ಮತ್ತೆ 1 2 3 20 ಎಲ್ಲದರಲ್ಲೂ ಸೇಮ್ ಇರುತ್ತೆ. ಅದನ್ನು ಹಾಗೆ ಬರ್ಕೊಳ್ಳಿ.
ಇಲ್ಲಿಗೆ 5 ಆಯಿತು, 6, 7, 8 ಅಂದರೆ ಒಟ್ಟು ಆತ 8 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇನ್ನು 53ನೇ ಪ್ರಶ್ನೆಯನ್ನು ನೋಡಿ. 7,000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಚಿಕ್ಕ ಗಾತ್ರವನ್ನು ಕೊಟ್ಟಿದ್ದಾರೆ, ಚಿಕ್ಕ ಮಾನವನ್ನು ಕೊಟ್ಟು ಅದನ್ನು ದೊಡ್ಡ ಮಾನಕ್ಕೆ ಮತ್ತೆ ನಾವು ಪರಿವರ್ತನೆ ಮಾಡಬೇಕಾಗಿದೆ. ಹಾಗಾಗಿ ಇಲ್ಲೂ ಕೂಡ ನಾವು ಭಾಗಾಕಾರವನ್ನು ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಮಗೆ 1 ಕಿಲೋ ಲೀಟರ್ಗೆ ಎಷ್ಟು ಲೀಟರ್ಗಳು ಅಂತ ಗೊತ್ತಿರಬೇಕಾಗತ್ತೆ. 1 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ಗೆ 1000 ಮೀಟ್ರು. ಅದೇ ರೀತಿಯಾಗಿ 1 ಕಿಲೋ ಲೀಟರ್ಗೂ ಕೂಡ 1,000 ಲೀಟರ್ ಆಗಿರುತ್ತೆ. ಅದನ್ನು ಕೆಳಗಡೆ ಬರ್ಕೊಳ್ಳಿ. ಎಷ್ಟು ಲೀಟರ್ ಕೊಟ್ಟಿದ್ದಾರೆ ಅವರು? 7,000 ಲೀಟ್ರ್. ಈಗ ಭಾಗಾಕಾರ ಮಾಡಿ. ಈ ಝೀರೋಸು ಕ್ಯಾನ್ಸಲ್. ನೋಡಿ, ಮೇಲೆ ಮತ್ತು ಕೆಳಗಡೆ ಸೇಮ್ ಝೀರೋಸ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಆಗೋದೆ. ಇಲ್ಲಿ 1 0 ಜಾಸ್ತಿ ಇದ್ದು ಇಲ್ಲಿ 3 ಇದ್ದರೆ ಎಲ್ಲವೂ ಕ್ಯಾನ್ಸಲ್ ಆಗಲ್ಲ. ಒಂದು ಉಳಿದು ಕೇವಲ 3 ಅಷ್ಟೇ ಕ್ಯಾನ್ಸಲ್ ಆಗುತ್ತೆ. ಇನ್ನು ನಾನು ಆಗಲೇ ಹೇಳಿದೆ, ಛೇದದಲ್ಲಿ ಒಂದಿದ್ರೆ ಮೇಲೆ ಯಾವುದಿರುತ್ತೋ ಅದೇ ಆನ್ಸರ್ ಅಂತ. ಹಾಗಾಗಿ 7 ಕಿಲೋ ಲೀಟರ್ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ನೋಡಿ, ಇಲ್ಲಿ ಒಂದು 7 ಕಿಲೋ ಲೀಟರ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು 7 ಲೀಟರ್ ಅಂತ ಕೊಟ್ಟಿದ್ದಾರೆ. ಅವ್ರು ಕೇಳಿರೋದು ಕಿಲೋ ಲೀಟರ್, ಆದ್ದರಿಂದ ನಾವಿಲ್ಲಿ ಕಿಲೋ ಲೀಟ್ರಲ್ಲಿ ಯಾವುದಿರುತ್ತೋ ಆ ಉತ್ತರವನ್ನು ಹಾಕಬೇಕಾಗತ್ತೆ. ಇನ್ನು 54ನೇ ಪ್ರಶ್ನೆ ನೋಡಿ. ಈ ಆಕೃತಿಯ ಹೆಸರೇನು ಅಂತ ಕೇಳಿದ್ದಾರೆ. ಇಲ್ಲೊಂದು ಆಕೃತಿ ಕೊಟ್ಟು ಇದರ ಹೆಸರೇನು ಅಂತ ಕೇಳಿದ್ದಾರೆ. ಈ ಆಕೃತಿಯ ಹೆಸರು ನೀವೀಗಾಗಲೇ ಗಣಿತದಲ್ಲಿ ಪಠ್ಯಪುಸ್ತಕದಲ್ಲಿ ಅಧ್ಯಯನ ಮಾಡಿದಿರಿ. ಇದು ಒಂದು ಶಂಕು ಅಂತ. ಇನ್ನು ಘನಾಕೃತಿ ಅಂದರೆ ನಾನು ಆಗಲೇ ಹೇಳಿದೆ, ಚೌಕ ಘನಕ್ಕೆ ಘನಾಕೃತಿ ಅಂತ ಕರೀತಾರೆ. ನೋಡಿ, ಇಲ್ಲಿ ಬಿಡಿಸಿ ತೋರಿಸ್ತೀನಿ. ಇದು ಒಂದು ಚೌಕ ಘನಾಕೃತಿಗೆ ಉದಾಹರಣೆ. ಅದೇ ರೀತಿ ಆಯತಘನ ಕೂಡ ಸೇಮ್ ಅದೇ ರೀತಿಯಾಗಿ ಆಯತಾಕಾರವಾಗಿರುತ್ತೆ. ಇದು ಆಯತಘನ. ಇನ್ನು ಶಂಕು ಅಂದರೆ ನೋಡಿ, ಇಲ್ಲಿದೆಯಲ್ಲ ಇದೇ ಶಂಕು. ಇನ್ನು ಸಿಲಿಂಡರ್ ಯಾವ ರೀತಿಯಾಗಿರುತ್ತಂದರೆ ನೋಡಿ, ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸಿಲಿಂಡರ್ ಎಲ್ಲ ಇರುತ್ತಲ್ಲ ಅದೇ ಆಕಾರದಲ್ಲಿ ಇರುತ್ತೆ, ಅಥವಾ ಡಬ್ಬಿಗಳು ಇರ್ತಾವಲ್ಲ ಇದು ಒಂದು ಸಿಲಿಂಡರ್ ಆಕೃತಿ ಅಂತ ನಾವು ಕರಿತೇವೆ. ಈ ಆಕೃತಿಗಳನ್ನೆಲ್ಲ ನೀವು ಅದರ ಪರಿಚಯ ನಿಮಗೆ ಇರಬೇಕಾಗುತ್ತೆ. ಇನ್ನು 55ನೇ ಪ್ರಶ್ನೆ ನೋಡಿ. ಇವೆರಡರ ಗುಣಾಕಾರ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ನಾವು ಗುಣಾಕಾರವನ್ನು ಮಾಡಬೇಕಾಗತ್ತೆ. 3, 7, 4, 6 ಇಂಟು 23. 23 ಬಗ್ಗೆ ನಿಮಗೆ ಬಂದರೆ ಬಹಳ ಈಸಿ ಆಗುತ್ತೆ. ಬರಲಿಲ್ಲ ಅಂದರೆ ಒಂದೊಂದು ಅಂಕಿ, ಅಂದರೆ ಮೊದಲಿಗೆ 3ರಿಂದ ಗುಣಾಕಾರ ಮಾಡಿ, ನಂತರ 2ರಿಂದ ಗುಣಾಕಾರ ಮಾಡಿ. ಮೊದಲಿಗೆ 3ರಿಂದ 3 6 18, ದಶಕ 1, 3 4 12 1, 13, ದಶಕ 1, 3 7 21 1, 22, ದಶಕ 2, 3 3 9 2 11. ಈಗ 2ನೇ ಸ್ಥಾನದಿಂದ ಗುಣಾಕಾರ ಮಾಡಬೇಕಾದ್ರೆ ಬಿಡಿ ಸ್ಥಾನದ ಕೆಳಗೆ ಪ್ಲಸ್ ಅನ್ನು ಹಾಕಬೇಕಾಗುತ್ತೆ, ಅಥವಾ ನೀವು 0 ಬರೆದು ರೂಢಿ ಇದ್ದರೆ 0ನಾದರೂ ಬರಿಬೋದು. ನಂತರ 2 6 12, ದಶಕ 1, 2 4 8 1 9, 2 7 14, ದಶಕ 1, 2 3 6 1 7. ಈಗ ನೋಡಿ, ಬಿಡಿ ಸ್ಥಾನದಲ್ಲಿ 8, ನಂತರ 5, ನಂತರ 11, ನಂತರ 6 8. ಆಪ್ಷನ್ ಬಿ ಅಲ್ಲಿದೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಇನ್ನು ಒಂದು ಭಿನ್ನ ರಾಶಿಯನ್ನು ಕೊಟ್ಟಿದ್ದಾರೆ, ಅದನ್ನು ದಶಮಾಂಶ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಭಿನ್ನ ರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯೋಕ್ಕೆ ಕೇಳೋದು. ನೋಡಿ, ಈ ರೀತಿಯಾಗಿ ಕೊಟ್ಟು ಇದನ್ನು ದಶಮಾಂಶ ರೂಪದಲ್ಲಿ ಬರೀರಿ ಅಂತಂದರೆ, ಒಂದು ಬಿಂದುವಿನ ನಂತರ ಇಲ್ಲಿ ಎಷ್ಟು ಸ್ಥಾನಗಳು ಇರ್ತವೆಯೋ ಅಥವಾ ಎಷ್ಟು ಸೊನ್ನೆಗಳಿವೆಯಲ್ಲ ಇಷ್ಟು ಸ್ಥಾನ ಇದೆ ಅಂತ ಅರ್ಥ. ನೋಡಿ, ಇಲ್ಲಿ ಉದಾಹರಣೆಗೆ 0 ಒಂದೇ ಇದೆ, ಅಂದರೆ ಬಿಂದು ನಂತರ ಒಂದು ಸ್ಥಾನ ಬರುತ್ತೆ ಅಂತ ಅರ್ಥ. ಇಲ್ಲಿ 2 ಇದೆ, ಅಂದರೆ ಬಿಂದುವಿನ ನಂತರ 2 ಬರುತ್ತೆ, ಇಲ್ಲಿ 0 ಬರುತ್ತೆ. ಇದು ಅದರ ದಶಮಾಂಶ ರೂಪ ಆಗಿರುತ್ತೆ. ಇಲ್ಲ ನೀವು ಭಾಗಾಕಾರ ಮಾಡಿ ಬರುವಂಥ ಉತ್ತರ ಕೂಡ ಸೇಮ್ ಬರುತ್ತೆ. ನೀವು ಬೇಕಾದರೆ ಬೇಕಾದರೂ ಕೂಡ ಮಾಡ್ಬೋದು. ಉದಾಹರಣೆಗೆ ನೋಡಿ, 10ರಿಂದ 2 ಭಾಗಿಸಿದ್ರೆ 10 ಮಧ್ಯೆಯಲ್ಲಿ 2 ಇಲ್ಲ, ಹಾಗಾಗಿ 0. 2ರಲ್ಲಿ 0 ಕಳೆದ್ರೆ 2 ಬರುತ್ತೆ.
ಈಗ ನಾವು ಮುಂದೆ ಭಾಗಾಕಾರ ಮಾಡಬೇಕಾದ್ರೆ ಒಂದು ಬಿಂದುವನ್ನು ಇಟ್ಕೊಳ್ಬೇಕಾಗತ್ತೆ. ಬಿಂದುವನ್ನು ಇಟ್ಕೊಂಡಾಗ 2ರ ಪಕ್ಕದಲ್ಲಿ ಒಂದು ಜೀರೋವನ್ನು ನಾವು ಹಾಕ್ಬೋದು. ಒಂದು ಬಾರಿ ಒಂದೇ ಜೀರೋವನ್ನು ಹಾಕಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾವು ಒಂದು 0ಯನ್ನು ಹಾಕ್ಕೊಂಡಿದ್ದೀವಿ. ಈಗ 10 20, 20ರಲ್ಲಿ 20 ಕಳೆದ್ರೆ 0. ಉತ್ತರ ನೋಡಿ 0.2 ಅಂತಾನೆ ಬಂದಿದೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೋಡಿ ಇನ್ನೊಂದು ಬೇಕಂದ್ರೆ ಹೇಳ್ತೀನಿ. ಉದಾಹರಣೆಗೆ ಈ 12 ಅಂತ ಇದ್ದು ಇದನ್ನು ದಶಮಾಂಶ ರೂಪದಲ್ಲಿ ಬರೀರಿ ಅಂತ ಹೇಳಿದ್ರೆ ಇಲ್ಲಿ 0 ಒಂದೇ ಇದೆ. ಹಾಗಾಗಿ ಬಿಂದುವಿನ ನಂತರ ಒಂದು ಸ್ಥಾನ ಬರುತ್ತೆ. ಇಲ್ಲಿ 2 ಸ್ಥಾನ ಇದೆ. ಹಾಗಾದರೆ ಒಂದು ಸ್ಥಾನ ಬಿಡಿ ಸ್ಥಾನದಲ್ಲಿರೋದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಇದನ್ನು ನೋಡಿ 222 ಬಾಗ್ಲೆ 10 ಅಂತ ಇದೆ. 10 ಇದು ನೋಡಿ 1 0 ಇರೋದ್ರಿಂದ ಬಿಂದುವಿನ ನಂತರ ಎಡಕ್ಕೆ ಒಂದು ಸ್ಥಾನ ಬರುತ್ತೆ. ಇಲ್ಲಿ 3 ಸ್ಥಾನ ಇರೋದ್ರಿಂದ 3 ಸ್ಥಾನಗಳು ಇರುತ್ತೆ. ಈ ರೀತಿಯಾಗಿ ಒಂದು ಮಾತ್ರ ಈ ಸೈಡ್ ಬರುತ್ತೆ, ಉಳಿದೆರಡು ಇಲ್ಲೇ ಇರುತ್ತೆ. ಈ ರೀತಿಯಾಗಿ ದಶಮಾಂಶ ರೂಪದಲ್ಲಿ ಈಸಿಯಾಗಿ ನಾವು ಬರಿಬಹುದು. ನಿಮಗೆ ಇನ್ನೊಂದು ಉದಾಹರಣೆಯನ್ನು ಹೇಳೋದಾದರೆ ನೋಡಿ 2 ಅಂತ ಬಂದು ಕೆಳಗಡೆ 100 ಕೊಟ್ಟಿದ್ರೆ ಇಲ್ಲಿ 2 ಬಿಂದುಗಳಿರೋದ್ರಿಂದ ಒಂದು ಬಿಂದು 2 ಸೊನ್ನೆಗಳಿರೋದ್ರಿಂದ ಬಿಂದುವಿನ ನಂತರ 2 ಸ್ಥಾನಗಳು ಬರುತ್ತೆ. ಆದರೆ ಇಲ್ಲಿ 2 ಮಾತ್ರ ಇದೆ. ಅಂದರೆ ಕೊನೆಯ ಸ್ಥಾನದಲ್ಲಿ 2 ಇರುತ್ತೆ. ಇಲ್ಲಿ ಇನ್ನು ಮತ್ತೆ ಯಾವುದು ಸ್ಥಾನ ಇಲ್ಲ ಅಂದರೆ ಅಲ್ಲಿ 0ಯನ್ನು ತುಂಬಬೇಕಾಗುತ್ತೆ. ಈ ರೀತಿಯಾಗಿ ನೀವು ಭಿನ್ನರಾಶಿಯಲ್ಲಿರೋದನ್ನು ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಬಹುದು. 57ನೇ ಪ್ರಶ್ನೆ ನೋಡಿ. ಇಲ್ಲೊಂದು ಸಂಖ್ಯಾ ಸರಣಿಯನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದಿನ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಇದು 12 ಇದ್ದಿದ್ದು 24 ಆಗಿದೆ, 24 ಇದ್ದಿದ್ದು 36 ಆಗಿದೆ, 36 ಇದ್ದಿದ್ದು 48 ಆಗಿದೆ. ನೆಕ್ಸ್ಟ್ ಎಷ್ಟಾಗುತ್ತೆ ಅಂತ ನಾವು ಗುರುತಿಸಬೇಕಾಗತ್ತೆ. ಇದು ನೀವು ಸುಲಭವಾಗಿ ಗುರುತಿಸಬೇಕಾದ್ರೆ ನಿಮಗೆ ಮಗ್ಗಿಗಳ ಕಲ್ಪನೆ ಇತ್ತು ಅಂದರೆ 12ರ ಮಗ್ಗಿ ಬರ್ತಾ ಇದ್ದರೆ ನೀವು ಈಸಿಯಾಗಿ ಗುರುತಿಸ್ಬಿಡ್ತೀರಿ. ಇಲ್ಲಿ ಕೊಟ್ಟಿರುವಂಥದ್ದು 12ರ ಮಗ್ಗಿನೇ ಆಗಿದೆ. 12ರಿಂದ 12 1 12, 12 24, 12 3 36, 12 4 48, 12 5 60 ಅಂತ ಬರುತ್ತೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಇಲ್ಲ ಈ ರೀತಿಯಾಗಿ ಬರಲಿಲ್ಲ ಅಂದರೆ ಎಷ್ಟು ಹೆಚ್ಚಾಗ್ತಾ ಇದೆ ಅಂತ ನಾವು ನೋಡಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ 12 ಹೆಚ್ಚಾಗಿದೆ, ಮತ್ತು ಇಲ್ಲಿಂದ ಇಲ್ಲಿಗೂ ಕೂಡ 12 ಹೆಚ್ಚು, ಇಲ್ಲಿಂದ ಇಲ್ಲಿಗೂ 12 ಇನ್ಕ್ರೀಸ್ ಆಗಿದೆ, ಮತ್ತು ಅದೇ ರೀತಿ ಇಲ್ಲಿಂದ ಇಲ್ಲಿಗೂ 12 ಇನ್ಕ್ರೀಸ್ ಆಗುತ್ತೆ. 48ಕ್ಕೆ 12ಅನ್ನು ಕೂಡಿಸಿದಾಗ 60. ಮುಂದಿನ ಪ್ರಶ್ನೆ ನೋಡಿ. ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಇದೆ ಅಂತೆ. ಆದರೆ 6 ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಏನೂ ಇಲ್ಲ, ಒಂದು ಪುಸ್ತಕದ ಬೆಲೆ ಕೊಟ್ಟಿದ್ದಾರೆ, ಅದನ್ನು ಬರೆದುಕೊಳ್ಳಿ. ಒಂದು ವಸ್ತುವಿಂದು ಅಥವಾ ಒಂದು ಪುಸ್ತಕದ ಬೆಲೆ ಕೊಟ್ಟು ಒಂದಕ್ಕಿಂತ ಹೆಚ್ಚು ವಸ್ತುವಿನ ಬೆಲೆಯನ್ನು ಕೇಳಿದರೆ ನಾನು ಗುಣಾಕಾರ ಮಾಡಬೇಕು ಅಂತ ಕಳೆದ ಪ್ರಶ್ನೆಯಲ್ಲೇ ಹೇಳಿದೆ. ಅವ್ರು ಎಷ್ಟು ಪುಸ್ತಕದ ಕೇಳಿದ್ದಾರೆ ಕೆಳಗಡೆ ಬರ್ಕೊಳ್ಳಿ. ಈಗ 2ಅನ್ನು ಗುಣಾಕಾರ ಮಾಡಿ. 6 5 30ಕ್ಕೆ 0, ದಶಕ 3, 6 7 42 3, 45ಕ್ಕೆ 5, ದಶಕ 4, 6 4 24 4, 28, ದಶಕ 2, 6 7 12 2, 14. ಈಗ ನೋಡಿ ಮೇಯ್ನ್ ಆಗಿರೋದು ಇಲ್ಲೇ. ಇಲ್ಲಿ ಎಷ್ಟು ಸ್ಥಾನದ ನಂತರ ಬಿಂದು ಇದೆಯಲ್ವಾ, ಈ ಉತ್ತರದಲ್ಲಿಯೂ ಕೂಡ ಅಷ್ಟೇ ಸ್ಥಾನದ ನಂತರ ಒಂದು ಬಿಂದುವನ್ನು ಕೊಡಬೇಕಾಗತ್ತೆ. ಉತ್ತರ ಎಲ್ಲಿದೆ ನೋಡಿ, ಆಪ್ಷನ್ ಡಿ ಅಲ್ಲಿದೆ. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಇನ್ನು ಕೂಡಿಸುವ ಲೆಕ್ಕ ಕೊಟ್ಟಿದ್ದಾರೆ. ಇದಂತೂ ಭಾಳ ಸುಲಭ, ಎಲ್ಲರೂ ಮಾಡ್ತೀರಿ. ಬಿಡಿಸ್ತಾನ ಮೊದಲು ಕೂಡಿಸ್ಬೇಕು. 6ಕ್ಕೆ 3 ಕೂಡಿಸಿದ್ರೆ 9, ನಂತರ 10ರ ಸ್ಥಾನ 4 2 6, ನಂತರ 100ರ ಸ್ಥಾನ 6 2 8, ನಂತರ ಕೊನೆಗೆ 1000ರ ಸ್ಥಾನ 5 3 ಕೂಡ 8. ಸರಿಯಾಗಿರುವಂಥ ಉತ್ತರ 8869. ಆಪ್ಷನ್ ಬಿ ಅಲ್ಲಿದೆ. ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೊನೆ ಪ್ರಶ್ನೆ ಗಣಿತ ವಿಭಾಗದ್ದು. ಕಳೆಯುವಂಥ ಲೆಕ್ಕ ಕೊಟ್ಟಿದ್ದಾರೆ. 9000ದಲ್ಲಿ 5348 ಕಳೆಯಬೇಕು. 0ಯಿಂದ 8 ಕಳೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಶಕ ತೆಗೆದುಕೊಳ್ಬೇಕು. 10 ಆಗುತ್ತೆ, 10ರಲ್ಲಿ 8 ಕಳೆದ್ರೆ 2 ಬರುತ್ತೆ. ಅದೇ ರೀತಿಯಾಗಿ 0ಯಿಂದ 4 ಕಳೀಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಒಂದು ದಶಕ ತಗೋಬೇಕು.
ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿಯಾಗಿ ಬರೆದುಕೊಂಡು ಸಹ ಮಾಡ್ಬೋದಾಗಿರುತ್ತೆ. ದಶಕ ಕೊಡೋದು ಅದೆಲ್ಲ ಕನ್ಫ್ಯೂಸ್ ಆಯಿತು ಅಂತಂದರೆ ಈ ರೀತಿಯಾಗಿ ಬರೆದುಕೊಳ್ಳಿ. ನಂತರ ಈಗ ಕಳೆಯುವಂಥ ಲೆಕ್ಕವನ್ನು ಮಾಡಿ. ದಶಕ ತೆಗೆದುಕೊಂಡ್ರೆ 10ರಲ್ಲಿ 8 ಕಳೆದ್ರೆ 2, ಮತ್ತೆ ಒಂದು ದಶಕ ತೆಗೆದುಕೊಂಡ್ರೆ 10ರಲ್ಲಿ 5 ಕಳೆದ್ರೆ 5, ಮತ್ತೊಂದು ದಶಕ 10ರಲ್ಲಿ 4 ಕಳೆದ್ರೆ 6, 9ರಲ್ಲಿ 6 ಕಳೆದ್ರೆ 3, 3652. ಆಪ್ಷನ್ ಎ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಇನ್ನು 4ನೇ ವಿಭಾಗವನ್ನು ನೋಡಿದ್ರೆ ಇಲ್ಲಿ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಇದು ವಿಜ್ಞಾನ ಅಲ್ಲ, ಪರಿಸರ ಅಧ್ಯಯನ ಅಂತ. ಪರಿಸರ ಅಧ್ಯಯನದಲ್ಲಿರುವಂಥ ಪ್ರಶ್ನೆಗಳು ಇವಾಗ 4ನೇ ವಿಭಾಗದಲ್ಲಿ ಬಂದಿರುತ್ತೆ. ಇದು ಕೂಡ 20 ಪ್ರಶ್ನೆ ಇರುತ್ತೆ. ಮೊದಲನೇ ಪ್ರಶ್ನೆ ನೋಡಿ, ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲ ಅಂದರೆ ಭೂಮಿ ಒಳಗಡೆ ಸಂಗ್ರಹವಿರುವಂಥ ನೀರು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರ ಹೊಮ್ಮುತ್ತದೆ. ಇದನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಾವಿ, ಅಣೆಕಟ್ಟು ಅಥವಾ ಜಲಾಶಯ, ಕೆರೆ, ಚಿಲುಮೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಭೂಮಿಯೊಳಗಿರುವಂಥ ನೀರು ಅಥವಾ ಅಂತರ್ಜಲ ಒತ್ತಡದಿಂದಾಗಿ ಜೋರಾಗಿ ಮೇಲೆ ಚಿಮ್ಮೋದನ್ನು ನಾವು ಭೂಮಿಯಿಂದ ಹೊರಗೆ ಬರೋದನ್ನು ಚಿಲುಮೆ ಅಂತ ಕರಿತೇವೆ. ಇನ್ನು 62ನೇ ಪ್ರಶ್ನೆ ನೋಡಿ, ವಿಟಮಿನ್ ಪೋಷಕಾಂಶಗಳ ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ಯಾವುದು ಅಂತ ಕೇಳಿದ್ದಾರೆ. ವಿಟಮಿನ್ಗಳು ಅತಿ ಹೆಚ್ಚಾಗಿರುವಂಥದ್ದು ತರಕಾರಿ, ಹಣ್ಣು, ನಿಂಬೆ ಇವೆಲ್ಲದರಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಆಮೆಯ ಸರಾಸರಿ ಜೀವಿತಾವಧಿ ಕೇಳಿದರೆ ಎಲ್ಲದರದ್ದು ಕೆಲವೊಂದಷ್ಟು ಪ್ರಾಣಿಗಳದ್ದು ಲಿಸ್ಟನ್ನೇ ಕೊಟ್ಟಿದ್ದಾರೆ. ಹದ್ದು, ಹಸು, ಮಾನವ, ಆಮೆ, ಈ ರೀತಿಯಾಗಿ ಗರುಡ. ಅದರದ್ದು ನೀವು ಆ ಪಟ್ಟಿಯನ್ನು ಸರಿಯಾಗಿ ನೋಡ್ಕೊಂಡಿದ್ರೆ 1 ಅಂಕ ನೀವು ಈಸಿಯಾಗಿ ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ 150 ವರ್ಷ ಆಮೆಯ ಸರಾಸರಿ ಜೀವಿತಾವಧಿ ಆಗಿರುತ್ತೆ. ಇನ್ನು 64ನೇ ಪ್ರಶ್ನೆ ನೋಡಿ, ಕ್ರೀಡೆಯಿಂದ ಆಗುವಂಥ ಪ್ರಯೋಜನ ಏನು ಅಂತ ಕೇಳಿದ್ದಾರೆ. ಆಲಸ್ಯ ಆಗುತ್ತಾ, ಸುಸ್ತಾಗುತ್ತಾ, ಉತ್ತಮ ಆರೋಗ್ಯ ಆಗುತ್ತಾ, ಕಾಯಿಲೆ ಆಗುತ್ತಾ? ಪ್ರಯೋಜನ ಕೇಳಿರೋದ್ರಿಂದ ಆಟ ಆಡಿದ್ಮೇಲೆ ಏನಾಗುತ್ತೆ ಅಂತ ಕೇಳಿದರೆ ಸುಸ್ತಾಗ್ತಾ ಇತ್ತು. ಆದರೆ ಅವರು ಆಟದಿಂದ ನಮಗೇನು ಪ್ರಯೋಜನ, ನಾವು ಆಟ ಆಡೋದ್ರಿಂದ ನಮಗೇನು ಅನುಕೂಲ ಆಗುತ್ತೆ ಅಂತ ಕೇಳಿರೋದ್ರಿಂದ ಸರಿಯಾಗಿರುವಂಥ ಉತ್ತರ ನಾವು ಉತ್ತಮ ಆರೋಗ್ಯವಾಗಿರಲಿಕ್ಕೆ ಕ್ರೀಡೆ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಅಂತ ಉತ್ತರವನ್ನು ಹಾಕಬೇಕಾಗುತ್ತೆ. ಇನ್ನು 65ನೇ ಪ್ರಶ್ನೆಯನ್ನು ನೋಡಿ, ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ ಅಂದರೆ ಸಸ್ಯದಿಂದ ತಯಾರಿಸುವಂಥ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಪ್ಲಾಸ್ಟಿಕ್ಕ, ಹತ್ತಿನ, ರೇಷ್ಮೆನ, ಕಬ್ಬಿಣನ? ಪ್ಲಾಸ್ಟಿಕ್ ಅಂತೂ ಸಸ್ಯದಿಂದ ಹುಟ್ಟಲ್ಲ ಅಥವಾ ಸಸ್ಯದಿಂದ ತಯಾರು ಮಾಡಲ್ಲ, ಹಾಗಾಗಿ ಅದು ತಪ್ಪು. ಇನ್ನು ಹತ್ತಿ ಸರಿಯಾಗ್ಬೋದು. ರೇಷ್ಮೆ ಅಂದರೆ ಹೊಲದಲ್ಲಿ ರೇಷ್ಮೆ ಅನ್ನುವಂಥ ಬೆಳೆಯನ್ನು ಬೆಳೆದ್ಬಿಟ್ಟು ಒಂದು ರೂಮ್ನಲ್ಲಿ ರೇಷ್ಮೆ ಹುಳುಗಳನ್ನು ತೆಗೆದುಕೊಂಡು ಬಂದು ಆ ಎಲೆಗಳನ್ನು ರೇಷ್ಮೆ ಹುಳುಗಳಿಗೆ ತಿನ್ನಿಸಿ ನಂತರ ಅವು ಗೂಡನ್ನು ಕಟ್ತವೆ. ಆ ಗೂಡಿಂದ ರೇಷ್ಮೆಯನ್ನು ಪಡೆದುಕೊಳ್ತವೆ. ಹಾಗಾಗಿ ಇದು ಸಸ್ಯದಿಂದ ಹುಟ್ಟಿರುವಂಥದ್ದಲ್ಲ, ಹುಳುಗಳಿಂದ ತಯಾರಾಗಿರುತ್ತೆ ರೇಷ್ಮೆ, ಹಾಗಾಗಿ ಅದು ಕೂಡ ತಪ್ಪಾಗುತ್ತೆ. ಇನ್ನು ಕಬ್ಬಿಣ ಅನ್ನುವಂಥದ್ದು ಸಸ್ಯಗಳಿಂದ ಹುಟ್ಟಲ್ಲ, ಹಾಗಾಗಿ ಆಪ್ಷನ್ ಬಿ ಇದೆಲ್ಲ ಇದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು 66ನೇ ಪ್ರಶ್ನೆಯನ್ನು ನೋಡಿ, ನೀರಿನ ಅಣುಸೂತ್ರ ಅಂತ ಕೇಳಿದ್ದಾರೆ. ನೋಡಿ, ನೀರಿನ ಅಣುಸೂತ್ರ H2O ಆಗಿರುತ್ತೆ. ಇದನ್ನು ನೀವು ಸರಿಯಾಗಿ ತಿಳಿದುಕೊಂಡಿರಬೇಕು. ಇನ್ನು ಇದನ್ನು ಬಿಟ್ಟರೆ ಆಕ್ಸಿಜನ್ ಅಥವಾ ಆಮ್ಲಜನಕದ ಅಣುಸೂತ್ರ ಕೇಳ್ತಾರೆ. ಇದು ಆಮ್ಲಜನಕದ ಅಣುಸೂತ್ರ ಆಗಿರುತ್ತೆ. ಆಮ್ಲಜನಕ ಅಂದರೂ ಒಂದೇ, ಆಕ್ಸಿಜನ್ ಅಂದರೂ ಒಂದೇ. ಇನ್ನು ಹೈಡ್ರೋಜನ್ದು H. ಕೆಲವೊಂದಷ್ಟು ಅಣುಸೂತ್ರಗಳನ್ನು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಹೈಡ್ರೋಜನ್ನು H. ನಂತರ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅಂತ ಬರುತ್ತೆ. ಕಾರ್ಬನ್ದು ಸಿ. ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಅಂತ ಬಂದರೆ ಕಾರ್ಬನ್ ಡೈ ಆಕ್ಸೈಡ್, ಅದರದ್ದು ಅಣುಸೂತ್ರ ಕೇಳಿದ್ರೆ ಕಾರ್ಬನ್ ಅಂದರೆ ಸಿ, ಡೈ ಅಂದರೆ 2 ಅಂತ ಅರ್ಥ, ಆಕ್ಸೈಡ್ ಅಂದರೆ O2, CO2 ಅನ್ನುವಂಥದ್ದು ಕಾರ್ಬನ್ ಡೈಆಕ್ಸೈಡ್ನ ಅಣುಸೂತ್ರ. ಇನ್ನು ನೈಟ್ರೋಜನ್ ಅಥವಾ ಸಾರಜನಕ ಅಂತ ಬರುತ್ತೆ. ಗಾಳಿಯಲ್ಲಿ ಅತಿ ಹೆಚ್ಚಾಗಿರುವಂಥ ಅನಿಲ ಇದು ನೈಟ್ರೋಜನ್. ಇದರ ಅಣುಸೂತ್ರ N. ಇದಿಷ್ಟು ಅಣುಸೂತ್ರಗಳನ್ನು ನೀವು ಪ್ರಮುಖವಾಗಿ ತಿಳಿದುಕೊಂಡಿರಬೇಕಾಗತ್ತೆ. ಇನ್ನು 67ನೇ ಪ್ರಶ್ನೆ ನೋಡಿ, ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತದ ಸಂಗ್ರಹ
ಹೆಸರೇನು ಅಂತ ಕೇಳಿದ್ದಾರೆ. ಅವೆರಡನ್ನ ಸೇರಿ ಯಾವ ಶಕ್ತಿ ಅಂತ ಕರಿತೀವಿ ನಾವು ಅಂತ ಪ್ರಶ್ನೆ. ನೋಡಿ, ಮೊದಲನೇದು ಉಷ್ಣ ಶಕ್ತಿ ಅಂತ ಕರೀತಾರೆ. ಆಪ್ಷನ್ ಬಿ ಯಾಂತ್ರಿಕ ಶಕ್ತಿ, ಸಿ ಸೌರಶಕ್ತಿ, ಪವನ ಶಕ್ತಿ ಅಂತ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಯಾಂತ್ರಿಕ ಶಕ್ತಿ ಅಂತ ಇದೆಯಲ್ವ, ಇದು ಸರಿಯಾಗಿರುತ್ತೆ. ಚಲನ ಶಕ್ತಿ ಮತ್ತು ಪ್ರಚನ್ನ ಶಕ್ತಿ ಎರಡೂ ಶಕ್ತಿಗಳ ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ ಅಂತ ಕರಿತಾ ಹೋಗ್ತೇವೆ. 68ನೇ ಪ್ರಶ್ನೆ ನೋಡಿ, ಇನ್ನು ಪ್ರಚನ್ನ ಶಕ್ತಿಗೆ ಉದಾಹರಣೆ ಕೊಡೋದಾದರೆ ಅಣೆಕಟ್ಟುಗಳಲ್ಲಿ ಸಂಗ್ರಹವಾದಂಥ ನೀರಿನಲ್ಲಿ ಪ್ರಚನ್ನ ಶಕ್ತಿ ಇರುತ್ತೆ. ಇನ್ನು ಚಲನ ಶಕ್ತಿಗೆ ನೀರು ಹರಿಯುವಾಗ ಚಲನೆಯಿಂದ ಪಡೆದುಕೊಳ್ಳುವಂಥ ಶಕ್ತಿಗೆ ಚಲನ ಶಕ್ತಿ ಅಂತ ಕರೀತಾರೆ. ಸೌರಶಕ್ತಿ ಅಂದರೆ ಸೂರ್ಯನಿಂದ ಪಡೆದುಕೊಳ್ಳುವಂಥದ್ದು. ಇನ್ನು ಪವನ ಶಕ್ತಿ ಅಂದರೆ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಹಾಕಿರ್ತಾರಲ್ಲ, ಫ್ಯಾನ್ಗಳು ತಿರುಗೋದ್ರಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಥವಾ ಗಾಳಿಯಿಂದ ಉತ್ಪತ್ತಿ ಆಗುತ್ತೆ. ಇದನ್ನು ಪವನ ಶಕ್ತಿ ಅಂತ ಕರೀತಾರೆ. ಇನ್ನು ಉಷ್ಣ ಶಕ್ತಿ ಅಂದರೆ ಬೆಂಕಿಯಿಂದ ದೊಡ್ಡ ದೊಡ್ಡ ಟರ್ಬೈನ್ಗಳು ತಿರುಗೋದ್ರ ಮೂಲಕ ಕರೆಂಟನ್ನು ಉತ್ಪತ್ತಿ ಮಾಡ್ತಾರೆ, ಅದು ಉಷ್ಣ ಶಕ್ತಿಗೆ ಉದಾಹರಣೆ ಆಗುತ್ತೆ. 68ನೇ ಪ್ರಶ್ನೆ ನೋಡಿ, ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸೂರ್ಯರಿಗೆ ಅತ್ಯಂತ ಹತ್ತಿರವಿರುವಂಥ ಗ್ರಹ ಬುಧ ಆಗಿರುತ್ತೆ. ಹಾಗೆ ಅತಿ ಚಿಕ್ಕ ಗ್ರಹ ಕೂಡ ಬುಧನೇ ಆಗಿರುತ್ತೆ. ಸೂರ್ಯನಿಗೆ ಅತಿ ಸಮೀಪ ಇರುವಂಥದ್ದು ಬುಧನೇ ಆಗಿರುತ್ತೆ. ಇನ್ನು ಅತ್ಯಂತ ದೊಡ್ಡ ಗ್ರಹ ಬಂದರೆ ಗುರು ಆಗಿರುತ್ತೆ. ಜೀವಿಗಳಿರುವಂಥ ಏಕೈಕ ಗ್ರಹ ನೀಲಿ ಗ್ರಹ ಅಂದರೆ ಅದು ಭೂಮಿ ಆಗಿರುತ್ತೆ. ಅವಳಿ ಗ್ರಹ ಅಂದರೆ ಶುಕ್ರ ಆಗಿರುತ್ತೆ. ಇನ್ನು ಅತ್ಯಂತ ಸುಂದರವಾದ ಗ್ರಹ ಅಂದರೆ ಅದು ಶನಿ ಆಗಿರುತ್ತೆ. ಈ ರೀತಿಯಾಗಿ ಗ್ರಹಗಳ ಕುರಿತಾಗಿ ನೀವು ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಇನ್ನು 69ನೇ ಪ್ರಶ್ನೆಯನ್ನು ನೋಡಿ, ಮೀನು ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದನ್ನು ಡ್ಯಾಶ್ ಎನ್ನುವರು. ನಿಮ್ಮ ಮನೆಯಲ್ಲಿ ರಾತ್ರಿ ಹಾಲು ಏನಾದರೂ ಮಿಗಿಲಿದ್ರೆ ಅದನ್ನು ಫ್ರಿಜ್ಜಲ್ಲಿ ಇಡ್ತಾರೆ. ಅದೇ ರೀತಿಯಾಗಿ ಮೀನುಗಳನ್ನ ನೀವು ಟಿ ವಿಯಲ್ಲಿ ಅಥವಾ ವಿಡಿಯೋಸ್ಗಳಲ್ಲಿ ನೋಡಿದರೆ ಮೀನುಗಳೆಲ್ಲವನ್ನು ಮಾರಬೇಕಾದ್ರೆ ಐಸ್ನಲ್ಲಿ ಇಟ್ಟಿರ್ತಾರೆ. ಯಾಕೆ ಆ ರೀತಿ ಇಡ್ತಾರಂದರೆ ಅವುಗಳು ಕೆಟ್ಟು ಹೋಗದೆ ಅವುಗಳನ್ನು ರಕ್ಷಿಸಿಡ್ಲಿಕ್ಕೋಸ್ಕರ ಆ ರೀತಿಯಾಗಿ ಐಸ್ನಲ್ಲಿ ಇಟ್ಟಿರ್ತಾರೆ. ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಶೀತ ಸಂಗ್ರಹಣೆ. ಅವೆಲ್ಲವನ್ನು ಕೋಲ್ಡ್ನಲ್ಲಿ ಇಟ್ಟಿರ್ತಾರಲ್ಲ, ಇದರಿಂದನೇ ನಾವು ಈಸಿಯಾಗಿ ಗುರುತಿಸ್ಬೋದು. ಶೀತದಲ್ಲಿ ಇಟ್ಟಿರೋದ್ರಿಂದ ಅದು ಶೀತ ಸಂಗ್ರಹಣೆ ಅಂತ. 70ನೇ ಪ್ರಶ್ನೆ ನೋಡಿ, ಇದು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕೇಳಿದ್ದಾರೆ. ನವೀಕರಿಸಬಹುದಾದ ಸಂಪನ್ಮೂಲ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ಕುರಿತಾಗಿ ನಾವು ತಿಳಿದುಕೊಂಡಿರಬೇಕಾಗುತ್ತೆ. ನವೀಕರಿಸಬಹುದಾದ ಅಂದರೆ ನಾವು ಎಷ್ಟು ಬಳಸಿದ್ರೂ ಕೂಡ ಅದು ಮತ್ತೆ ಮತ್ತೆ ಹುಟ್ಟುತ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ಖಾಲಿ ಆಗದೇ ಇರುವಂಥ ಸಂಪನ್ಮೂಲಗಳನ್ನ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ಅಂದರೆ ಇದರಲ್ಲಿ ಕೊಟ್ಟಿರುವಂಥ ಸರಿ ಯಾವುದು ಅಂದರೆ ಸೌರಶಕ್ತಿ. ಸೌರಶಕ್ತಿ ಅಂದರೆ ಸೂರ್ಯನಿಂದ ಬರುವಂಥ ಶಕ್ತಿಯಾಗಿರುತ್ತೆ. ಅದು ಎಷ್ಟೇ ವರ್ಷಗಳಾದರೂ ಕೂಡ ಮುಗಿದು ಹೋಗೋದಿಲ್ಲ, ಅಂದರೆ ಖಾಲಿ ಆಗೋದಿಲ್ಲ. ಇನ್ನು ಮಿಕ್ಕಿದ ಆಪ್ಷನ್ಗಳನ್ನು ನೋಡಿ, ಕಲ್ಲಿದ್ದಲು, ಡೀಸೆಲ್ಲು ಮತ್ತು ಪೆಟ್ರೋಲಿಯಂ ಇವೆಲ್ಲವೂ ನವೀಕರಿಸಲಾಗದ ಸಂಪನ್ಮೂಲಗಳಿಗೆ ಉದಾಹರಣೆಗಳಾಗ್ತವೆ. ಯಾಕಂದರೆ ಇವು ಭೂಮಿಯಲ್ಲಿ ಸಿಗೋದ್ರಿಂದ ಭೂಮಿ ಒಳಗಡೆ ಅವೆಲ್ಲವೂ ಖಾಲಿ ಆಗಿಬಿಟ್ರೆ ಅವು ಮತ್ತೆ ರೂಪುಗೊಳ್ಳೋದಕ್ಕೆ ಅಥವಾ ಮತ್ತೆ ನಮ್ಮಿಂದ ಅವುಗಳನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವುಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರೀತಾರೆ. ಇನ್ನು 71ನೇ ಪ್ರಶ್ನೆ ನೋಡಿ, ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಹೆಣ್ಣು ಅನ್ನುವಂಥದ್ದನ್ನು ವೃತ್ತದ ಮೂಲಕ ನಾವು ಗುರುತು ಮಾಡ್ತೇವೆ. ಇನ್ನು ಗಂಡು ಅನ್ನುವಂಥದ್ದನ್ನು ಬಾಕ್ಸ್ ಹಾಕೋದ್ರ ಮೂಲಕ ಗುರುತು ಮಾಡ್ತೇವೆ. ಅದೇ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಬಂದರೆ ಒಂದು ನಿಮಿಷ, ಈ ರೀತಿಯಾಗಿ ಬಂದರೆ ನೋಡಿ, ಗೆರೆನ ಈ ರೀತಿಯಾಗಿ ಹಾಕಿದ್ರೆ ಇವರು ಹೆಂಡತಿ ಮತ್ತು ಗಂಡ ಅಂತ ಅರ್ಥ. ಮೊದಲಿಗೆ ಹೆಣ್ಣಿರೋದ್ರಿಂದ ಹೆಂಡತಿ ಅಂತ ಬರಿತಾ ಇದ್ದೀನಿ, ನಂತರ ಗಂಡ. ಅದೇ ಈ ರೀತಿಯಾಗಿ ಗೆರೆಗಳನ್ನು ಕೊಟ್ಟರೆ ಇವರು ಮಕ್ಕಳು ಅಂತ ಅರ್ಥ. ಇವರು
ಇವರು ಮಕ್ಕಳು ಅಥವಾ ಅಣ್ಣ ತಮ್ಮ ಅಂತ ಕೊಡ್ಬೋದು. ಅಣ್ಣ ಮತ್ತು ತಮ್ಮ ಅಂತನಾದರೂ ಬರಿಬೋದು. ಗೆರೆನ ಎರಡನ್ನು ಈ ಥರ ಕೂಡಿಸಿದ್ರೆ ಅದು ಗಂಡ ಹೆಂಡತಿಯನ್ನು ಸೂಚಿಸ್ತಾ ಇದೆ ಅಂತ ಅರ್ಥ. ಅದೇ ಈ ರೀತಿಯಾಗಿ ಮೇಲೆ ಈ ರೀತಿಯಾಗಿ ಕೊಟ್ಟರೆ ಇದು ಮಕ್ಕಳು ಅಂತ ಅರ್ಥ ಆಗುತ್ತೆ. ಆದರೆ ಇಲ್ಲಿ ಎರಡನ್ನು ಕೂಡಿಸಿರೋದ್ರಿಂದ ಇದು ಇವೆರಡರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಸಿನಾ ಡಿನಾ ಅಂತ. ಮೊದಲಿಗೆ ಹೆಣ್ಣು ಮಗಳನ್ನು ಸೂಚಿಸುವಂಥ ಸಿಂಬಲ್ ಇರೋದ್ರಿಂದ ಇದು ಹೆಂಡತಿ ಮತ್ತು ಗಂಡ ಅಂತಿದೆಯಲ್ಲ, ಅದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಅದೇ ಗಂಡ ಮತ್ತು ಹೆಂಡತಿ ಯಾವ ರೀತಿ ಇರುತ್ತೆ ಅಂದರೆ ಫಸ್ಟ್ ಬಾಕ್ಸ್ ಬಂದಿರುತ್ತೆ, ನಂತರ ಒಂದು ಸರ್ಕಲ್ ಬಂದಿರುತ್ತೆ. ಇದು ಗಂಡ ಮತ್ತು ಹೆಂಡತಿಯನ್ನು ಸೂಚಿಸುವಂಥ ಒಂದು ವಿಧಾನ. ಇನ್ನು 72ನೇ ಪ್ರಶ್ನೆ ನೋಡಿ, ಇಟ್ಟಿಗೆ ಘನ. ಇಟ್ಟಿಗೆ ಗಟ್ಟಿಯಾಗಿರೋದ್ರಿಂದ ಅದು ಘನ ವಸ್ತುವಿಗೆ ಉದಾಹರಣೆ. ಅದೇ ರೀತಿಯಾಗಿ ಹಾಲು ಯಾವುದಕ್ಕೆ ಉದಾಹರಣೆ ಅಂತ ನಾವು ಹೇಳಬೇಕು. ಇದು ನೀವು ಈಸಿಯಾಗಿ ಗುರುತು ಮಾಡ್ತೀರಿ, ಇದು ಒಂದು ದ್ರವ ಪದಾರ್ಥ ಆಗಿರೋದ್ರಿಂದ ದ್ರವ ವಸ್ತುವಿಗೆ ಉದಾಹರಣೆ ಆಗಿರುತ್ತೆ. ಅದೇ ರೀತಿಯಾಗಿ ಅನಿಲ ವಸ್ತುವಿಗೆ ಉದಾಹರಣೆ ಗಾಳಿ ಆಗಿರುತ್ತೆ. ಕಬ್ಬಿಣ ಅನ್ನುವಂಥದ್ದು ಕೂಡ ಘನವಸ್ತುವಿಗೆ ಉದಾಹರಣೆ ಆಗಿರುತ್ತೆ. ಗಟ್ಟಿಯಾಗಿರುವಂಥವು ಘನವಸ್ತುಗಳು ನಿರ್ದಿಷ್ಟವಾದಂಥ ಆಕಾರ ಮತ್ತು ಗಾತ್ರವನ್ನು ಹೊಂದಿರ್ತವೆ. ಅದೇ ರೀತಿಯಾಗಿ ದ್ರವ ವಸ್ತುಗಳು ನಿರ್ದಿಷ್ಟವಾದಂಥ ಆಕಾರ ಇರೋದಿಲ್ಲ, ಆದರೆ ಗಾತ್ರ ಇರುತ್ತೆ. ಅನಿಲ ವಸ್ತುಗಳಿಗೆ ನಿರ್ದಿಷ್ಟವಾದಂಥ ಆಕಾರನೂ ಇರೋದಿಲ್ಲ, ಗಾತ್ರ ಕೂಡ ಇರೋದಿಲ್ಲ. ಇನ್ನು ಈ ವಸ್ತುವು ನೀರಿನ ಮೇಲೆ ತೇಲುತ್ತದೆ ಅಂತ ಕೊಟ್ಟಿದ್ದಾರೆ. ನೀರಿನ ಮೇಲೆ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಯಾವ ವಸ್ತು ತೇಲುತ್ತೆ ಅಂತ ನಾವೀಗ ಆಪ್ಷನನ್ನು ಹುಡುಕಬೇಕು. ಕಬ್ಬಿಣದ ಮೊಳೆ ತೇಲುತ್ತಾ ಅಥವಾ ಮುಳುಗತ್ತೆ? ಇದು ಮುಳುಗತ್ತೆ, ಹಾಗಾಗಿ ಇದು ತಪ್ಪು. ಬಲೂನ್ ಅನ್ನುವಂಥದ್ದು ತೇಲುತ್ತೆ, ಇದು ಯಾಕಂದರೆ ಬಲೂನ್ನಲ್ಲಿ ಗಾಳಿ ತುಂಬಿರೋದ್ರಿಂದ ಅದು ನೀರಿನಲ್ಲಿ ಮುಳುಗೋದಿಲ್ಲ, ಅದು ತೇಲ್ತಾ ಇರುತ್ತೆ. ಪುಸ್ತಕ ನೀರಿನಲ್ಲಿ ಮುಳುಗುತ್ತೆ, ಇದು ತಪ್ಪು. ತಾಮ್ರದ ತಂತಿ ಇದು ಕೂಡ ಮುಳುಗುತ್ತೆ, ಇದು ತಪ್ಪು. ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಬಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿದೆ. ಇನ್ನು 74ನೇ ಪ್ರಶ್ನೆಯನ್ನು ನೋಡಿ, ಜೀವಿಗಳ ಮೂಲ ರಚನೆ ಇವುಗಳಿಂದಾಗಿದೆ. ಇದಕ್ಕೆ ಪ್ರಾಣಿ ಪ್ರಪಂಚ ಅಂತ ಇದೆಯಲ್ಲ, ಆ ಒಂದು ಪಾಠದಲ್ಲಿ ಉತ್ತರ ಇದೆ. ಯಾವುದೇ ಜೀವಿಗಳ ಮೂಲ ರಚನೆ ಅಥವಾ ಅವುಗಳ ದೇಹ, ಜೀವಿಗಳ ದೇಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಆ ಒಂದು ಪಾಠದಲ್ಲಿ ನೀವು ಓದಿ ತಿಳಿದುಕೊಳ್ಬೋದು. ಇನ್ನು ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಾಮರ್ಥ್ಯದ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅದು 100ರಿಂದ 200 ಹೂಗಳಿಗೆ ಭೇಟಿಯನ್ನು ಕೊಡುತ್ತೆ. 76ನೇ ಪ್ರಶ್ನೆಯನ್ನು ನೋಡಿ, ಕೋವಿಡ್-19 ಸೋಂಕು ಡ್ಯಾಶ್ನಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಲಾಸ್ಟ್ ಟೈಮು ಕೋವಿಡ್ ಅಂತ ಲಾಕ್ಡೌನ್ ಆಯಿತು, ಆವಾಗ ಕೋವಿಡ್ ಅಂತ ಆ ಒಂದು ರೋಗದ ಹೆಸರು, ಅದು ಯಾವ ಒಂದು ಸೂಕ್ಷ್ಮ ಜೀವಿಯಿಂದ ಉಂಟಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ಪಾಚಿ, ನಂತರ ಶಿಲೀಂಧ್ರ ಮತ್ತು ಕೊರೋನಾ ವೈರಸ್ ಅಂತ ಇದೆ. ಇದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಇದು ಕೊರೋನಾ ವೈರಸ್ಸಿಂದ ಬಂದಂಥ ಒಂದು ರೋಗ. 77ನೇ ಪ್ರಶ್ನೆ ನೋಡಿ, ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ ಅಂತ ಇದೆ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ಒಂದೇ ಒಂದು ಜೀವಸತ್ವ ಅಥವಾ ವಿಟಮಿನ್ ಅಂದರೆ ಅದು ವಿಟಮಿನ್ ಡಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ದೇಹದಲ್ಲಿ ಯಾವ ಜೀವಸತ್ವ ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತೆ ಸೂರ್ಯನ ಕಿರಣ ಅಂದರೆ ಅದು ಆಪ್ಷನ್ ಡಿ ಜೀವಸತ್ವ ಡಿ, ವಿಟಮಿನ್ ಡಿ ಅನ್ನು ಸೂರ್ಯನ ಕಿರಣಗಳಿಂದ ನಮ್ಮ ದೇಹವೇ ಸ್ವತಃ ತಯಾರು ಮಾಡುತ್ತೆ. ನಂತರ ನೋಡಿ, ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ 206 ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಅದೇ ಮಕ್ಕಳಲ್ಲಿ 300ಕ್ಕಿಂತ ಹೆಚ್ಚು ಮೂಳೆಗಳಿರ್ತವೆ, ಆದರೆ ದೊಡ್ಡವರು ಆಗ್ತಾ ಅಂದರೆ ವಯಸ್ಕ ಮಾನವರಲ್ಲಿ ಅದು 206 ಮೂಳೆಗಳಿರೋದ್ರಿಂದ ಮನುಷ್ಯನ ದೇಹದಲ್ಲಿ 206 ಮೂಳೆಗಳಿವೆ ಅಂತ ನಾವು ಹೇಳ್ಬೋದು. ಇನ್ನು 79ನೇ ಪ್ರಶ್ನೆಯನ್ನು ನೋಡಿ, ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಏಕವಾರ್ಷಿಕ, ಬಹುವಾರ್ಷಿಕ ಮತ್ತು ದ್ವೈವಾರ್ಷಿಕ ಅಂತ ಸಸ್ಯಗಳನ್ನು ನಾವು ಅವುಗಳ ಕಾಲಾವಧಿಯ ಮೇಲೆ ವಿಂಗಡಣೆ ಮಾಡ್ತಾ ಹೋಗ್ತೇವೆ. ಏಕವಾರ್ಷಿಕ ಅಂದರೆ ಒಂದು ಋತುಮಾನ ಅಥವಾ ಒಂದು ವರ್ಷದಲ್ಲಿ ಬೆಳೆದು ಫಸಲನ್ನು ಕೊಡುವಂಥ ಸಸ್ಯಗಳಿಗೆ ಏಕವಾರ್ಷಿಕ ಸಸ್ಯಗಳಂತೀವಿ. ಅದೇ ರೀತಿಯಾಗಿ ಅವು ಬೆಳೆದು ಫಸಲು ಕೊಡಲಿಕ್ಕೆ 2 ವರ್ಷ ಅಥವಾ 2 ಋತುಮಾನಗಳನ್ನ ತೆಗೆದುಕೊಂಡ್ರೆ ಅವನ್ನ ದ್ವೈವಾರ್ಷಿಕ ಅಂತೀವಿ. ಇನ್ನು
ಸಾಕಷ್ಟು ವರ್ಷಗಳನ್ನು ತೆಗೆದುಕೊಂಡ ನಂತರ ಅವು ಬೆಳೆದು ಫಸಲನ್ನು ಕೊಟ್ಟರೆ ಅವುಗಳಿಗೆ ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೇವೆ. ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಅಂತಂದರೆ ಇದರಲ್ಲಿ ಮಾವು ಅಂತ ಇದೆಯಲ್ಲ, ಇದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಮಾವು ಅನ್ನುವಂಥ ಮರ ಬೆಳೀಲಿಕ್ಕೇ 10ರಿಂದ 12 ವರ್ಷ ಬೇಕು, ನಂತರ ಅದು ಫಸಲನ್ನು ಕೊಡುವಂಥದ್ದು. ಹಾಗಾಗಿ ಅದು ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆ. ಇನ್ನು ಜೋಳ, ಗೋಧಿ, ರಾಗಿ ಇವೆಲ್ಲವೂ ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಗಳಾಗಿರ್ತವೆ. ಇನ್ನು ಕೊನೆ ಪ್ರಶ್ನೆ ನೋಡಿ, 80ನೇ ಪ್ರಶ್ನೆ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ 78% ಇದೆ. ಅದು ನೈಟ್ರೋಜನ್ ಅಂತ, ಅಥವಾ ಕನ್ನಡದಲ್ಲಿ ಸಾರಜನಕ ಅಂತ ಕರೀತಾರೆ. ಸಾರಜನಕ ಅಂತ ಕೊಟ್ಟರು ಒಂದೇ, ನೈಟ್ರೋಜನ್ ಅಂತ ಕೊಟ್ಟರು ಒಂದೇ. ಇದನ್ನು ನಾವು ಎನ್ ಅನ್ನುವಂಥ ಅಕ್ಷರದಿಂದ ಗುರುತು ಮಾಡ್ತೇವೆ. ಇನ್ನು ಆಕ್ಸಿಜನ್ನು 21% ಇದೆ. ಇದನ್ನು ಕನ್ನಡದಲ್ಲಿ ಆಮ್ಲಜನಕ ಅಂತ ಕರೀತಾರೆ. ನಾವು ಉಸಿರಾಡುವಾಗ ಒಳಗೆ ತೆಗೆದುಕೊಳ್ಳುವಂಥ ಆಮ್ಲಜನಕ ಆಗಿರುತ್ತೆ. ಇದನ್ನು ಓ ಅನ್ನುವಂಥ ಅಕ್ಷರದಿಂದ ಗುರುತಿಸ್ತೇವೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಇದು 0.02% ಏನೋ ಇರಬೇಕು, 0.2% ಇದೆ. ಇದನ್ನು CO2 ಅಂತ ಗುರುತು ಮಾಡ್ತೇವೆ. ಇದನ್ನು ಇಂಗಾಲದ ಡೈಆಕ್ಸೈಡ್ ಅಂತ ಕೂಡ ಕರೀತಾರೆ. ಇಂಗಾಲದ ಡೈಆಕ್ಸೈಡ್ ನಾವು ಉಸಿರಾಡಿದ ನಂತರ ಹೊರಗೆ ಬಿಡುವಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ. ಇನ್ನು ಹೈಡ್ರೋಜನ್ನ H ಅನ್ನುವಂಥ ಅಕ್ಷರದಿಂದ ಗುರುತು ಮಾಡ್ತೇವೆ. ಇದಿಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನು ಕೊನೆಯದಾಗಿ 5ನೇ ವಿಭಾಗ, ಇದು ಸಾಮಾನ್ಯ ಜ್ಞಾನ ಅಥವಾ ಸಮಾಜ ವಿಜ್ಞಾನ ಆಗಿರುತ್ತೆ. ಮೊದಲನೇ ಪ್ರಶ್ನೆ ನೋಡಿ, ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ. ನೀವೆಲ್ಲರೂ ಶಾಲೆಯಲ್ಲಿ ಗೋಳವನ್ನು ನೋಡಿರ್ತೀರಿ ನೋಡಿ. ಈ ರೀತಿಯಾಗಿ ಗೋಳ ಇರುತ್ತೆ, ಅದರ ಮೇಲೆ ಗೆರೆಗಳನ್ನು ಎಳೆದಿರ್ತಾರೆ. ಈ ರೀತಿಯಾಗಿ ಗೆರೆಗಳನ್ನು ಎಳೆದಿರ್ತಾರೆ. ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಈ ರೀತಿಯಾಗಿ ಕೂಡ ಗೆರೆಗಳು ಇರ್ತವೆ. ಚಿಕ್ಕದಾಗಿರ್ತವೆ ಗೆರೆಗಳು, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಕಾಣಿಸ್ತವೆ. ಇನ್ನು ಇದರಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಈ ಗೆರೆಗಳು, ಅಡ್ಡ ಗೆರೆಗಳು ಇವೆಲ್ಲ ಇವಕ್ಕೆ ಏನಂತಾರೆ ಅಂತ ಕೇಳಿದ್ದಾರೆ. ಈ ಒಂದು ಅಡ್ಡಗೆರೆಗಳಿಗೆ ಅಕ್ಷಾಂಶಗಳು ಅಂತ ಕರೀತಾರೆ. ಅದೇ ಉದ್ದ ಎಳೆದಿದ್ದಾರಲ್ಲ ಈ ಒಂದು ಗೆರೆಗಳಿಗೆ ರೇಖಾಂಶಗಳು ಅಂತ ಕರೀತಾರೆ. ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನ ಎಳೆದಿರ್ತಾರೆ, ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳೆದಿರ್ತಾರೆ. ಇಲ್ಲಿ ಪೂರ್ವ ಪಶ್ಚಿಮ ಅಂತ ಕೇಳಿರೋದ್ರಿಂದ ಅಕ್ಷಾಂಶಗಳು ಅಂತ ಇದೆಯಲ್ಲ, ಇದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು 82ನೇ ಪ್ರಶ್ನೆ ನೋಡಿ, ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಹೆಸರಿನಲ್ಲೇ ಇದೆ, ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದೆಯಲ್ವಾ. ಈ ಒಂದು ಯೋಜನೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆ ಆಗಿರುತ್ತೆ. ಇನ್ನು ರೋಜ್ಗಾರ್ ಯೋಜನೆ ಅನ್ನುವಂಥದ್ದು ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡಲಿಕ್ಕೆ, ನಿರುದ್ಯೋಗತನವನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆ ಆಗಿರುತ್ತೆ. ಇನ್ನು ಆಶ್ರಯ ಯೋಜನೆ ಅಂತಂದರೆ ಮನೆ ಇರಲಾರ್ದವ್ರಿಗೆ ಮನೆಯನ್ನು ಕಟ್ಟಿಸಿಕೊಡ್ಲಿಕ್ಕೆ ಜಾರಿಗೆ ತಂದಂಥ ಯೋಜನೆ. ನಿರ್ಮಲ ಗ್ರಾಮ ಯೋಜನೆ ಅಂತಂದರೆ ಈ ಒಳಚರಂಡಿ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆ, ಒಂದು ಗ್ರಾಮವನ್ನು ಸ್ವಚ್ಛವಾಗಿಡ್ಲಿಕ್ಕೋಸ್ಕರ ಜಾರಿಗೆ ತಂದಂಥ ಯೋಜನೆ ನಿರ್ಮಲ ಗ್ರಾಮ ಯೋಜನೆ ಆಗಿರುತ್ತೆ. ಇಷ್ಟು ಗ್ರಾಮ ಯೋಜನೆಗಳು ನಿಮ್ಮ ಪಾಠದಲ್ಲಿ ಇರುವಂಥದ್ದೇ. ನೀವು ಪಾಠವನ್ನು ಓದಿದರೆ ಸುಲಭವಾಗಿ ಅವುಗಳನ್ನು ನೀವು ಗುರುತಿಸ್ಬೋದು. ಇನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತೂ ಎಲ್ಲರಿಗೂ ಗೊತ್ತಿದೆ, ಹುಲಿ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. 84ನೇ ಪ್ರಶ್ನೆಯನ್ನು ನೋಡೋದಾದರೆ, ಮುಂಗಾರು ಮಳೆಗಾಲದ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿಂದ ಎಲ್ಲಿವರೆಗೆ ಅಂತ. ಮುಂಗಾರು ಮಳೆ ಅಂತಂದರೆ ನೀವು ಸುಲಭವಾಗಿ ನೆನಪಿಡ್ಬೋದು. ಅದು ಹೇಗೆ ಅಂತಂದರೆ, ನಿಮ್ಮ ಶಾಲೆ ಪ್ರಾರಂಭವಾಗುವಾಗಲೇ ಹೊಲಗಳನ್ನು ಉಳಲಿಕ್ಕೆ ಅಥವಾ ಬಿತ್ತಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮುಂಗಾರು ಮಳೆಗಾಲದ ಅವಧಿ ಆಗಿರುತ್ತೆ. ನಿಮ್ಮ ಸ್ಕೂಲ್ ಸ್ಟಾರ್ಟ್ ಆದಾಗಲೇ ಮುಂಗಾರು ಮಳೆ ಕೂಡ ಆವಾಗಲೇ ಆರಂಭ ಆಗೋದು. ಹಾಗಾಗಿ ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಮುಂಗಾರು ಮಳೆಗಾಲದ ಅವಧಿ ಆಗಿರುತ್ತೆ. ಇನ್ನು ಡೂನ್ ಎಂದರೆ ಏನು ಅಂತ ಕೇಳಿದ್ದಾರೆ ನೋಡಿ. ಡೂನ್ ಅಂತಂದರೆ ಪರ್ವತದ ತಗ್ಗು ಭಾಗದ ಸಮತಟ್ಟಾದ ಭಾಗ ಅಂತ, ಅದಕ್ಕೆ ನಾವು ಡೂನ್ಸ್ ಅಂತ ಕರಿತೇವೆ.
ಇನ್ನು 86ನೇ ಪ್ರಶ್ನೆ ನೋಡಿ, ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರೆಂದು ಕರೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಬರಗಾಲದಲ್ಲಿ ಏನಿರುತ್ತೆ, ಮಳೆ ಜಾಸ್ತಿ ಆಗೋದಿಲ್ಲ, ಹಾಗಾಗಿ ಬೆಳೆ ಬೆಳೆಯೋದಕ್ಕೆ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ಆಗದೇ ಇರೋ ಕಾರಣದಿಂದ ಇವುಗಳನ್ನು ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಅಂದರೆ ಕಡಿಮೆ ನೀರಿನಲ್ಲೂ ಕೂಡ ಇವುಗಳನ್ನು ಬೆಳೆಯಬಹುದು. ಆಪ್ಷನ್ ಎ ಅನ್ನುವಂಥದ್ದು ಸರಿಯಾಗಿದೆ. ಆಪ್ಷನ್ ಬಿ ನೋಡಿ, ಭಾರತದಲ್ಲಿ ಬೆಳೆಯಲು ಸಾಧ್ಯವಿಲ್ಲ, ಇದು ತಪ್ಪು. ಇವುಗಳನ್ನು ಎಲ್ಲಿ ಬೇಕಾದರೂ ಬೆಳಿಬೋದು. ಅಂದರೆ ಬರಗಾಲದ ಪ್ರದೇಶದಲ್ಲಿ ಬೇಕಾದರೂ ಬೆಳಿಬೋದು, ಮಳೆ ಇದ್ದರೂ ಕೂಡ ನಡೆಯುತ್ತೆ ಅವಕ್ಕೆ. ಆಪ್ಷನ್ ಸಿ ನೋಡಿ, ಅಧಿಕ ನೀರಿನ ಅವಶ್ಯಕತೆ ಇದೆ. ಅಂದರೆ ಬರಗಾಲದಲ್ಲಿ ಅಧಿಕ ನೀರಿರುತ್ತೆ, ಇದು ತಪ್ಪು. ಅಧಿಕ ರಾಸಾಯನಿಕ ಗೊಬ್ಬರ, ಇದಕ್ಕೆ ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರಗಳಾಗಲಿ ಸಾವಯವ ಗೊಬ್ಬರಗಳಾಗಲಿ ಯಾವುದು ಕೂಡ ಬೇಕಾಗಿಲ್ಲ. ಹಾಗಾಗಿ ಇವುಗಳನ್ನು ಬರಗಾಲದ ಮಿತ್ರ ಮತ್ತು ರೈತನ ಮಿತ್ರ, ಇವುಗಳನ್ನು ಸೇವಿಸೋದ್ರಿಂದ ಮನುಷ್ಯನ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಇನ್ನು 87ನೇ ಪ್ರಶ್ನೆ ನೋಡಿ, ಹ್ಯಾಲಿ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಹ್ಯಾಲಿ ಅನ್ನುವಂಥದ್ದು ಒಂದು ಧೂಮಕೇತು ಆಗಿದೆ. ಇದು 76 ವರ್ಷಗಳಿಗೊಂದ್ಸಲ ಕಾಣಿಸ್ಕೊಳ್ಳುತ್ತೆ. 76 ವರ್ಷಗಳಿಗೊಂದ್ಸಲ ಕಾಣಿಸ್ಕೊಳ್ಳುವಂಥ ಒಂದು ಧೂಮಕೇತು ಹ್ಯಾಲಿ ಧೂಮಕೇತು ಅಂತ ನಾವು ಹೇಳ್ಬೋದು. ಅದು ನಿಮ್ಮ ಪಾಠದಲ್ಲಿದೆ. 88ನೇ ನೋಡಿ, ಭಾರತದ ಆಹಾರ ಕಣಜಗಳು ಯಾವುವು ಅಂದರೆ ಆಹಾರವನ್ನು ಎಲ್ಲಿ ಬೆಳೀತಾರೆ, ಹೆಚ್ಚು ಫಲವತ್ತಾದಂಥ ಪ್ರದೇಶ ಯಾವುದು ಅಂತ ಕೇಳಿರುವಂಥದ್ದು. ಇದಕ್ಕೆ ನಾವು ಸುಲಭವಾಗಿ ಗುರುತಿಸ್ಬೋದು, ಹೆಸರಿನಲ್ಲೇ ಕೊಟ್ಟಿದ್ದಾರೆ, ಫಲವತ್ತಾದ ಬಯಲುಗಳು ಅಂತ. ಅದೇ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು 89 ನೋಡಿ, ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದರೆ ಅರಾವಳಿ ಶ್ರೇಣಿಯ ಅತಿ ಎತ್ತರದ ಶಿಖರ ಗುರು ಶಿಖರ ಆಗಿರುತ್ತೆ. ಇನ್ನು ಮುಳ್ಳಯ್ಯನಗಿರಿ ಅಂತ ಇದೆಯಲ್ಲ, ಇದು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಆಗಿರುತ್ತೆ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಇನ್ನು ಭಾರತದ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರೆ ಭಾರತದ್ದು K2 ಅಂತ ಹೇಳಬೇಕು, ಅಥವಾ ಗಾಡ್ವಿನ್ ಆಸ್ಟಿನ್ ಅಂತ ಕರಿತೀವಿ ಅದನ್ನು. ಅದರ ಹೆಸರು ಗಾಡ್ವಿನ್ ಆಸ್ಟಿನ್. ಇನ್ನು ಪ್ರಪಂಚದ ಅತ್ಯಂತ ಎತ್ತರ ಶಿಖರ ಅಂತ ಕೇಳಿದ್ರೆ ಪ್ರಪಂಚದ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್. ಇದು ನಿಮಗೆ ಗೊತ್ತಿದೆ, ನಿಮ್ಮ ಪಾಠದಲ್ಲಿಯೂ ಸಹ ಬಂದಿದೆ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ ನೋಡಿ, ಮರುಭೂಮಿಯ ಹಡಗು ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ದಾರೆ. ಮರುಭೂಮಿ ಹಡಗು ಅಂದರೆ ಅಲ್ಲಿ ಮರುಭೂಮಿಯಲ್ಲಿ ಬಳಸುವಂಥ ವಾಹನದ ಅಥವಾ ಸಾರಿಗೆ ಯಾವುದು, ಸಾರಿಗೆಗೋಸ್ಕರ ಯಾವುದನ್ನು ಬಳಸ್ಕೊಳ್ತಾರೆ ಅಂತ ಇದು ಒಂದು ಪ್ರಶ್ನೆ ಅರ್ಥ. ಇದಕ್ಕೆ ಸರಿಯಾದಂಥ ಉತ್ತರ ಒಂಟೆ ಆಗಿರುತ್ತೆ. ಹುಲಿಗಳನ್ನು ಮತ್ತು ಹದ್ದು ಹಾವು ಇವೆಲ್ಲವೂ ಮರುಭೂಮಿಯಲ್ಲಿ ಸಾರಿಗೆಗೋಸ್ಕರ ಬಳಸಲ್ಲ, ಅಲ್ಲಿ ಬಳಸುವಂಥದ್ದು ಒಂಟೆ ಆಗಿರೋದ್ರಿಂದ ಸರಿಯಾಗಿರುವಂಥ ಉತ್ತರ ಒಂಟೆ ಆಗಿರುತ್ತೆ. ಇನ್ನು 91ನೇ ಪ್ರಶ್ನೆಯನ್ನು ನೋಡಿ, ಸೌರವ್ಯೂಹ ಕೇಂದ್ರಿತ ಮಾದರಿಯನ್ನು ಮೊದಲು ಯಾರು ಪ್ರತಿಪಾದಿಸಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆರ್ಯಭಟ ಅನ್ನುವಂಥದ್ದು ಸರಿಯಾಗಿರುತ್ತೆ. ಇದು ಕೂಡ ನಿಮ್ಮ ಸೌರವ್ಯೂಹ ಪಾಠದಲ್ಲೇ ಇದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸೌರವ್ಯೂಹ ಪಾಠಕ್ಕೆ ಸಂಬಂಧಿಸಿದಂತೆ 4 ರಿಂದ 5 ಪ್ರಶ್ನೆಗಳು ಬಂದಿರುವಂಥದ್ದು. ಹಾಗಾಗಿ ಅದರ ಮೇಲೆ ನೀವು ಹೆಚ್ಚು ಫೋಕಸನ್ನು ಮಾಡಿ ಸರಿಯಾಗಿ ಆ ಪಾಠವನ್ನು ನೋಡ್ಕೊಳ್ಳಿ ಅಂತ ನೀವು ಈ ಒಂದು ಕ್ವಶನ್ ಪೇಪರ್ನಿಂದ ತಿಳಿದುಕೊಳ್ಬೇಕಾಗತ್ತೆ. ಇನ್ನು 92ನೇ ಪ್ರಶ್ನೆ ನೋಡಿ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೀರಾಬಾಯಿ ಚಾನೂರ್ ಅವರು ಬೆಳ್ಳಿ ಪದಕವನ್ನು ಪಡೆದರು. ಯಾವ ಕ್ರೀಡೆಯೊಳಗಡೆ ಅವರು ಬೆಳ್ಳಿ ಪದಕವನ್ನು ಪಡೆದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ, ಭಾರ ಎತ್ತುವ ಸ್ಪರ್ಧೆಯಲ್ಲಿ ಅವರು ಬೆಳ್ಳಿ ಪದಕವನ್ನು ಪಡೆದುಕೊಳ್ತಾರೆ. ಈ ರೀತಿಯಾಗಿ ಎಲ್ಲೋ 1 ರಿಂದ 2, 3 ಪ್ರಶ್ನೆಗಳು 6ನೇ ತರಗತಿ ಅಥವಾ 4ನೇ ತರಗತಿಯಿಂದ ಕೂಡ ಬಂದಿರುತ್ತೆ. ಅವುಗಳನ್ನು ಸ್ವಲ್ಪ ಉತ್ತರಿಸೋದು ಭಾಳ ಕಷ್ಟ, ಆದರೂ ನೀವು ಪ್ರಯತ್ನವನ್ನು ಪಡಬೇಕಾಗತ್ತೆ. ಇನ್ನು 93ನೇ ಪ್ರಶ್ನೆಯನ್ನು ನೋಡಿ, ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ 4 ಸಿಂಹಗಳುಳ್ಳ ಸಿಂಹ ಬೋಧಿಗೆ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸಾಂಚಿಯಲ್ಲಿ, ಲುಂಬಿಣಿಯಲ್ಲಿ, ಸಾರನಾಥದಲ್ಲಿ, ಮಗಧದಲ್ಲಿ ಅಂತ ಇದೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸಾರನಾಥದಲ್ಲಿ ಅನ್ನುವಂಥದ್ದು ಸರಿಯಾಗಿದೆ. ಇದು 6ನೇ ತರಗತಿಯಲ್ಲಿ ಇದೆ ಸಮಾಜ ಪುಸ್ತಕದಲ್ಲಿ. ಇನ್ನು 94ನೇ ಪ್ರಶ್ನೆ ನೋಡಿ, ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಇದು ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಯಾವುದೇ ಪುಸ್ತಕ ತೆಗೆದರೂ ಅಲ್ಲಿ ಪ್ರತಿ ಪುಸ್ತಕದ ಕವರ್ ಪೇಜ್ ಇರುತ್ತಲ್ಲ, ರಟ್ಟು, ಅದರ ಮೇಲೆ ಮೊದಲನೇ ಪೇಜ್ನಲ್ಲೇ ಕೊಟ್ಟಿರ್ತಾರೆ ರಾಷ್ಟ್ರಗೀತೆಯನ್ನು. ಅದ್ರ ಕೆಳಗಡೆ
ಅವ್ರ ಹೆಸರನ್ನು ಕೂಡ ಕೊಟ್ಟಿರ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನು ಬರೆದವರು. ಇನ್ನು ಕುವೆಂಪು ಅವರು ನಾಡಗೀತೆಯನ್ನು ಬರೆದಿರ್ತಾರೆ. ಕುವೆಂಪು ಅವರು ನಾಡಗೀತೆಯನ್ನು ಬರೆದಿರ್ತಾರೆ. ಅಥವಾ ನಾಡಗೀತೆ ಯಾವುದು ಅಂತ ಕೇಳ್ಬೋದು. ಜೈ ಭಾರತ ಜನನಿಯ ತನುಜಾತೆ ಅಂತ ಇದೆಯಲ್ಲ ಅದು. ಇನ್ನು ರಾಷ್ಟ್ರಗೀತೆ ಯಾವುದು ಅಂತ ಕೇಳ್ಬೋದು. ಜನಗಣ ಮನ ಅಧಿನಾಯಕ ಜಯ ಅಂತ ಇದೆಯಲ್ಲ ಅದು ರಾಷ್ಟ್ರಗೀತೆ ಆಗಿರುತ್ತೆ. ಇನ್ನು 95ನೇ ಪ್ರಶ್ನೆ ನೋಡಿ, ಕರ್ನಾಟಕದ ಹೆಬ್ಬಾಗಿಲು ಅಂತ ಕೇಳಿದರೆ ಕರ್ನಾಟಕದಲ್ಲಿ ಕಾಂಡ್ಲಾ ಅನ್ನುವಂಥದ್ದಿಲ್ಲ, ವಿಶಾಖಪಟ್ಟಣಂ ಇಲ್ಲ, ಅದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಮರ್ಮಗೋವಾ ಅನ್ನುವಂಥದ್ದು ಹೆಸರಲ್ಲಿ ಇದೆ, ಗೋವಾದಲ್ಲಿ ಬರುತ್ತೆ. ಹಾಗಾಗಿ ಮಂಗಳೂರು ಅನ್ನುವಂಥದ್ದು ಕರ್ನಾಟಕದಲ್ಲಿರೋದ್ರಿಂದ ಸರಿಯಾಗಿರುವಂಥ ಉತ್ತರ ನಾವು ಮಂಗಳೂರು ಬಂದರು ಆಗಿರುತ್ತೆ. ಇನ್ನು 96ನೇ ಪ್ರಶ್ನೆ ನೋಡಿ, ಅಗೆವು ಎಂದರೆ ಏನು ಅಂತ ಕೇಳಿದರೆ ಹಳೆ ಕಾಲದಲ್ಲೆಲ್ಲ ಆವಾಗ ಈ ರೀತಿಯಾದಂತಹ ಮನೆಗಳ ವ್ಯವಸ್ಥೆ ಇರಲಿಲ್ಲ. ಅವಾಗಿನ ಕಾಲದಲ್ಲಿ ಬೆಳೆದಂಥ ಬೆಳೆಗಳನ್ನು ಸಂಗ್ರಹಿಸಿಡ್ಲಿಕ್ಕೋಸ್ಕರ ಆವಾಗ ಮನೆಗಳು ಮಣ್ಣಿನಿಂದ ಮತ್ತು ಗುಡಿಸಲಿನಲ್ಲಿ ವಾಸ ಮಾಡ್ತಿದ್ದರಿಂದ ಮಳೆ ಬಂದಾಗ ಅವೆಲ್ಲವೂ ಸೋರಿ ಧಾನ್ಯಗಳು ಹಾಳಾಗ್ತಾಯಿದ್ವು. ಅಂಥ ಒಂದು ಧಾನ್ಯಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಭೂಮಿ ಒಳಗಡೆ ತಗ್ಗನ್ನು ಮಾಡಿ ಅಲ್ಲಿ ಧಾನ್ಯಗಳನ್ನು ಇಟ್ಟು ಸಂರಕ್ಷಣೆಯನ್ನು ಮಾಡ್ತಾಯಿದ್ರು. ಅಂಥ ಒಂದು ಜಾಗಕ್ಕೆ ಅಗೆವು ಅಂತ ಕರೀತಾರೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇನ್ನು ಕಲ್ಪನಾ ಚಾವ್ಲಾರ ನಂತರ ಬಾಹ್ಯಾಕಾಶಕ್ಕೆ ಹಾರಿದ 2ನೇ ಭಾರತೀಯ ಮೂಲದ ಮಹಿಳೆ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಶಿರೀಷಾ ಬಾಂಡ್ಲಾ ಅಂತ ಇದೆಯಲ್ಲ ಇದು ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು 98ನೇ ಪ್ರಶ್ನೆ ನೋಡಿ, ಕರ್ನಾಟಕದ ರಾಜಧಾನಿ ಕೇಳಿದರೆ ಇದು ಎಲ್ಲರಿಗೂ ಗೊತ್ತು, ಬೆಂಗಳೂರು ಅನ್ನುವಂಥದ್ದು. ಇನ್ನು ಭಾರತದ ರಾಜಧಾನಿ ಗೊತ್ತಿರಬೇಕು. ಭಾರತದ ರಾಜಧಾನಿ ಯಾವುದು? ದೆಹಲಿ. ಇನ್ನು 99ನೇ ಪ್ರಶ್ನೆಯನ್ನು ನೋಡಿ, ಕೃಷ್ಣರಾಜಸಾಗರ KRS ಅಣೆಕಟ್ಟು ಇರುವಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. KRS ಅಂದ ತಕ್ಷಣ ನಾವೆಲ್ಲರೂ ಮೈಸೂರು ಅಂತ ಹಾಕ್ಬಿಡ್ತೀವಿ, ಇದು ತಪ್ಪು. KRS ಇರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಇನ್ನು 100ನೇ ಪ್ರಶ್ನೆ ನೋಡಿ, ಮೌಂಟ್ ಎವರೆಸ್ಟ್ ಕುರಿತಾಗಿದೆ. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಬಚೇಂದ್ರಿ ಪಾಲ್ ಅಂತ ಇದೆಯಲ್ಲ ಇದು ಭಾರತೀಯ ಮಹಿಳೆ ಅಂತ ಕೇಳಿದರೆ ಬಚೇಂದ್ರಿ ಪಾಲು. ಮೊದಲು ಮೌಂಟ್ ಎವರೆಸ್ಟ್ ಶಿಖರ ಮೊದಲು ಏರಿದವರು ಯಾರು ಅಂತ ಕೇಳಿದ್ರೆ ತೇನ್ಸಿಂಗ್ ನೋರ್ಗೆ ಮತ್ತು ಎಡ್ಮಂಡ್ ಹೀಲರಿ, ಇವರಿಬ್ಬರು ಪ್ರಪಂಚದಲ್ಲೇ ಫಸ್ಟ್ ಏರಿದಂಥವ್ರು. ಆದರೆ ಪ್ರಶ್ನೆಯಲ್ಲಿ ನೋಡಿ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಭಾರತೀಯ ಮಹಿಳೆ ಅಂತ ಬಂದರೆ ಬಚೇಂದ್ರಿ ಪಾಲ್ ಆಗಿರುತ್ತೆ. ಇದು ನಿಮ್ಮ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಸೊ ಇದಿಷ್ಟಾಗಿತ್ತು 2021 ಮತ್ತು 22ನೇ ಸಾಲಿನ ಕ್ವಶನ್ ಪೇಪರು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಆ ಲೈಕ್ ನಮಗೆ ಬೇರೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಮೋಟಿವೇಶನ್ ಅಂದರೆ ಪ್ರೇರೇಪಣೆಯನ್ನು ನೀಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಈಸಿಯಾಗಿ ಆ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.